ಹಾಯ್ ಗಾಯ್ಸ್, ನಾವು ಇವತ್ತಿನ ಲೆಕ್ಚರ್ ಸೀರೀಸ್ ಅಲ್ಲಿ ಏನನ್ನ ಅರ್ಥ ಮಾಡ್ಕೊಳ್ಳೋಣ ಅಂತಂದ್ರೆ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ನ 5th ಚಾಪ್ಟರ್ ಆದಂತಹ ಆರ್ಗನೈಸಿಂಗ್ ಚಾಪ್ಟರ್ ನ ಸೆಕೆಂಡ್ ಪಾರ್ಟ್ ಅನ್ನ ನಾವು ಇವಾಗ ಕಲಿತಾ ಹೋಗ್ತಾ ಇದೀವಿ. ಸಿ ಗೈಸ್, ನಾನು ಈಗಾಗಲೇ ಆರ್ಗನೈಸಿಂಗ್ ಚಾಪ್ಟರ್ ಗೆ ಸಂಬಂಧಪಟ್ಟಂಗೆ ಒಂದು ಪಾರ್ಟ್ ಬಾಕ್ ವಿಡಿಯೋನ ಅಪ್ಲೋಡ್ ಮಾಡಿದೀನಿ. ನೀವು ನೋಡಿಲ್ಲ ಅಂತಂದ್ರೆ ಆ ವಿಡಿಯೋನ ನೋಡಿ ಈ ವಿಡಿಯೋಗೆ ಜಂಪ್ ಆಗಿ, ಸೊ ನಿಮಗೆ ಕಂಪ್ಲೀಟ್ ಆಗಿ ಚಾಪ್ಟರ್ ಗಳು ಅರ್ಥ ಆಗ್ತಾ ಹೋಗುತ್ತೆ. ಸಿ ಗೈಸ್, ಹಾಗಾದ್ರೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಏನೇನ್ ಅರ್ಥ ಮಾಡ್ಕೊಂಡಿದ್ದು, ಆರ್ಗನೈಸಿಂಗ್ ಅನ್ನೋ ಚಾಪ್ಟರ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದು, ಹಾಗೇನೆ ಅದರ ಮೀನಿಂಗ್ ಏನು, ಡೆಫಿನೇಷನ್ ಏನು, ಅದರ ಇಂಪಾರ್ಟೆನ್ಸ್ ಗಳೇನು, ಅದರ ಫೀಚರ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಹಾಗೆ ಪ್ರೋಸೆಸ್ ಆಫ್ ಇನ್ವಾಲ್ವಿಂಗ್ ಸ್ಟೆಪ್ಸ್ ಆಫ್ ಆರ್ಗನೈಸೇಷನ್ ಏನೇನಿದೆ ಅದನ್ನ ಅರ್ಥ ಮಾಡ್ಕೊಂಡಿದೀವಿ. ಹಾಗೆ ಟೈಪ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಯಾವ ತರ ಇದೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಂಡಿದೀವಿ. ಅದರಲ್ಲಿ 2 ತರದ ಕ್ಯಾಟಗರಿ ವೈಸ್ ಬರ್ತಾ ಹೋಗುತ್ತೆ. ಫಂಕ್ಷನಲ್ ಡಿವಿಷನ್ ಮತ್ತೆ ಯಾವುದು ಡಿವಿಷನಲ್ ಫಂಕ್ಷನಲ್ ಸ್ಟ್ರಕ್ಚರ್ ಮತ್ತೆ ಡಿವಿಷನಲ್ ಸ್ಟ್ರಕ್ಚರ್ ಬರ್ತಾ ಹೋಗುತ್ತೆ ಅಂತ ಹೇಳಿದೀನಿ. ಮತ್ತೆ ಫಂಕ್ಷನಲ್ ಸ್ಟ್ರಕ್ಚರ್ ಮತ್ತೆ ಡಿವಿಷನಲ್ ಸ್ಟ್ರಕ್ಚರ್ಗೂ ಇರ್ತಕ್ಕಂತಹ ಡಿಫರೆನ್ಸಸ್ ಗಳಿಗೆ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಗೈಸ್, ಅದನ್ನ ಅರ್ಥ ಮಾಡ್ಕೊಂಡು ಈ ವಿಡಿಯೋಗೆ ಬನ್ನಿ. ಸೊ ನಿಮ್ಗೆ ನೆಕ್ಸ್ಟ್ ಏನಿದೆ ಅದು ಕಂಪ್ಲೀಟ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಗೈಸ್, ಇವತ್ತು ನಾವು ಆರ್ಗನೈಸೇಷನ್ ಅಲ್ಲೇ ಇರ್ತಕ್ಕಂತಹ ಡಿಫ್ರೆಂಟ್ ಫಾರ್ಮ್ಸ್ ಗಳು ಯಾವ್ಯಾವ್ದು ಅಂತ ಅಂದ್ಬಿಟ್ಟು ನೋಡೋಣ. ಸಿ ಗೈಸ್, ಫಸ್ಟ್ ನಿಮ್ಗೆ ಯಾವ ತರ ಟೈಪ್ ಇರುತ್ತೆ ಅಂತಂದ್ರೆ ಫಾರ್ಮಲ್ ಆರ್ಗನೈಸೇಷನ್ ಮತ್ತೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತ ಇರುತ್ತೆ. ಫಾರ್ಮಲ್ ಆರ್ಗನೈಸೇಷನ್ ಅಂತಂದ್ರೆ ತುಂಬಾ ಸಿಂಪಲ್ ಆಗಿ ತುಂಬಾ ಲೇಮ್ಯಾನ್ ವರ್ಡ್ ಅಲ್ಲಿ ಹೇಳ್ಬೇಕು ಇನಿಷಿಯಲಿ ಅಂತಂದ್ರೆ, ಫಾರ್ಮಲ್ ಅಂತಂದ್ರೆ ಇಟ್ ಶುಡ್ ಬಿ ಪ್ಯೂರ್ಲಿ ಫಾರ್ಮಲ್. ಫಾರ್ಮಲ್ ಅಂತಂದ್ರೆ ಯಾವಾಗ್ಲೂ ಸ್ಟ್ರಿಕ್ಟ್ ಆಗಿ ಇರ್ತಕ್ಕಂತಹದ್ದು, ಕಂಪ್ಲೀಟ್ ಆಗಿ ಒಂದು ಸ್ಟ್ರಕ್ಚರ್ ಅಲ್ಲಿ ಇರ್ತಕ್ಕಂತಹದ್ನ ಫಾರ್ಮಲ್ ಅಂತ ಅಂತೀವಿ. ಇನ್ಫಾರ್ಮಲ್ ಅಂತಂದ್ರೆ ಅಷ್ಟು ಸ್ಟ್ರಕ್ಚರಲ್ ಫ್ರೇಮ್ ವರ್ಕ್ ಇಲ್ಲದೆ ಇರೋಂತಹದ್ದು, ಅದನ್ನ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತ ಅಂತೀವಿ. ಸೊ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಫ್ಕೋರ್ಸ್ ನಿಮ್ಗೆ ಕ್ಲೀನ್ ಆಗಿ ಐಡಿಯಾ ಸಿಗ್ತಾ ಹೋಗುತ್ತೆ. ಇವತ್ತಿನ ಕಾನ್ಸೆಪ್ಟ್ ಏನು, ನಮ್ಗೆ ಫಾರ್ಮಲ್ ಆರ್ಗನೈಸೇಷನ್ ಏನ್ ಇರುತ್ತೆ, ಫಾರ್ಮಲ್ ಆರ್ಗನೈಸೇಷನ್ ಅಂತ ಅನ್ನೋದನ್ನ ಮೀನಿಂಗ್ ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಏನು ಫಾರ್ಮಲ್ ಆರ್ಗನೈಸೇಷನ್ ಅಂತಂದ್ರೆ, ಫಾರ್ಮಲ್ ಆರ್ಗನೈಸೇಷನ್ refers to the organization structure which is designed by the management to accomplish a particular task. ಏನ್ ಹೇಳ್ತಿದೆ, ಫಾರ್ಮಲ್ ಆರ್ಗನೈಸೇಷನ್ ಅಂತ ಅನ್ನೋದು ಒಂದು ಡಿಸೈನ್ಡ್ ಬೈ ಮ್ಯಾನೇಜ್ಮೆಂಟ್ ಡಿಸೈನ್ ಮಾಡಿರುತ್ತೆ. ಏನು ಡಿಸೈನ್ ಮಾಡಿರುತ್ತೆ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇದ್ರೆ, ಇಟ್ ಸ್ಪೆಸಿಫೈಸ್ ಕ್ಲಿಯರ್ಲಿ ದ ಬೌಂಡರೀಸ್ ಆಫ್ ಅಥಾರಿಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಅಂಡ್ ದೇರ್ ಇಸ್ ಎ ಸಿಸ್ಟಮ್ಯಾಟಿಕ್ ಕೋಆರ್ಡಿನೇಷನ್ ಅಮಾಂಗ್ ದ ವೇರಿಯಸ್ ಆಕ್ಟಿವಿಟಿ ಟು ಅಚೀವ್ ಆರ್ಗನೈಸೇಷನ್ ಆಫ್ ಗೋಲ್ಸ್ ಅಂತ ಹೇಳ್ತಾ ಇದ್ರೆ. ಏನ್ ಹೇಳ್ತಾ ಇದ್ರೆ, ಮ್ಯಾನೇಜ್ಮೆಂಟ್ ಒಂದು ಸ್ಟ್ರಕ್ಚರಲ್ ಫ್ರೇಮ್ ವರ್ಕ್ ನ ಮಾಡ್ತಾ ಇದಾರಂತೆ. ಏನಕ್ಕೆ ಅಂತಂದ್ರೆ ಒಂದು ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಅಥವಾ ಗೋಲ್ ಏನಿದೆ ಅದನ್ನ ಅಕಂಪ್ಲಿಷ್ ಮಾಡಕ್ಕೆ. ಇಲ್ಲಿ ಫಾರ್ಮಲ್ ಅಂತ ಹೆಸರಲ್ಲೇ ಹೇಳ್ತಾ ಇರೋದಕ್ಕೆ ಇಲ್ಲಿ ಪ್ರತಿಯೊಂದು ಸಿಸ್ಟಮ್ ತುಂಬಾನೇ ಚೆನ್ನಾಗಿರುತ್ತೆ. ಇನ್ ದ ಮ್ಯಾನರ್ ಆಫ್, ಇಲ್ಲಿ ನೋಡಿ, ಇಲ್ಲಿ ಇದರಲ್ಲಿ ಸ್ಪೆಸಿಫೈಸ್ ಕ್ಲಾರಿಫೈ ದ ಬೌಂಡರೀಸ್ ಆಫ್ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟೀಸ್. ಏನ್ ಹೇಳ್ತಿದೆ, ಯಾರ್ಯಾರು ಏನೇನ್ ಕೆಲಸಗಳನ್ನ ಮಾಡ್ಬೇಕು, ಅದ್ರ ಬೌಂಡರಿಗಳೇನು, ಅಥಾರಿಟೀಸ್ ಗಳೇನು, ರೆಸ್ಪಾನ್ಸಿಬಿಲಿಟೀಸ್ ಗಳು ಏನು ಅಂತ ಅನ್ನೋದನ್ನ ಕಂಪ್ಲೀಟ್ ಆಗಿ ಮಾಡಿರ್ತಾರೆ. ಏನಕ್ಕೆ ಅಂತಂದ್ರೆ ಎಲ್ಲಾ ಕೆಲಸಗಳು ಕ್ಲೀನ್ ಆಗಿ ಸ್ಮೂತ್ ಆಗಿ ಹೋಗ್ಬೇಕು ಅಂತ ಅಂದ್ಬಿಟ್ಟು, ಸಿಸ್ಟಮ್ಯಾಟಿಕಲಿ ಕೋಆರ್ಡಿನೇಟ್ ಆಗಿ ಹೋಗ್ಬೇಕು ಅಂತ ಅಂದ್ಬಿಟ್ಟು ಮಾಡ್ತಾ ಇದಾರೆ. ಹಾಗಾಗಿ ಅದನ್ನ ಫಾರ್ಮಲ್ ಆರ್ಗನೈಸೇಷನ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇನ್ನೂ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇದ್ ನೋಡಿ, ಇಲ್ಲಿ ದ ಫಾರ್ಮಲ್ ಆರ್ಗನೈಸೇಷನ್ is a system of well defined job. ಏನ್ ಹೇಳ್ತಾ ಇದೆ, ಫಾರ್ಮಲ್ ಆರ್ಗನೈಸೇಷನ್ ಅನ್ನೋ ಸಿಸ್ಟಮ್ ಅಲ್ಲಿ ಒಂದು ಜಾಬ್ ಅಂತ ಅಂತಂದ್ರೆ ಅದಕ್ಕೆ ಕಂಪ್ಲೀಟ್ ಆಗಿ ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಇರುತ್ತೆ. ಒಬ್ಬ ಎಂಪ್ಲಾಯಿ ಒಂದು ಡೆಸಿಗ್ನೇಷನ್ ಗೆ ಜಾಯಿನ್ ಆದ ಅಂತಂದ್ರೆ ಆತ ಏನ್ ಕೆಲಸ, ಯಾವ ಪೋಸ್ಟ್ ಗೆ ಜಾಯಿನ್ ಆಗ್ತಿದ್ದಾನೆ, ಅವ್ನಿಗೆ ಏನ್ ಕೆಲಸಗಳನ್ನ ಮಾಡ್ಬೇಕಾಗತ್ತೆ, ಅವನ ಅಥಾರಿಟಿಗಳೇನು, ರೂಲ್ಸ್ ರೆಗ್ಯುಲೇಷನ್ಸ್ ಗಳೇನು, ಅವ್ನ್ ಯಾರಿಗೆ ರೆಸ್ಪಾನ್ಸ್ ಆಗಿರ್ಬೇಕಾಗತ್ತೆ, ಇವೆಲ್ಲಾನು ಕಂಪ್ಲೀಟ್ ಆಗಿ ಆ ಜಾಬ್ ಫ್ರೇಮ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಇರುತ್ತೆ. ಡಿಫೈನ್ಡ್ ಜಾಬ್ ಈಚ್ ಬಿಯರಿಂಗ್ ಎ ಡೆಫಿನೆಟ್ ಮೆಷರ್ ಆಫ್ ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಅಂಡ್ ಅಕೌಂಟಬಿಲಿಟಿ. ಯಾರು ಹೇಳ್ತಾ ಇರೋದು, ಲೂಯಿಸ್ ಅಂತ ಅನ್ನೋರು ಇದನ್ನ ಹೇಳ್ತಾ ಇದಾರೆ. ಏನಂತಂದ್ರೆ ಪ್ರತಿಯೊಂದು ಫಾರ್ಮಲ್ ಆರ್ಗನೈಸೇಷನ್ ಸಿಸ್ಟಮ್ ಅಂತ ಅನ್ನೋದು ವೆಲ್ ಡೆಫಿನೆಟ್ ಆಗಿರ್ತಕ್ಕಂತಹ ಜಾಬ್ ಸ್ಟ್ರಕ್ಚರ್ ಇರುತ್ತೆ. ಅಲ್ಲಿ ಏನಿರುತ್ತೆ, ಡೆಫಿನೆಟ್ ಮೆಷರ್ ಆಫ್ ಅಥಾರಿಟಿ, ಯಾರ್ಯಾರಿಗೆ ಏನೇನ್ ಅಥಾರಿಟಿ ಇರುತ್ತೆ, ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅಕೌಂಟಬಿಲಿಟಿ ಏನೇನ್ ಕೆಲಸಗಳನ್ನ ಮಾಡ್ಬೇಕಾಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಫ್ರೇಮ್ ವರ್ಕ್ ಇರುತ್ತೆ. ಅದನ್ನ ಫಾರ್ಮಲ್ ಆರ್ಗನೈಸೇಷನ್ ಅಂತ ಕರೀತಾರೆ ಅನ್ನೋದು ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಯ್ತು. ಹಾಗಾದ್ರೆ ಫಾರ್ಮಲ್ ಆರ್ಗನೈಸೇಷನ್ ನ ಅಡ್ವಾಂಟೇಜಸ್ ಗಳೇನು ಅಥವಾ ಮೆರಿಟ್ಸ್ ಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಹಾಗೆ ಡಿಸ್ಅಡ್ವಾಂಟೇಜಸ್ ಅಥವಾ ಲಿಮಿಟೇಷನ್ಸ್ ಗಳು ಏನೇನಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸಿ ಗೈಸ್, ಫಾರ್ಮಲ್ ಆರ್ಗನೈಸೇಷನ್ ಅಂತಂದ್ರೆ
ಬಿಸ್ನೆಸ್ ಅಲ್ಲಿ ನಿಮ್ಗೆ ಅಫ್ಕೋರ್ಸ್ ಇಲ್ಲಿ ಅಪ್ಲಿಕಬಲ್ ಆಗಂತಹದ್ದು. ನಾನು ಒಂದು ಜಸ್ಟ್ ಜನರಲ್ ಆಗಿ ಹೇಳ್ತೀನಿ. ಈಗ ಫಾರ್ಮಲ್ ಆಗಿ ಏನಾದ್ರೂ ನಮ್ಮ ಮಿಲಿಟರಿ ಸಿಸ್ಟಮ್ ಇಲ್ದೆ ಹೋದ್ರೆ ಏನಾಗುತ್ತೆ, ಒಂದ್ ನಿಮಿಷ ಯೋಚನೆ ಮಾಡಿ. ಫಾರ್ಮಲ್ ಆಗಿ ಏನಾದ್ರೂ ಇಲ್ದೆ ಹೋಗಿದ್ರೆ ಅಂತಂದ್ರೆ ನಮ್ಮ ಇಂಡಿಯನ್ ಬಾರ್ಡರ್ ಸೆಕ್ಯೂರಿಟಿಲಿ ಯಾರು ಕಾಯ್ತಾ ಇರ್ತಾರೆ, ನಮ್ಮ ಮಿಲಿಟರಿ ಕಾಯ್ತಾ ಇರುತ್ತೆ. ಹಾಗೇನೆ ಸಿ ಅಲ್ಲಿ ನೇವಿ ಮತ್ತೆ ಆರ್ಮಿ ಎಲ್ಲವೂ ಇರುತ್ತೆ. ಕರೆಕ್ಟ್ ಆಗಿ ಏರ್ ಫೋರ್ಸ್ ಇದೆ ನಮ್ಮಲ್ಲಿ. ಏರ್ ಫೋರ್ಸ್ ಏನ್ ಮಾಡುತ್ತೆ, ಬೇರೆ ಕಂಟ್ರೀಸ್ ಇಂದ ಫ್ಲೈಟ್ ಗಳು ಏನಾರು ಬರ್ತಾ ಇದೆ ಅಂತಂದ್ರೆ ಅದ್ರಲ್ಲೂ ಏನಕ್ಕೆ ಯುದ್ಧಕ್ಕೆ ಏನಾದ್ರು ಬರ್ತಾ ಇದೆ ಬಾರ್ಗಳಿಗೆ ಅಂತಂದ್ರೆ ಅವನ್ನ ಹೊಡೆದಾಕತ್ತೆ. ಹಾಗೆ ಸಮುದ್ರದಲ್ಲಿ ಏನಾದ್ರು ಬರ್ತಾ ಇದಾರೆ ಅಂತಂದ್ರೆ ಸಬ್ಮರೈನ್ ಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ದೊಡ್ಡ ದೊಡ್ಡ ಶಿಪ್ಸ್ ಗಳಿರುತ್ತೆ, ಅವನ್ನ ಬೇರೆಯವನ್ನ ಹೊಡೆದಾಕತ್ತೆ. ಹಾಗೇನೆ ಏನಾದ್ರು ಬೌಂಡರಿಗಳಿಂದ ಬರ್ಬೇಕು ಅಂತಂದ್ರೆ ನಮ್ಮ ಆರ್ಮಿ ಅವ್ರನ್ನ ಹೊಡೆದಾಕತ್ತೆ. ಸೊ ಹಾಗೇನೆ ಏನಕ್ಕೆ ಅಂತಂದ್ರೆ ಅವರು ಅಷ್ಟು ಸ್ಟ್ರಿಕ್ಟ್ ಆಗಿದ್ದಾರೆ. ಸ್ಟ್ರಿಕ್ಟ್ ಈಸ್ ನಥಿಂಗ್ ಬಟ್ ಇನ್ ದ ಫಾರ್ಮ್ ಆಫ್ ಫಾರ್ಮಲ್. ತುಂಬಾ ಫಾರ್ಮಲ್ ಆಗಿರ್ತಾರೆ ಅವರು, ಸ್ಟ್ರಿಕ್ಟ್ ಆಗಿರ್ತಾರೆ ಅಂತ ಅಂದ್ಬಿಟ್ಟು ಅದೊಂದು ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಅಂದ್ಬಿಟ್ಟು, ಓಕೆನಾ. ಅವ್ರು ಫಾರ್ಮಲ್ ಆಗಿರೋದಕ್ಕೆ ಯಾರ್ಯಾರು ಏನೇನ್ ಕೆಲಸಗಳನ್ನ ಮಾಡ್ಬೇಕು ಅನ್ನೋದು ತುಂಬಾ ಸ್ಟ್ರಿಕ್ಟ್ ಆಗಿರೋದ್ರಿಂದಾನೆ ಅಷ್ಟು ತುಂಬಾ ಚೆನ್ನಾಗಿ ನಡ್ಕೊ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅದೊಂದು ಎಕ್ಸಾಂಪಲ್. ಹಾಗಾದ್ರೆ ಈ ಫಾರ್ಮಲ್ ಆರ್ಗನೈಸೇಷನ್ ಅಡ್ವಾಂಟೇಜಸ್ ಏನು, ಮೆರಿಟ್ಸ್ ಗಳು ಏನು ಅನ್ನೋದನ್ನ ಅರ್ಥ ಮಾಡೋಣ. ಫಿಕ್ಸ್ಡ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ, ಒಬ್ರು ಏನ್ ಕೆಲಸ ಮಾಡ್ಬೇಕು ಅನ್ನೋದು ಕಂಪ್ಲೀಟ್ ಆಗಿ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಅವ್ರು ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಯಾವುದೇ ರೀತಿಯಾದಂತಹ ನೀನ್ ಆ ಕೆಲಸ ಮಾಡು ಇನ್ನೊಂದ್ ಕೆಲಸ ಮಾಡು ಅಂತ ಅಲ್ಲ. ಒಂದ್ ಪೋಸ್ಟ್ ಅಂತ ಕೊಟ್ಮೇಲೆ ಆ ಪೋಸ್ಟ್ ಅಲ್ಲಿ ಏನ್ ಕೆಲಸ ಐತೆ ಅಷ್ಟನ್ನ ಮಾತ್ರನೇ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಕ್ಲಾರಿಟಿ ಆಫ್ ಡ್ಯೂಟಿ ನೋಡಿ, ಇಲ್ಲಿ ಎರಡನೇ ಪಾಯಿಂಟ್ ಹೇಳ್ತಾ ಇದ್ರೆ, ಫಸ್ಟ್ ಏನು ಫಿಕ್ಸ್ ಆಗ್ಬಿಟ್ಟಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ ರೆಸ್ಪಾನ್ಸಿಬಿಲಿಟಿ. ಅದಾದ್ಮೇಲೆ ಕ್ಲಾರಿಟಿ ಆಫ್ ಡ್ಯೂಟಿ, ನೀವ್ ಇಷ್ಟೇ ಕೆಲಸಗಳನ್ನ ಮಾಡ್ಬೇಕಪ್ಪ ಅಂತ ಅಂದ್ಬಿಟ್ಟು ಕ್ಲಾರಿಫಿಕೇಶನ್ ಇದ್ ಬರುತ್ತೆ. ಯೂನಿಟಿ ಆಫ್ ಕಮಾಂಡ್, ಏನ್ ಯೂನಿಟಿ ಆಫ್ ಕಮಾಂಡ್ ಅಂತಂದ್ರೆ ಅವ್ರ ಅಂಡರ್ ಅಲ್ಲಿ ಯಾರು ಕೆಲಸ ಮಾಡ್ತಾ ಇದಾರೆ ಅಂದ್ರೆ, ಅಥವಾ ಅವ್ರು ಬೇರೆಯವ್ರ ಅಂಡರ್ ಅಲ್ಲಿ ಕೆಲಸ ಮಾಡ್ತಿದಾರೆ ಅಂತಂದ್ರೆ ಯೂನಿಟಿ ಆಫ್ ಕಮಾಂಡ್ ಅಂತಂದ್ರೆ ಈಗ ನಮ್ಮ ಅಂಡರ್ ಅಲ್ಲಿ ಯಾರು ಇನ್ನೊಬ್ರು ಕೆಲಸ ಮಾಡ್ತಾ ಇದಾರೆ ಅಂತಂದ್ರೆ ಕಮಾಂಡ್ ಕೊಟ್ಬಿಟ್ಟು ಕೆಲಸಗಳನ್ನ ಮಾಡಿಸ್ಕೊಳ್ಳುವಂತಹದ್ದಾಗಿರುತ್ತೆ. ಯಾವ್ದ್ರಲ್ಲಿ, ಫಾರ್ಮಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಲ್ಲಿ. ಇದು ಫಾರ್ಮಲ್ ಆರ್ಗನೈಸೇಷನ್ ನ ಥರ್ಡ್ ಇಂಪಾರ್ಟೆಂಟ್ ಇವಾಗ ಏನಾಗಿದೆ ಅಡ್ವಾಂಟೇಜ್ ಆಗಿದೆ. ಹೆಲ್ಪ್ಫುಲ್ ಇನ್ ಅಚೀವಿಂಗ್ ಆಬ್ಜೆಕ್ಟಿವ್ಸ್. ಏನ್ ಹೇಳ್ತಾ ಇದ್ರೆ 4th ಪಾಯಿಂಟ್, ಈ ಫಾರ್ಮಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಇಂದ ಅಚೀವ್ಮೆಂಟ್ ಟಾರ್ಗೆಟ್ಸ್ ಏನಿರುತ್ತಲ್ಲ ಅದು ಸ್ಮೂತ್ ಆಗಿ ಅಚೀವ್ ಮಾಡಬಹುದು. ಯಾಕಂತಂದ್ರೆ ಎಲ್ಲ ಫಾರ್ಮಲ್ ಆಗಿರುತ್ತೆ, ಯಾವುದೇ ರೀತಿಯಾದಂತಹ ಲೂಪ್ ಹೋಲ್ಸ್ ಗಳಿರೋದಿಲ್ಲ, ಹಂಗಾಗಿ ಈಸಿಯಾಗಿ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ರೆ. ಹಾಗಾದ್ರೆ 5ನೇದೇನು, ಪ್ರೊವೈಡ್ ಸ್ಟೆಬಿಲಿಟಿ. ಯಾವಾಗ ತುಂಬಾ ಸ್ಟ್ರಕ್ಚರಲ್ ಆಗಿರುತ್ತೆ ಅಥವಾ ಫಾರ್ಮಲ್ ಆಗಿರುತ್ತೆ ಅಲ್ಲಿ ಸ್ಟೆಬಿಲಿಟಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗೆ 6th ಪಾಯಿಂಟ್ ಏನು ಅಂತ ಹೇಳ್ತಾ ಇದ್ರೆ, ಕನ್ವೀನಿಯಂಟ್ ಲೊಕೇಶನ್. ಏನು ಕನ್ವೀನಿಯಂಟ್ ಲೊಕೇಶನ್ ಅಂತಂದ್ರೆ ಅವರು ವೆಲ್ ಡೆಫೈನ್ ಜಾಬ್ ಮತ್ತೆ ರೂಲ್ಸ್ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಇರೋದ್ರಿಂದ ಯಾವ ಪ್ಲೇಸ್ ಅಲ್ಲಿ ಕೆಲಸಗಳನ್ನ ಮಾಡ್ಬೇಕು, ಯಾವ ಲೊಕೇಶನ್ ಅಲ್ಲಿ ಅವ್ರ ಇಂಡಸ್ಟ್ರಿ ಅಥವಾ ಅವ್ರ ಯೂನಿಟ್ ಗಳಿದ್ರೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಲೇಬರ್ ಗಳು ಚೀಪ್ ರೇಟ್ ಅಲ್ಲಿ ಸಿಗ್ತಾ ಹೋಗ್ತಾರೆ. ಹಾಗೆ ಅವ್ರಿಗೆ ಎಕ್ಸ್ಪೆನ್ಸಸ್ ಕಮ್ಮಿ ಆಗುತ್ತೆ ಅನ್ನೋದು ಕಂಪ್ಲೀಟ್ ಆಗಿ ಆಗುತ್ತೆ. ಅದು ಫಾರ್ಮಲ್ ಆರ್ಗನೈಸೇಷನ್ ಒಂದು ಅಡ್ವಾಂಟೇಜಸ್ ಆಗಿದೆ. ಲೀಗಲ್ ಸಪೋರ್ಟ್. ಏನ್ ಲೀಗಲ್ ಸಪೋರ್ಟ್ ಆಯ್ತು ಅಂತಂತಂದ್ರೆ, ಇವು ಫಾರ್ಮಲ್ ಆರ್ಗನೈಸೇಷನ್ ಕಂಪ್ಲೀಟ್ ಆಗಿ ಫಾರ್ಮಲ್ ಆಗಿರೋದ ಅಥವಾ ನಥಿಂಗ್ ಬಟ್ ಸ್ಟ್ರಕ್ಚರಲ್ ಆಗಿರೋದ್ರಿಂದ ಏನ್ ಅಡ್ವಾಂಟೇಜ್ ಅಂತಂದ್ರೆ, ಮುಂದೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತ ಚಾನ್ಸಸ್ ಗಳಲ್ಲಿ ಅವರು ಫಾರ್ಮಲ್ ಆಗಿರ್ತಾರೆ. ಅಂದ್ರೆ ಡಾಕ್ಯುಮೆಂಟೇಶನ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಅದಾದ್ಮೇಲೆ ಗವರ್ಮೆಂಟ್ ಇಂದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನೇನಿರುತ್ತೆ ಅದ್ರ ಪ್ರಕಾರ ಅವರು ಬಿಸ್ನೆಸ್ ನ ರನ್ ಮಾಡ್ತಾ ಇರ್ತಾರೆ. ಸೊ ಮುಂದೆ ಈ ಸಪೋರ್ಟ್ ಏನಾದ್ರೂ ಪ್ರಾಬ್ಲಮ್ಸ್ ಆಯ್ತು ಅಥವಾ ಕೋರ್ಟ್ ಕೇಸ್ಗಳು ಈ ತರ ಏನು ಅಂತಂದ್ರೆ ಅದು ಲೀಗಲ್ ಸಪೋರ್ಟ್ ಇರುತ್ತೆ. ಯಾಕಂತಂದ್ರೆ ಅವ್ರದ್ದು ಡಾಕ್ಯುಮೆಂಟೇಶನ್ ತುಂಬಾ ಚೆನ್ನಾಗಿರೋದ್ರಿಂದ ಅವ್ರಿಗೆ ತುಂಬಾ ಪರ್ಫೆಕ್ಟ್ ಆಗಿ ಏನ್ ಕೊಡ್ಬೋದು, ಲೀಗಲ್ ಸಪೋರ್ಟ್. ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತಂದ್ರು ಲೀಗಲ್ ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಹಾಗಾದ್ರೆ ಈ ಫಾರ್ಮಲ್ ಆರ್ಗನೈಸೇಷನ್ ಡಿಮೆರಿಟ್ಸ್ ಅಥವಾ ಡಿಸ್ಅಡ್ವಾಂಟೇಜಸ್ ಏನು ಅಂತಂದ್ಬಿಟ್ಟು ನೋಡೋಣ. ಡಿಲೇ ಇನ್ ಆಕ್ಷನ್. ಏನ್ ಹೇಳ್ತಾ ಇದಾರೆ, ಫಸ್ಟ್ ಇದು ಫಾರ್ಮಲ್ ಆರ್ಗನೈಸೇಷನ್ ತುಂಬಾ ಸ್ಟ್ರಕ್ಚರಲ್ ಆಗಿರೋದ್ರಿಂದ ಇಲ್ಲಿ ಡಿಸಿಷನ್ ಮೇಕಿಂಗ್ ಅಲ್ಲಿ ಪ್ರೋಸೆಸ್ ಅಲ್ಲಿ ಕಷ್ಟ ಆಗ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹೇಗೆ ಅಂತಂದ್ರೆ ಒಬ್ರು ಈಗ ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಆಪರೇಷನಲ್ ಲೆವೆಲ್ ಇರುತ್ತೆ. ಕರೆಕ್ಟಾ? ಆಪರೇಷನಲ್ ಲೆವೆಲ್ ಅಲ್ಲಿ ಇರ್ತಕ್ಕಂತಹದ್ದು ಪ್ರಾಬ್ಲಮ್ಗಳು ಟಾಪ್ ಲೆವೆಲ್ ತನಕ ರೀಚ್ ಆಗಿ ಟಾಪ್ ಲೆವೆಲ್ ಇಂದ ಮತ್ತೆ ಆನ್ಸರ್ಗಳು ಆಪರೇಷನಲ್ ಲೆವೆಲ್ ಗೆ ಬರೋ ಅಷ್ಟೊತ್ತಿಗೆ ಡಿಲೇ ಆಗ್ಬಿಡುತ್ತೆ, ತುಂಬಾ ಟೈಮ್ ಕನ್ಸ್ಯೂಮ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ 2ನೇ ಡಿಮೆರಿಟ್ಸ್ ಏನಂತಂದ್ರೆ ಲ್ಯಾಕ್ ಆಫ್ ಇನಿಷಿಯೇಟಿವ್. ಯಾವಾಗ ತುಂಬಾ ಸ್ಟ್ರಿಕ್ಟ್ ಆಗಿರುತ್ತೆ ಅಲ್ಲಿ ಇನಿಷಿಯೇಟಿವ್ ತಗೊಂಡ್ ಮಾಡಿದ್ರೆ ಆ ಕೆಲಸಗಳಾಗತ್ತೆ, ಇಲ್ಲದೆ ಹೋದ್ರೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಈಗ ನೀವ್ ಇಂಥ ಕೆಲಸನೇ ಮಾಡ್ಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೇಳೋರೆ ಆಗುತ್ತಾ? ಖಂಡಿತ ಆಗಂಗಿಲ್ಲ ಕೆಲವು ಚಾನ್ಸಸ್ ಗಳಲ್ಲಿ. ಸೊ ಹಾಗಾಗಿ ಆ ತರ ಸ್ಟ್ರಿಕ್ಟ್ ಆಗಿತ್ತು ಅಂತಂದ್ರೆ ಲ್ಯಾಕ್ ಆಫ್ ಇನಿಷಿಯೇಟಿವ್ ಯಾರು ತಗೊಳ್ಳಿಲ್ಲ ಅಂತಂದ್ರೆ ಈ ಪವರ್ಫುಲ್ ಆರ್ಗನೈಸೇಷನ್ ಅಲ್ಲಿ ಡಿಮೆರಿಟ್ಸ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇಗ್ನೋರ್ ಹ್ಯೂಮನ್ ಎಲಿಮೆಂಟ್ಸ್.
ಏನ್ ಹೇಳ್ತಾ ಇದಾರೆ, ನೀನು ಯಾವ ಬ್ಯಾಕ್ ಗ್ರೌಂಡ್ ಇಂದನಾರು ನಮ್ಮ ಆಫೀಸ್ಗೆ ಬಾರಪ್ಪ, ಅಥವಾ ನೀನ್ ಏನಾರು ಇರ್ಲಿ, ನಮ್ಗೆ ಏನಂತಂದ್ರೆ ನಮ್ಮ ಮೇನ್ ಇಂಟೆನ್ಷನ್ ನಿಮ್ಗೆ ಹುಷಾರಿಲ್ಲದ್ರು ಪರವಾಗಿಲ್ಲ, ನೀನ್ ಏನಾರು ಪರವಾಗಿಲ್ಲ, ನನಗೆ ನನ್ನ ಆಫೀಸಲ್ಲಿ ಬಂದು ಕೆಲಸ ಮಾಡ್ಬೇಕು ಅನ್ನೋದು ಈ ತರ ತುಂಬಾ ಸ್ಟ್ರಿಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ಹ್ಯೂಮನ್ ಎಲಿಮೆಂಟ್ ಫ್ಯಾಕ್ಟರ್ಸ್ ಗಳು ಏನೇನೋ ಅದನ್ನ ಇಗ್ನೋರ್ ಮಾಡುತ್ತೆ ಇದು ಫಾರ್ಮಲ್ ಆರ್ಗನೈಸೇಷನ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ನಿಮ್ಗೆ ಫಾರ್ಮಲ್ ಆರ್ಗನೈಸೇಷನ್ ಅಂತಂದ್ರೆ ಏನು, ಮತ್ತೆ ಅದರದ ಅಡ್ವಾಂಟೇಜಸ್ ಮತ್ತೆ ಲಿಮಿಟೇಷನ್ಸ್ ಗಳು ಏನೇನಿದೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಹಾಗಾದ್ರೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತಂದ್ರೆ ಏನು? ಫಾರ್ಮಲ್ ಆರ್ಗನೈಸೇಷನ್ ಅಂತ ಅನ್ನೋದು ತುಂಬಾ ಸ್ಟ್ರಿಕ್ಟ್ ಆಗಿರುತ್ತೆ, ಕಂಪ್ಲೀಟ್ ಆಗಿ ಫ್ರೇಮ್ ವರ್ಕ್ ಅಲ್ಲಿ ವರ್ಕ್ ಮಾಡುತ್ತೆ, ರೂಲ್ಸ್ ರೆಗ್ಯುಲೇಷನ್ಸ್ ಮತ್ತೆ ಅಥಾರಿಟೀಸ್ ಗಳು ರೆಸ್ಪಾನ್ಸಿಬಿಲಿಟಿ ಅಕೌಂಟಬಿಲಿಟಿ ಇರುತ್ತೆ ಅಂತ ಹೇಳ್ತಾ ಇದ್ರೆ. ಹಾಗಾದ್ರೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಒಂದು ಫ್ರೇಮ್ ವರ್ಕ್ ನೋಡಿದ್ರೆ ನಡೀತಿದೆ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಹೇಗೆ ನಡೆಯುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ಫಾರ್ಮಲ್ ಆರ್ಗನೈಸೇಷನ್ ಎ ನೆಟ್ವರ್ಕ್ ಆಫ್ ಸೋಷಿಯಲ್ ರಿಲೇಶನ್ಶಿಪ್ ಅಮಾಂಗ್ ಎಂಪ್ಲಾಯೀಸ್. ಗೈಸ್ ತುಂಬಾ ಇಂಪಾರ್ಟೆಂಟ್ ಇದು, ಇದನ್ನ ಅಂಡರ್ಲೈನ್ ಮಾಡ್ತಾ ಇದ್ದೀನಿ, ಹಾಗೆ ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಎ ನೆಟ್ವರ್ಕ್ ಏನ್ ಹೇಳ್ತಿದ್ರೆ, ಇನ್ಫಾರ್ಮಲ್ ಅಲ್ಲಿ ಫಾರ್ಮಲ್ ಆರ್ಗನೈಸೇಷನ್ ಅನ್ನೋದು ಸ್ಟ್ರಕ್ಚರಲ್ ಫ್ರೇಮ್ ವರ್ಕ್, ಒಂದು ಕಂಪ್ಲೀಟ್ ಆಗಿ ಸ್ಟ್ರಕ್ಚರ್ ಇದೆ. ಇಂತಿಂತವ್ರು ಇಂತಿಂತ ಪೋಸ್ಟ್ ಅಲ್ಲೇ ಇರ್ಬೇಕು, ಇಂತಿಂತ ಲೆವೆಲ್ ಅಲ್ಲೇ ಬರ್ತಾರೆ ಇವ್ರಿಗೆ ಇಂತಿಂತ ಸ್ಕೇಲ್ ಆಫ್ ಪೇಮೆಂಟ್ ಫಿಕ್ಸ್ ಆಗಿರುತ್ತೆ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಫಿಕ್ಸ್ ಆಗಿರುತ್ತೆ. ಆದ್ರೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಅನ್ನತಕ್ಕಂತಹದ್ದು ಒಂದು ಗ್ರೂಪ್ ಆಫ್ ನೆಟ್ವರ್ಕ್, ಒಂದಷ್ಟು ಜನಗಳು ಸೇರ್ಕೊಂಡಿರ್ತಾರೆ ಅದ್ರೊಳಗೆ. ಎಂಪ್ಲಾಯೀಸ್ ಗಳೇ ಆಯ್ತು ಅಂತಂದ್ರೆ ಎಂಪ್ಲಾಯೀಸ್ ಗಳು ಎಲ್ಲ ಸೇರ್ಕೊಂಡಿರ್ತಾರೆ ಒಟ್ಟಿಗೆ, ಅದೊಂದು ನೆಟ್ವರ್ಕ್ ಅಂತ ಹೇಳ್ತಿದ್ರೆ. ಆಫ್ ಸೋಷಿಯಲ್ ರಿಲೇಶನ್ಶಿಪ್ ಅಮಾಂಗ್ ಎಂಪ್ಲಾಯೀಸ್, ಎಂಪ್ಲಾಯಿಗಳು ಎಲ್ಲ ಸೇರ್ಕೊಂಡು ಒಟ್ಟಿಗೆ ಒಂದು ಟಾಸ್ಕ್ ಗಳನ್ನ ನೆಟ್ವರ್ಕ್ ಇರುತ್ತೆ, ಆ ನೆಟ್ವರ್ಕ್ ತಗೊಂಡು ಅವ್ರ ಕೆಲಸಗಳನ್ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಏನು ಅಂತ ಅಂದ್ಬಿಟ್ಟು ನೋಡೋಣ. ಎ ನೆಟ್ವರ್ಕ್ ಆಫ್ ಸೋಷಿಯಲ್ ರಿಲೇಶನ್ಶಿಪ್ ಆಫ್ ಅಮಾಂಗ್ ಎಂಪ್ಲಾಯೀಸ್ ದಟ್ ಅರೈಸಸ್ ಸ್ಪಾಂಟೇನಿಯಸ್ಲಿ ಡ್ಯೂ ಟು ಇಂಟ್ರಾಕ್ಷನ್ ಅಮಾಂಗ್ ದ ಪೀಪಲ್ ಅಟ್ ವರ್ಕ್ ಇಸ್ ಕಾಲ್ಡ್ ಆಸ್ ಇನ್ಫಾರ್ಮಲ್ ಆರ್ಗನೈಸೇಷನ್. ಈಗ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಅನ್ನೋದು ಒಂದಷ್ಟು ಜನ ಎಂಪ್ಲಾಯೀಸ್ ಗಳು ಇರ್ತಾರೆ, ಆ ಎಂಪ್ಲಾಯೀಸ್ ಗಳು ಎಲ್ಲ ಸೇರಿ ಅವ್ರೊಳಗೆ ಇನಿಷಿಯೇಟಿವ್ ತಗೊಂಡು ನಾನು ಈ ಕೆಲಸ ಮಾಡ್ತೀನಿ, ನಾನು ಈಗ 20 ಜನ ಒಂದು ಟೀಮ್ ಅಲ್ಲಿ ಇದಾರೆ ಅಂತಂದ್ರೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ. ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಏನಿತ್ತು, ಈ 20 ಜನ ಎಂಪ್ಲಾಯಿ 10 ಜನ ಡಿವೈಡ್ ಮಾಡಿ ಯಾರ್ದೋ ಅಂಡರ್ ಅಲ್ಲಿ ಇವರು ಬರೋರಿದ್ರು. ಬಟ್ ಇಲ್ಲಿ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಯಾವ ತರ ಇರುತ್ತೆ ಅಂದ್ರೆ, ಈಗ 20 ಜನ ಇದಾರೆ, 20 ಜನದ್ದು ಒಂದು ಟೀಮ್. 20 ಜನನು ಏನ್ ಮಾಡ್ತಾರೆ, ಒಬ್ಬೊಬ್ಬರಿಗೆ ಒಂದು ಕ್ವಾಲಿಫಿಕೇಶನ್ ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಒಬ್ಬೊಬ್ಬರಿಗೆ ಬೇರೆ ಬೇರೆ ರೀತಿಯಾದಂತಹ ಕೇಪಬಿಲಿಟಿ ಇರುತ್ತೆ. ಕರೆಕ್ಟಾ? ಒಬ್ರು ತುಂಬಾ ಸ್ಟಾಮಿನಾ ಇರ್ಬೋದು, ಕೆಲಸಗಳನ್ನ ತುಂಬಾ ಚೆನ್ನಾಗಿ ಈಸಿಯಾಗಿ ಮಾಡ್ತಕ್ಕಂತಹದ್ದು, ಕೆಲವರು ಬ್ರೈನ್ ಯೂಸ್ ಮಾಡಿ ಮಾಡ್ತಕ್ಕಂತಹವ್ರು, ಕೆಲವರು ಟೆಕ್ನಿಕ್ ಯೂಸ್ ಮಾಡಿ ಮಾಡ್ತಕ್ಕಂತಹವ್ರು. ಈ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಏನಂತಂದ್ರೆ, ಇಷ್ಟು ಜನ ಎಂಪ್ಲಾಯೀಸ್ ಗಳೆಲ್ಲ ಇರ್ತಾರಲ್ಲ ಒಟ್ಟಿಗೆ ಸೇರ್ಕೊಂಡು, ಅದನ್ನ ನೆಟ್ವರ್ಕ್ ಒಟ್ಟಿಗೆ ಸೇರ್ಕೊಂಡು ಅವರವರು ಇರ್ತಕ್ಕಂತಹ ಕೇಪಬಿಲಿಟಿ ಮೇಲೆನೆ, ಇಲ್ಲಿ ನಾನ್ ಲೀಡರು, ನೀವ್ ಲೀಡರು, ನಾನ್ ಹೆಡ್, ಇವ್ನ ಹೆಡ್ ಅಂತಲ್ಲ, 20 ಜನನು ಈಕ್ವಲ್. ಇವ್ರ ಒಳಗೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಸೊ ನೀನು ಈ ಪೋಸ್ಟ್ ಹೋಗೋ, ನೀನು ನಮ್ಮೆಲ್ಲಾನು ಲೀಡ್ ಮಾಡು ಅಂತ ಅಂದ್ಬಿಟ್ಟು ಅವರೇನೆ ಎಲೆಕ್ಟ್ ಮಾಡ್ಕೊಂಡು ನಡೆಸ್ಕೊ ಹೋಗ್ತಾರೆ. ಇಲ್ಲಿ ಯಾವ ತರ ಅಂತಂದ್ರೆ, ಫಾರ್ಮಲ್ ಅಲ್ಲಿ ಅವನ ಅಂಡರ್ ಅಲ್ಲಿ ಇವ್ರು 20 ಜನ ಕೆಲಸ ಮಾಡ್ತಾ ಇದ್ರು ಅನ್ನೋದು ಬರ್ತಿತ್ತು. ಆದ್ರೆ ಇಲ್ಲಿ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಯಾವ ತರ ಇರುತ್ತೆ ಅಂತಂದ್ರೆ, ಇನ್ಫಾರ್ಮಲ್ ಆಗಿರ್ತಾರೆ. ಇಲ್ಲಿ ಬಾಸ್ ಮತ್ತೆ ಸುಪೀರಿಯರು, ಸಬಾರ್ಡಿನೇಟ್ಸ್ ಆ ತರ ಬರ್ತಿಲ್ಲ. ಸೊ ಎಲ್ಲರೂ ಈಕ್ವಲ್ ಆಗಿರ್ತಾರೆ. ಯಾರ್ಯಾರು ಸ್ಕಿಲ್ಸ್ ಗಳ ಬೇಸ್ ಮೇಲೆ ಅವ್ರನ್ನೇ ಯೋಚನೆ ಮಾಡ್ಕೊಂಡು, ಇಲ್ಲ ನೀವ್ ಈ ಪೋಸ್ಟ್ ಹೋಗಿ ನೀವು ನಮ್ಮನ್ನೆಲ್ಲ ಲೀಡ್ ಮಾಡಿ ಅಂತ ಅಂದ್ಬಿಟ್ಟು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ನೋಡಿ, ಸೋಷಿಯಲ್ ನೆಟ್ವರ್ಕ್ ಆಫ್ a network of social relationship among employees that arises spontaneously due to interaction among the people at work is called as informal organization. ಅವರು 20 ಜನ ಇರ್ತಾರೆ, ಅವರು ಯಾವಾಗ್ಲೂ ಡಿಸ್ಕಸ್ ಮಾಡ್ತಿರ್ತಾರಲ್ವಾ, ಅವ್ರಿಗೆ ಆ ಸ್ಕಿಲ್ಸ್ ಇದೆ, ಇವ್ರಿಗೆ ಈ ಸ್ಕಿಲ್ಸ್ ಇದೆ ಅಂತ ಅಂದ್ಬಿಟ್ಟು ಅವ್ರವರಲ್ಲೇ ಮಾತಾಡ್ಕೊಂಡು ಅವ್ರಿಗೆ ಯೂನಿಟಿನ ಮಾಡ್ಕೊಂಡು ಒಂದು ನೆಟ್ವರ್ಕ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಅವ್ರ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. ಅಂತ ಆರ್ಗನೈಸೇಷನ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತ ಕರೀತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಅಥವಾ ಡೆಫಿನೇಷನ್ ಹೇಳ್ಬೇಕು ಅಂತಂದ್ರೆ, ಅಕಾರ್ಡಿಂಗ್ ಟು ಕೇಟ್ ಡೇವಿಸ್ ಅಂತ ಅವರು ಏನ್ ಹೇಳ್ತಾರೆ, ಇನ್ಫಾರ್ಮಲ್ ಆರ್ಗನೈಸೇಷನ್ ಇಸ್ ಎ ನೆಟ್ವರ್ಕ್ ಆಫ್ ಪರ್ಸನಲ್ ಅಂಡ್ ಸೋಷಿಯಲ್ ರಿಲೇಷನ್ಸ್ ನಾಟ್ ಎಸ್ಟಾಬ್ಲಿಷ್ಡ್ ಆರ್ ರಿಕ್ವೈರ್ಡ್ ಬೈ ದ ಫಾರ್ಮಲ್ ಆರ್ಗನೈಸೇಷನ್ ಬಟ್ ಅರೈಸಸ್ ಸ್ಪಾಂಟೇನಿಯಸ್ಲಿ ಆಸ್ ಪೀಪಲ್ ಅಸೋಸಿಯೇಟೆಡ್ ವಿತ್ ಒನ್ ಅನದರ್. ಯಾವ ತರ ಹೇಳ್ತಾ ಇದ್ರೆ ಇವರು, ಅಕಾರ್ಡಿಂಗ್ ಟು ಕೇಟ್ ಡೇಲಿನ್ ಅಂತ ಅನ್ನೋರು ಏನ್ ಹೇಳ್ತಾ ಇದಾರೆ, ಇನ್ಫಾರ್ಮಲ್ ಆರ್ಗನೈಸೇಷನ್ ಒಳಗೆ ಒಂದು ಸೋಷಿಯಲ್ ನೆಟ್ವರ್ಕ್ ಇದೆ, ಎಂಪ್ಲಾಯೀಸ್ ಗಳೆಲ್ಲ ಸೇರ್ಬಿಟ್ಟು ಮಾಡ್ಕೊಂಡಿರೋಂತಹದ್ದಾಗಿದೆ. ಇದು ಫಾರ್ಮಲ್ ಆರ್ಗನೈಸೇಷನ್ ತರ ಅಲ್ಲ. ಸಬಾರ್ಡಿನೇಟ್, ಸುಪೀರಿಯರ್, ಸಬಾರ್ಡಿನೇಟ್ಸ್ ಈ ತರ
ಕಂಪ್ಲೀಟ್ ಆಗಿ ಪ್ರೋಸೆಸ್ ಆತರ ಇರೋದಿಲ್ಲ. ಇದೊಂದು ಗ್ರೂಪ್ ಆಫ್ ನೆಟ್ವರ್ಕ್ ಅಲ್ಲಿ ಸೇರ್ಕೊಂಡು ಎಲ್ಲರೂ ಕೆಲಸಗಳನ್ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾಗಿ ಇದೊಂದು ಇನ್ಫಾರ್ಮಲ್ ಆರ್ಗನೈಸೇಷನ್ ಅನ್ನೋದು ನಮಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತಾ ಹೋಯ್ತು. ಹಾಗಾದ್ರೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಇರೋದ್ರಿಂದ ಅದರಲ್ಲಿ ಇರ್ತಕ್ಕಂತಹ ಅಡ್ವಾಂಟೇಜಸ್ ಗಳು ಏನು ಅಥವಾ ಡಿಸ್ಅಡ್ವಾಂಟೇಜಸ್ ಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಜನರಲ್ ಆಗಿ ಒಂದು ಹೇಳ್ತೀನಿ, ಆಗ್ಲೇನೆ ಸುಮ್ನೆ ನಿಮ್ಗೆ ಫಾರ್ಮಲ್ ಆಗಿ ಯಾವ ತರ ಮಿಲಿಟರಿ ವರ್ಕ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಏನಾದ್ರು ಸಪೋಸ್ ಹೇಳ್ತಾ ಇರೋಂಥದ್ದು ಮಿಲಿಟರಿ ನಮಗೆ ಅಷ್ಟು ಫಾರ್ಮಲ್ ಆಗಿ ಇರಲಿಲ್ಲ, ಇನ್ಫಾರ್ಮಲ್ ಆಗಿತ್ತು ಅಂತಂತಂದ್ರೆ ಏನಾಗ್ತಾ ಇತ್ತು, ಬೇರೆ ಕಂಟ್ರಿ ಅವರು ನಮ್ಮಲ್ಲಿ ಇನ್ಫಾರ್ಮಲ್ ಇತ್ತು ಮಿಲಿಟರಿ ಅಂತ ಅನ್ಕೊಳ್ಳಿ, ಒಬ್ಬ ಅವ್ರವ್ರು ಇವ್ರ ಮಾತು ಕೇಳಲ್ಲ, ಇವ್ರ ಮಾತು ಅವ್ರ ಮಾತು ಕೇಳಲ್ಲ ಅಂತ ಏನಾದ್ರು ಒಳಗೇನೆ ಕಾನ್ಫ್ಲಿಕ್ಟ್ ಆಗಿತ್ತು ಅಂತ ಅಂತಂದಾಗ ಏನಾಗ್ತಿತ್ತು, ಈಗ ಆರ್ಮಿ ಅವ್ರಿಗೂ ನೇವಿ ಅವ್ರಿಗೂ ಸರಿ ಇಲ್ಲ ಸಂಬಂಧಗಳು, ರಿಲೇಶನ್ಶಿಪ್, ನೇವಿ ಅವರು ಮತ್ತೆ ಯಾರು ಏರ್ ಫೋರ್ಸ್ ಅವ್ರಿಗೂ ಸಂಬಂಧ ಸರಿಯಾಗಿಲ್ಲ ಅಂತಂತಂದ್ರೆ ಏನಾಗುತ್ತೆ, ಯಾವ್ದಾದ್ರು ಎನಿಮಿ ಕಂಟ್ರಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ನಾವು ಮೂರು ಡಿವಿಷನ್ ಅವರು ಬೇರೆ ಬೇರೆ ಕಡೆ ನಿಂತಿದ್ದಾಗ ಏನಾಗುತ್ತೆ, ನಾವು ಪ್ರೊಟೆಕ್ಟ್ ಮಾಡ್ಕೊಳಕ್ ಆಗಲ್ಲ, ಆಗುತ್ತಾ? ಖಂಡಿತ ಆಗಂಗಿಲ್ಲ. ಅದಕ್ಕೋಸ್ಕರನೇ ಇನ್ಫಾರ್ಮಲ್ ಆರ್ಗನೈಸೇಷನ್ಗಳು ಈ ತರ ಅಂದ್ರೆ ಸೆಕ್ಯೂರಿಟಿ ಅಂತ ಬಂದಾಗ ಇವು ಅಪ್ಲಿಕಬಲ್ ಆಗಂತಹದ್ದಲ್ಲ. ಕೆಲವು ಆರ್ಗನೈಸೇಷನ್ ಒಳಗೆ ಇನ್ಫಾರ್ಮಲ್ ಇದ್ದಾಗ ತುಂಬಾ ಖುಷಿಯಾಗಿ ಕೆಲಸಗಳನ್ನ ಮಾಡ್ಕೊಳ್ತಾ ಹೋಗ್ತಾರೆ. ಯಾಕಂದ್ರೆ ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿಗಳಿರುತ್ತೆ, ಈಕ್ವಲ್ ಚಾನ್ಸಸ್ ಇರುತ್ತೆ. ಸೊ ಎಲ್ಲರೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಕೆಲಸಗಳನ್ನ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಅದು ಕೆಲವು ಆರ್ಗನೈಸೇಷನ್ ಗಳಲ್ಲಿ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಈ ತರದ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಡ್ವಾಂಟೇಜಸ್ ಗಳು ಏನೇನಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಫಾಸ್ಟ್ ಕಮ್ಯುನಿಕೇಶನ್ ನೋಡಿ, ಇಲ್ಲಿ ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಏನಿತ್ತು, ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಆಪರೇಷನ್ ಲೆವೆಲ್, 3 ಲೆವೆಲ್, ಮೇಲ್ಗಡೆಯಿಂದ ಕೆಳಗಡೆಯಿಂದ ಮತ್ತೆ ಬಿಲೋ ಅಂಡರ್ ಲೆವೆಲ್ಗೆ ಇನ್ಫಾರ್ಮೇಶನ್ ಪಾಸ್ ಆಗ್ಬೇಕಾಗಿತ್ತು. ಬಟ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಮೇಲ್ಗಡೆ ಕೆಳಗಡೆ ಮಿಡಲ್ ಲೆವೆಲ್ ಆತರ ಏನು ಇಲ್ಲದೆ ಇರೋದ್ರಿಂದ ಯಾವ ಪರ್ಸನ್ ಬೇಕಾದ್ರೂ ಯಾರ ಜೊತೆನೂ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗಾಗಿ ಇನ್ಫಾರ್ಮೇಶನ್ ಏನೇ ಇತ್ತು ತುಂಬಾ ಸ್ಮೂತ್ ಆಗಿ ಫ್ಲೋ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಫಾಸ್ಟ್ ಆಗಿ ಕಮ್ಯುನಿಕೇಶನ್ ಯಾರ ಜೊತೆ ಬೇಕಾದ್ರೂ ಡಿಸ್ಕಷನ್ ಮಾಡ್ಬೋದಲ್ಲ, ಅದೊಂದು ಅಡ್ವಾಂಟೇಜ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಫುಲ್ಫಿಲ್ ಸೋಷಿಯಲ್ ನೀಡ್ಸ್ ಏನ್ ಹೇಳ್ತಾ ಇದಾರೆ, ಈಗ 20 ಜನದ ಟೀಮ್ ಅಲ್ಲಿ ಒಬ್ರಿಗೆ ಯಾಕೋ ಹುಷಾರಿಲ್ಲ ಅಥವಾ ಅವ್ರು ಬರಕ್ಕಾಗಿಲ್ಲ, ಅವ್ರಿಗೇನೋ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ಅವ್ರ ಕೆಲಸಗಳನ್ನ ಇನ್ನೊಬ್ರು ಶೇರ್ ಮಾಡ್ಕೊಂಡು ಮಾಡ್ಬೋದಾಗಿದೆ. ಯಾಕಂತಂದ್ರೆ ಇನ್ನೊಂದ್ಸಲ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಇವ್ರು ಸಪೋರ್ಟ್ ಮಾಡ್ತಾರೆ. ಸೊ ಇಲ್ಲಿ ಏನಂತಂದ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಸೋಷಿಯಲ್ ಬಾಂಡಿಂಗ್ ಇಂದ ಅದು ಫುಲ್ಫಿಲ್ ಆಗುತ್ತೆ. ಏನ್ ಫುಲ್ಫಿಲ್ ಆಗುತ್ತೆ, ಸೋಷಿಯಲ್ ನೀಡ್ಸ್ ಗಳು ಏನೇನಿದೆ ಆ ಸೋಷಿಯಲ್ ನೀಡ್ಸ್ ಗಳು ಫುಲ್ಫಿಲ್ ಆಗುತ್ತೆ. ಎಲ್ಲ ಒಂದು ಫ್ಯಾಮಿಲಿ ಇದ್ದಂಗೆ ಇರ್ತಾರೆ, ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತಾರೆ. ಸೊ ಆಫೀಸು ಮತ್ತೆ ಪರ್ಸನಲ್ ಲೈಫ್ ಬೇರೆ ಬೇರೆ ಅಂತ ಕನ್ಸಿಡರ್ ಮಾಡಂಗಿಲ್ಲ. ಸೊ ಹಾಗಾಗಿ ತುಂಬಾ ಸ್ಮೂತ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದು ಇನ್ಫಾರ್ಮಲ್ ಆರ್ಗನೈಸೇಷನ್ ಅಡ್ವಾಂಟೇಜಸ್. ಹಾಗಾದ್ರೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಥರ್ಡ್ ಮೇನ್ ಇಂಪಾರ್ಟೆಂಟ್ ಏನು ಅಡ್ವಾಂಟೇಜಸ್ ಅಂತಂದ್ರೆ ಹೆಲ್ಪ್ ಇನ್ ಅಚೀವಿಂಗ್ ಆರ್ಗನೈಸೇಷನ್ ಆಬ್ಜೆಕ್ಟಿವ್. ಏನ್ ಹೇಳ್ತಾ ಇದಾರೆ, ಸೊ ಯಾವಾಗ ಅವರು ಒಂದು ಟೀಮ್ ಮಾಡ್ಬಿಟ್ಟು ಬಿಟ್ಬಿಟ್ರೆ ನಿಮ್ ಪಾಡಿ ನೀವು ಮಾಡ್ಕೊಳ್ರಪ್ಪ, ನಿಮ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೇನೆ ನಮ್ಗೆ ಏನಾದ್ರು ಟಾರ್ಗೆಟ್ ಅಚೀವ್ ಮಾಡ್ಬೇಕಷ್ಟೇ, ನೀವ್ ಯಾರು ಯಾವ ತರ ಬೇಕಾದ್ರೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ ಅಂತ ಅಂತಂದಾಗ ಕೊಟ್ಬಿಟ್ಟಾಗ ಆಪರ್ಚುನಿಟಿ, ಅವ್ರು ತುಂಬಾ ಚೆನ್ನಾಗಿ ಅವ್ರವ್ರಿಗೆ ಯಾರ್ಯಾರಿಗೆ ಯಾವ ಕೇಪಬಿಲಿಟಿ ಇದೆ ಅಂತ ಅಂದ್ಬಿಟ್ಟು ಅವರೆಲ್ಲ ಅರ್ಥ ಮಾಡ್ಕೊಂಡು ಅವ್ರ ಕೆಲಸಗಳನ್ನ ಶೇರ್ ಮಾಡ್ಕೊಂಡ್ಬಿಟ್ಟು ಈಸಿಯಾಗಿ ಮಾಡ್ತಾ ಹೋಗ್ತಾರೆ. ಸೊ ಅದ್ ಏನಾಗುತ್ತೆ, ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಏನಿದೆ ಅದನ್ನ ಅಚೀವ್ ಮಾಡ್ಲಿಕ್ಕೆ ಅಡ್ವಾಂಟೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಹಾಗಾದ್ರೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಡಿಸ್ಅಡ್ವಾಂಟೇಜಸ್ ಅಥವಾ ಲಿಮಿಟೇಷನ್ಸ್ ಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ರಿಸ್ಟ್ರಿಕ್ಷನ್, ರೆಸಿಸ್ಟೆನ್ಸ್ ಟು ಚೇಂಜ್. ಏನಾಗುತ್ತೆ, 20 ಜನರದು ಮೈಂಡ್ ಸೆಟ್ ಒಂದೇ ತರ ಇರೋದಿಲ್ಲ, ಕರೆಕ್ಟಾ? ಮುಂದಕ್ಕೆ ಹೋಗ್ತಾ ಹೋಗ್ತಾ ಅವರಲ್ಲೇನೆ ರೆಸಿಸ್ಟೆನ್ಸಿ ಇಲ್ಲದೆ ಇರ್ಬೋದು, ಚೇಂಜಸ್ ಗಳು ಆಗ್ತಾ ಹೋಗ್ಬೋದು, ಅವರಲ್ಲೇನೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಒಟ್ಟೋಗಿ ಅದು ನಿಂತೋಗ್ಬಿಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಆಯ್ತಾ? ಇನ್ನೊಂದು ಏನಂತಂದ್ರೆ ಸ್ಪ್ರೆಡ್ ಆಫ್ ರೂಮರ್ಸ್. ಏನಾಗುತ್ತೆ, ಈಗ ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಇತ್ತು ಅಂತಂದ್ರೆ ಒಬ್ಬ ಸುಪೀರಿಯರ್ ಇದ್ದ, ಸಬಾರ್ಡಿನೇಟ್ ಕೆಲಸ ಮಾಡ್ತಾ ಇದ್ರು, ಅವ್ನಿಗೆ ಹೇಳ್ದ ಇವನ್ ಏನ್ ಕೆಲಸ ಇತ್ತು ಮಾಡಿಸ್ತಾ ಇದ್ರು. ಹಾಗೆ ಅವ್ನು ಬಾಸ್ ಮತ್ತೆ ಇವನು ವರ್ಕರ್ ಅನ್ನೋದು ಆತರ ಇತ್ತು. ಸೊ ಇಲ್ಲೇನಂತಂದ್ರೆ ಬಾಸ್ ಆಗ್ಲಿ ಲೀಡರ್ ಆಗ್ಲಿ ಇವನ್ನ ಯಾವ್ದೇ ಕಾರಣಕ್ಕೂ ಅವ್ರ ಹತ್ರ ಸೇರಿಸ್ಕೊಳ್ತಾ ಇರ್ಲಿಲ್ಲ. ಅವ್ನ್ ಏನಿತ್ತು ಇನ್ಫಾರ್ಮೇಶನ್, ಏನಿತ್ತು ಅವ್ನ ಕೆಲಸಗಳನ್ನ ಮಾಡಿಸ್ಕೊಳ್ಳೋದು ಅಷ್ಟೇ ಕೆಲಸ ಆಗಿತ್ತು. ಬಟ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಏನಾಗುತ್ತೆ, ಎಲ್ಲಾರ ಬಗ್ಗೆನೂ ಎಲ್ಲಾರ್ಗೂ ಗೊತ್ತಿರುತ್ತೆ. ಸೊ ಏನಾದ್ರು ಒಂದು ಸಣ್ಣ ಲೂಪ್ ಹೋಲ್ಸ್ ಆಯ್ತು ಅಂತಂದ್ರೆ ರೂಮರ್ಸ್ ಎಲ್ಲರಿಗೂ ಹಬ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಫಸ್ಟ್ ಒಂದ್ ಆಯ್ತು, ಸೆಕೆಂಡ್ ಒಂದ್ ಡಿಮೆರಿಟ್ಸ್ ಆಯ್ತು. ಈಗ ಪ್ರೆಷರ್ ಆಫ್, ಮೂರನೇದು ಡಿಸ್ಅಡ್ವಾಂಟೇಜ್ ಅಂತಂದ್ರೆ ಪ್ರೆಷರ್ ಆಫ್ ಗ್ರೂಪ್ ನಾರ್ಮ್ಸ್. ಏನಾಗುತ್ತೆ, ಪ್ರೆಷರ್ ಆಫ್ ಗ್ರೂಪ್ ನಾರ್ಮ್ಸ್ ಅಂತಂದ್ರೆ ಗ್ರೂಪ್ ಒಳಗೆ ಒಂದು ಆಬ್ಜೆಕ್ಟಿವ್ ನ ಕೊಟ್ಬಿಟ್ಟು ಒಂದು ಗ್ರೂಪ್ ಕೊಟ್ಬಿಟ್ಟಿರ್ತಾರೆ. ಅಲ್ಲೇ ಮುಂದೆ ಏನಾಗುತ್ತೆ ಅಂತಂದ್ರೆ ಪ್ರೆಷರ್ ಗಳು ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಒಬ್ಬ ಮಾತ್ರ ಇಷ್ಟೊಂದು ಕೆಲಸಗಳನ್ನ ಮಾಡ್ತಿರ್ತಾನೆ, ಇನ್ನೊಬ್ಬ ಕೆಲಸಗಳನ್ನ ಮಾಡ್ತಾ ಇಲ್ಲ ಅಂತ ಅನ್ನೋದು ಕಂಪ್ಲೇಂಟ್ ಗಳು ಬರ್ತಾ ಹೋಗುತ್ತೆ. ಸೊ ಇವ್ರಿಗೆ ಜಾಸ್ತಿ ಇದೆ, ನಾವು ಬೆಳಿಗ್ಗೆ ಬೇಗನೆ ಬರ್ತೀವಿ, ಅವ್ರು ಬೇಗ ಹೋಗ್ತಾರೆ.
ಸೊ ಅಥವಾ ಈ ತರ ಕಾನ್ಫ್ಲಿಕ್ಟ್ ಗಳು ಕ್ರಿಯೇಟ್ ಆಗುವಂತಹ ಚಾನ್ಸಸ್ ಗಳು, ನಾವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ನಮಗೆ ಸ್ವಲ್ಪ ಸಂಬಳ ಕಮ್ಮಿ ಬರುತ್ತೆ, ಇನ್ ಕೆಲವರು ಯಾರೋ ಸ್ಮಾರ್ಟ್ ಆಗಿ ಯೂಸ್ ಮಾಡ್ತಾರೆ ಅವ್ರಿಗೆ ಜಾಸ್ತಿ ಬರುತ್ತೆ ಅನ್ನೋದು, ಈ ತರ ಡಿಫ್ರೆನ್ಸಸ್ ಗಳು ಜಾಸ್ತಿ ಆಗ್ಬೋದು, ಗ್ರೂಪ್ ನಾಮ್ಸ್ ಗಳಿಗೆ ಪ್ರೆಷರ್ ಬರ್ಬೋದು ಅಂತಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇದು ಫಾರ್ಮಲ್ ಆರ್ಗನೈಸೇಷನ್ ಮತ್ತೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಮೀನಿಂಗು, ಡೆಫಿನೇಷನ್ ಹಾಗೆ ಮೆರಿಟ್ಸ್ ಮತ್ತೆ ಲಿಮಿಟೇಷನ್ಸ್ ಗಳನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಈಗ ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಗೆ ಇರತಕ್ಕಂತಹ ಡಿಫ್ರೆನ್ಸಸ್ ಗಳು ಏನು ಅಂತ ಅಂದ್ಬಿಟ್ಟು ನೋಡೋಣ. ಹಾಗಾದ್ರೆ ಫಸ್ಟ್ ಮೀನಿಂಗ್ ಇಂದ ನಾವು ಸ್ಟಾರ್ಟ್ ಮಾಡೋಣ. ಏನ್ ಇರುತ್ತೆ ಮೀನಿಂಗು? ಸ್ಟ್ರಕ್ಚರ್ ಆಫ್ ಅಥಾರಿಟಿ ರಿಲೇಶನ್ಶಿಪ್ ಕ್ರಿಯೇಟೆಡ್ ಬೈ ಮ್ಯಾನೇಜ್ಮೆಂಟ್. ಏನ್ ಹೇಳ್ತಿದ್ರೆ ಫಾರ್ಮಲ್ ಆರ್ಗನೈಸೇಷನ್ ಅಂತ ಅನ್ನೋದು ಯಾರು ಕ್ರಿಯೇಟ್ ಮಾಡ್ತಾರೆ ಅಂತಂದ್ರೆ ಅದೊಂದು ಸ್ಟ್ರಕ್ಚರಲ್ ಅಥಾರಿಟಿ ಮ್ಯಾನೇಜ್ಮೆಂಟ್ ಅವರನ್ನೇ ಕ್ರಿಯೇಟ್ ಮಾಡ್ಬಿಡ್ತಾರೆ. ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋವರ್ ಲೆವೆಲ್ ಅಂತ ಅಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡ್ಕೊಂಡು ಮಾಡ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇನ್ನು ಇನ್ಫಾರ್ಮಲ್ ಆರ್ಗನೈಸೇಷನ್ ನೋಡಿ, ಇಲ್ಲಿ ನೆಟ್ವರ್ಕ್ ಆಫ್ ಸೋಷಿಯಲ್ ರಿಲೇಶನ್ಶಿಪ್ ಅರೈಸಸ್ ಔಟ್ ಆಫ್ ಇಂಟ್ರಾಕ್ಷನ್ ಅಮಾಂಗ್ ಎಂಪ್ಲಾಯಿಗಳೆಲ್ಲ ಸೇರ್ಕೊಂಡು 20 ಜನನು ಅವ್ರು ಇಂಟ್ರಾಕ್ಟ್ ಮಾಡ್ಕೊಂಡು ಯಾರ್ಯಾರು ಏನೇನ್ ಕೆಲಸಗಳನ್ನ ಆ ಸೋಷಿಯಲ್ ಇಂಟ್ರಾಕ್ಷನ್ ರಿಲೇಶನ್ಶಿಪ್ ಇದೆ ಅವರು ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. ಇದನ್ನ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತ ಅಂದ್ಬಿಟ್ಟು ಮೀನಿಂಗ್ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎರಡನೇದು ಆರಿಜಿನ್. ಏನು, ಯಾವ ತರ ಆರಿಜಿನ್ ಆಯ್ತು? ಅರೈಸಸ್ ಆಸ್ ಎ ರಿಸಲ್ಟ್ ಆಫ್ ಕಂಪನಿ ರೂಲ್ಸ್ ಅಂಡ್ ಪಾಲಿಸೀಸ್. ಫಾರ್ಮಲ್ ಆರ್ಗನೈಸೇಷನ್ ಯಾವ ತರ ಕ್ರಿಯೇಟ್ ಆಯ್ತು ಅಥವಾ ಒರಿಜಿನ್ ಆಯ್ತು ಅಂತಂದ್ರೆ ಒಂದು ಕಂಪನಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದ್ದಿದ್ರಿಂದ ಫಾರ್ಮಲ್ ಆರ್ಗನೈಸೇಷನ್ ಬಂತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇದು ಯಾವ್ದ್ರಿಂದ ಅರೈಸ್ ಆಗಿದೆ ಅಂತಂದ್ರೆ ಸೋಷಿಯಲ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಯಾವ ತರ ಒರಿಜಿನ್ ಆಯ್ತು ಅಂತಂದ್ರೆ ಅವ್ರೊಳಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದಿಂದ ಅವರು ಮಾತಾಡ್ಕೊಂಡಿದ್ರಿಂದ ಬಂತು ಅಂತ ಅಂದ್ಬಿಟ್ಟು ಇನ್ಫಾರ್ಮಲ್ ಆರ್ಗನೈಸೇಷನ್ ಹೇಳ್ತಾ ಇದ್ರೆ. ಹಾಗಾದ್ರೆ ಅಥಾರಿಟಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಅರೈಸಸ್ ಬೈ ವರ್ಚ್ಯೂ ಆಫ್ ಪೊಸಿಷನ್ ಇನ್ ಮ್ಯಾನೇಜ್ಮೆಂಟ್. ಅಥಾರಿಟಿ ಯಾವ ತರ ಬರುತ್ತೆ ಅಂತಂದ್ರೆ ಆಗ್ಲೇ ಹೇಳ್ದಂಗೆ ಸುಪೀರಿಯರ್ ಸಬಾರ್ಡಿನೇಟ್ಸ್ ಅಂತ ಅಂದ್ಬಿಟ್ಟು ಒಬ್ರು ಅಥಾರಿಟಿ ಇರ್ತಾರೆ, ಅವ್ರ ಅಂಡರ್ ಅಲ್ಲಿ ಕೆಲಸ ಮಾಡ್ತಕ್ಕಂತಹದ್ದು, ಆ ತರ ಅಥಾರಿಟೇರಿಯನ್ಶಿಪ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇಲ್ಲಿ ಏನ್ ಹೇಳ್ತಾ ಇದ್ರೆ ಅರೈಸಸ್ ಔಟ್ ಆಫ್ ಪರ್ಸನಲ್ ಕ್ವಾಲಿಟಿ. ಈಗ 20 ಜನರ ಟೀಮ್ ಅಲ್ಲಿ ಯಾರು ತುಂಬಾ ಚೆನ್ನಾಗಿ ಎಕ್ಸ್ಪರ್ಟೈಸ್ ಇದ್ದಾರೆ ನಾಲೆಡ್ಜ್ ಅಲ್ಲಿ ಅಥವಾ ಟೆಕ್ನಿಕಲಿ ಅವ್ರು ತುಂಬಾ ಇಂಪ್ರೂವ್ ಇದ್ದಾರೆ ಅಂತಂದ್ರೆ ಅವರು ಅಥಾರಿಟಿನ ವಹಿಸ್ಕೊಳ್ಬಹುದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಬಿಹೇವಿಯರ್. ಇಟ್ ಈಸ್ ಡೈರೆಕ್ಟೆಡ್ ಬೈ ರೂಲ್ಸ್. ಏನ್ ಹೇಳ್ತಿದ್ರೆ ಇಲ್ಲಿಯ ಬಿಹೇವಿಯರ್ ಯಾವ ತರ ಇರುತ್ತೆ ಅಂತಂದ್ರೆ ಇಲ್ಲಿ ವರ್ಕ್ ಮಾಡ್ಬೇಕಾಗಿರೋಂತಹ ಎಂಪ್ಲಾಯಿಗಳು ಯಾವ ತರ ರೂಲ್ಸ್ ಇರುತ್ತೆ ಅದೇ ತರನೇ ವರ್ಕ್ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ದೇರ್ ಇಸ್ ನೋ ಸೆಟ್ ಆಫ್ ಬಿಹೇವಿಯರ್ ಪ್ಯಾಟರ್ನ್. ಇಲ್ಲಿ ಯಾರು ಇದೇ ತರನೇ ಇರ್ಬೇಕು ಅನ್ನೋದು ಏನ್ ಪ್ಯಾಟರ್ನ್ ಏನ್ ಇರಂಗಿಲ್ಲ. ಈಗ ಒಂದೊಂದು ಆರ್ಗನೈಸೇಷನ್ ಇರುತ್ತೆ, ಒಂದು ಟೀಮ್ ಇರ್ತಾರೆ, ಅವ್ರಿಗೇನೋ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಅವ್ರು ಕೊಟ್ಟಿರೋಂತಹ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ಬೇಕು ಅಷ್ಟೇ ಅವ್ರ ಟಾರ್ಗೆಟ್. ಅವರು ಬೆಳಿಗ್ಗೆ ವರ್ಕ್ ಮಾಡ್ತಾರ, ಸಂಜೆ ವರ್ಕ್ ಮಾಡ್ತಾರ, ದಟ್ ಡಸಂಟ್ ಮ್ಯಾಟರ್. ಅವ್ರು ಯಾವಾಗ ಬೇಕಾದ್ರೂ ವರ್ಕ್ ಮಾಡ್ಬೋದು. ಆಫೀಸಿಗೆ ಎಷ್ಟು ಗಂಟೆಗೆ ಬರ್ತಾರೆ ಹೋಗ್ತಾರೆ ಅದೇ ಮ್ಯಾಟರ್ ಆಗಂಗಿಲ್ಲ. ಆದ್ರೆ ಅವ್ರಿಗೆ ಕೊಟ್ಟಿರ್ತಕ್ಕಂತಹ ಆ ದಿನದ ಕೆಲಸಗಳನ್ನ ಮಾತ್ರ ಅವ್ರು ಕಂಪಲ್ಸರಿಯಾಗಿ ಕಂಪ್ಲೀಟ್ ಮಾಡ್ಲೇಬೇಕಾಗತ್ತೆ. ಹಾಗೇನೆ ಇನ್ನೂ ಒಂದ್ ಏನಂತಂದ್ರೆ ಬಿಹೇವಿಯರ್ ಅಂತಂತಂದ್ರೆ ಈಗ ಕೆಲವರು ಈಗ ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಹೇಗಿರುತ್ತೆ, ಇಂಡಸ್ಟ್ರಿಗೆ ಅಥವಾ ಆ ಫ್ಯಾಕ್ಟ್ರಿಗೆ ಅಥವಾ ಏನೇ ಇರ್ಲಿ ಆ ಆಫೀಸ್ಗೆ ಫಾರ್ಮಲ್ ಆಗೇ ಬರ್ಬೇಕು, ಯಾವಾಗ್ಲೂ ಟ್ರಿಮ್ ಮಾಡ್ಕೊಂಡೇ ಇರ್ಬೇಕು, ಯಾವಾಗ್ಲೂ ಫಾರ್ಮಲ್ ಬಟ್ಟೆಲೇ ಇರ್ಬೇಕು, ಶೂ ಹಾಕಿರ್ಬೇಕು, ಈ ತರ ಕಂಪಲ್ಸರಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಬಟ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ನೀನ್ ಶೂ ಆರು ಹಾಕಬಾ, ಸ್ಲಿಪ್ಪರ್ ಆರು ಹಾಕಲ್ಬಾ, ಅಥವಾ ಫಾರ್ಮಲ್ ಡ್ರೆಸ್ ಅಲ್ಲೇ ಬಾ, ಇನ್ಫಾರ್ಮಲ್ ಡ್ರೆಸ್ ಅಲ್ಲೇ ಬಾ, ನೀನ್ ಟ್ರಿಮ್ಮೇ ಮಾಡಿರ್ಬೇಕು, ಇದೇ ತರನೇ ಇರ್ಬೇಕು ಅನ್ನೋದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಇರೋದಿಲ್ಲ, ಬಿಹೇವಿಯರ್ ಪ್ಯಾಟರ್ನ್ ಗಳು ಇರೋದಿಲ್ಲ ಅಂತ ಹೇಳ್ತಾ ಇದ್ರೆ. ಹಾಗಾದ್ರೆ ಫ್ಲೋ ಆಫ್ ಕಮ್ಯುನಿಕೇಶನ್ ಯಾವ ತರ ಇರುತ್ತೆ ಅಂತಂದ್ರೆ ಕಮ್ಯುನಿಕೇಶನ್ ಟೇಕ್ ಪ್ಲೇಸ್ ಥ್ರೂ ದ ಸ್ಕ್ಯಾಲರ್ ಚೈನ್. ಏನ್ ಗೈಸ್ ಸ್ಕ್ಯಾಲರ್ ಚೈನ್ ಅಂತಂದ್ರೆ ಅಪ್ವರ್ಡ್ ಇಂದ ಡೌನ್ವರ್ಡ್ ಗೆ ಇನ್ಫಾರ್ಮೇಶನ್ ನ ಪಾಸ್ ಆಗಂತಹದ್ನ ಸ್ಕ್ಯಾಲರ್ ಚೈನ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸ್ಕ್ಯಾಲರ್ ಚೈನ್ ಅಂತಂದ್ರೆ ಟಾಪ್ ಲೆವೆಲ್ ಇಂದ ಮಿಡ್ಲ್ ಲೆವೆಲ್ಗೆ, ಮಿಡ್ಲ್ ಲೆವೆಲ್ ಇಂದ ಆಪರೇಷನ್ ಲೆವೆಲ್ಗೆ ಇನ್ಫಾರ್ಮೇಶನ್ ಫ್ಲೋ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಯಾವ ತರ ಇದೆ ಅಂದ್ರೆ ಫ್ಲೋ ಆಫ್ ಕಮ್ಯುನಿಕೇಶನ್ ಈಸ್ ನಾಟ್ ಎ ಥ್ರೂ ಎ ಪ್ಲಾನಡ್ ರೂಟ್. ಇಟ್ ಕ್ಯಾನ್ ಟೇಕ್ ಪ್ಲೇಸ್ ಇನ್ ಎನಿ ಡೈರೆಕ್ಷನ್. ಏನು ಇದು ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋಯರ್ ಲೆವೆಲ್ ಈ ತರನೇ ಬರ್ಬೇಕು ಅನ್ನೋದು ಏನಿರೋದಿಲ್ಲ. 20 ಜನ ಗ್ರೂಪ್ ಅಲ್ಲಿ ಯಾರು ಯಾರ ಜೊತೆ ಬೇಕಾದ್ರು, ಈಗ ಟಾಪ್ ಅಲ್ಲಿ ಈಗ 20 ಜನ ಸೇರ್ಬಿಟ್ಟು ಒಬ್ಬರನ್ನ ನಾವು ಲೀಡರ್ ಅಂತ ಮಾಡ್ಕೊಂಡಿದೀವಿ ಅಂತ ಅನ್ಕೊಂಡ್ರೆ ಯಾರು ಬೇಕಾದ್ರೂ ಅವನನ್ನು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅವ್ನಿಗೆ ಇರ್ತಕ್ಕಂತಹ ಪ್ರಾಬ್ಲಮ್ಸ್ ಗಳು ಅಥವಾ ಚಾಲೆಂಜಸ್ ಗಳು ಏನಿದೆ ಅವ್ರ ಹತ್ರ ಶೇರ್ ಮಾಡ್ಬೋದಾಗಿದೆ, ಅಲ್ಲೇ ರಿಸಾಲ್ವ್ ಮಾಡ್ಕೊಳ್ಬಹುದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಅದು ಫ್ಲೋ ಆಫ್ ಕಮ್ಯುನಿಕೇಶನ್ 5ನೇ ಇಂಪಾರ್ಟೆಂಟ್ ಡಿಫರೆನ್ಸಸ್. ಹಾಗಾದ್ರೆ ಇದ್ರದ್ದು ನೇಚರ್ ಏನು? ರಿಜಿಡ್ ಅಂತಂದ್ರೆ ಏನು? ತುಂಬಾ ಟೈಟ್ ಆಗಿರುತ್ತೆ ಅಥವಾ ಸ್ಟ್ರಿಕ್ಟ್ ಆಗಿರುತ್ತೆ. ಆಫೀಸು ಆರ್ಗನೈಸೇಷನ್ ಫಾರ್ಮಲ್ ಆರ್ಗನೈಸೇಷನ್ ಆಗಿರೋದ್ರಿಂದ ತುಂಬಾ ಸ್ಟ್ರಿಕ್ಟ್. ಇಷ್ಟೇ ಗಂಟೆಗೆ ಬರ್ಬೇಕು, ಇಷ್ಟೇ ಗಂಟೆಗೆ ಹೋಗ್ಬೇಕು, ಇಷ್ಟೇ ಕೆಲಸಗಳನ್ನ ಮಾಡ್ಬೇಕು, ಈ ತರದೇ ಬಟ್ಟೆಗಳನ್ನ ಹಾಕೋ ಬರ್ಬೇಕು, ಈ ತರ ಕಮ್ಯುನಿಕೇಶನ್ ನೀವು ಮಾಡ್ಬೇಕು,
ಬೇರೆಯವ್ರ ಜೊತೆ ಇಂಟ್ರಾಕ್ಷನ್ ಮಾಡ್ಬೇಕು ಅಂತಂದ್ರೆ ಅವ್ರ ಜೊತೆ ವರ್ಕ್ ಮಾಡ್ಬೇಕು, ಇವ್ರ ಜೊತೆ ವರ್ಕ್ ಮಾಡ್ಬೇಕು. ಹಾಗೆ ಇನ್ನೂ ಒಂದ್ ಅಂತಂದ್ರೆ ಇನ್ನು ಕೆಲವು ಸಲ ಬೇರೆಯವ್ರ ಜೊತೆ ಯಾವ್ದೇ ಕಾರಣಕ್ಕೂ ಇಂಟ್ರಾಕ್ಷನ್ ಮಾಡಂಗೇ ಇಲ್ಲ. ಈ ತರ ಸ್ಟ್ರಿಕ್ಟ್ ಆಗಿರುತ್ತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು. ಇನ್ಫಾರ್ಮಲ್ ಆರ್ಗನೈಸೇಷನ್ ಗಳಲ್ಲಿ ಫ್ಲೆಕ್ಸಿಬಲ್ ಇರುತ್ತೆ. ಯಾಕೆ ಅಂತಂದ್ರೆ ಅವ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅಂದ್ಬಿಟ್ಟು. ಹಾಗಾದ್ರೆ ಇಲ್ಲಿ ಲೀಡರ್ಶಿಪ್ ಗೈಸ್, ಇದನ್ನ ನಿಮಗೆ 4 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ಗಳಿರುತ್ತೆ. ಸೊ ಇಂಪಾರ್ಟೆಂಟ್, ಕ್ಲೀನ್ ಆಗಿ ಬರ್ಕೊಳ್ಳಿ. ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಎಲಾಬ್ರೇಟ್ ಆಗಿ, ಓಕೆನಾ. ಲೀಡರ್ಶಿಪ್ ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಮ್ಯಾನೇಜರ್ಸ್ ಆರ್ ಲೀಡರ್ಸ್. ಇಲ್ಲಿ ಮ್ಯಾನೇಜರ್ ಗಳು ಯಾರಿರ್ತಾರೆ, ಸುಪೀರಿಯರ್ ಗಳು ಯಾರಿದ್ರಲ್ಲ ಅವರೇನೆ ಲೀಡರ್ ಆಗಿರ್ತಾರೆ ಅಂತ ಅಂದ್ಬಿಟ್ಟು ಹೇಳಿರ್ತಾ ಇದಾರೆ. ಇನ್ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಯಾವ ತರ ಇದೆ, ಲೀಡರ್ಸ್ ಮೇ ಆರ್ ಮೇ ನಾಟ್ ಬಿ ಎ ಮ್ಯಾನೇಜರ್, ದೇ ಆರ್ ಚೂಸ್ ಬೈ ಗ್ರೂಪ್. ಇಲ್ಲಿ 20 ಜನದಲ್ಲಿ ಮ್ಯಾನೇಜರ್ ಅಂತ ಅಂದ್ಬಿಟ್ಟು ಯಾರು ಇರೋದಿಲ್ಲ. ಆ ಗ್ರೂಪ್ ಅವರೇ ಡಿಸ್ಕಷನ್ ನ ಮಾಡಿ ಒಬ್ಬ ಲೀಡರ್ ಅಂತ ಮಾಡ್ಕೊಳ್ತಾನೆ, ಅವನೇ ಮ್ಯಾನೇಜರ್ ಆಗಿರ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಫ್ಲೋ ಆಫ್ ಅಥಾರಿಟಿ, ಲಾಸ್ಟ್ ಪಾಯಿಂಟ್. ಫ್ಲೋ ಆಫ್ ಅಥಾರಿಟಿ ಈಗ ಯಾವುದು ಟಾಪ್ ಇಂದ ಮಿಡಲ್ ಲೆವೆಲ್ಗೆ, ಲೋವರ್ ಲೆವೆಲ್ಗೆ ಅಥವಾ ಆಪರೇಷನ್ ಲೆವೆಲ್ಗೆ ಪೊಸಿಷನ್ ಗಳು ಫಸ್ಟ್ ಈಗ A1 ಆಫೀಸರು, A2 ಆಫೀಸರು, A3 ಆಫೀಸರು ಈ ತರ ಬರುತ್ತೆ. ಅಥವಾ ABCD ಆಫೀಸರ್ಗಳು ಅಂತ ಬರ್ತಾರೆ. ಎ ಗ್ರೂಪ್ ಅಲ್ಲಿ ಇರ್ತಕ್ಕಂಥವ್ರು ಟಾಪ್ ಮೋಸ್ಟ್ ಪೊಸಿಷನ್ ಅಲ್ಲಿ ಇರ್ತಕ್ಕಂಥವ್ರು, ಬಿ ಮತ್ತೆ ಸಿ ಅಲ್ಲಿ ಇರೋದು ಮಿಡಲ್, ಮತ್ತೆ ಡಿ ಅಲ್ಲಿ ಇರುತ್ತಂತಹದ್ದು ನೀವು ಕೇಳಿರ್ತೀರಾ. ಎ ಗ್ರೂಪ್ ನೌಕರರು, ಬಿ ಗ್ರೂಪ್ ನೌಕರರು, ಸಿ ಗ್ರೂಪ್ ನೌಕರರು, ಡಿ ಗ್ರೂಪ್ ನೌಕರರು ಅಂತ ಅನ್ಬಿಟ್ಟು. ಸೊ ಆ ತರ ಡಿಫ್ರೆಂಟ್ ಏನ್ ಹೇಳ್ತಾರೆ ಗ್ರೂಪ್ ಅಲ್ಲಿ ಕೆಲಸಗಳನ್ನ ಮಾಡ್ತಾರೆ. ಆ ತರದ ಅಥಾರಿಟಿ ಈಗ ಗ್ರೂಪ್ ಆಫ್ ಪೀಪಲ್ ಅಲ್ಲಿ ಯಾರು ಎಂಪ್ಲಾಯಿಗಳು ಇರ್ತಾರೆ ಅವರು ಟಾಪ್ ಮೋಸ್ಟ್ ಪೊಸಿಷನ್ ಅಲ್ಲಿ ಇರ್ತಾರೆ. ಅವ್ರಿಗೆ ಏನ್ ಹೇಳಿದ್ರು BCD ಫಾಲೋ ಮಾಡಲೇಬೇಕಾಗತ್ತೆ. ಸೊ ಆ ತರ ಯಾವ ತರ ಫ್ಲೋ ಆಫ್ ಅಥಾರಿಟಿ ಅಂತ ಹೋಗುತ್ತೆ ಅಂತ ಅಂದ್ಬಿಟ್ಟು, ಅಥಾರಿಟಿ ಫ್ಲೋ ಫ್ರಮ್ ಟಾಪ್ ಟು ಬಾಟಮ್, ಮೇಲ್ಗಡೆಯಿಂದ ಕೆಳಗಡೆಗೆ ಸಬಾರ್ಡಿನೇಷನ್ ಪ್ರೋಸೆಸ್ ಬರುತ್ತೆ ಅಂತ ಹೇಳ್ತಾರೆ, ಟಾಪ್ ಲೆವೆಲ್ ಇಂದ ಬಾಟಮ್ ಲೆವೆಲ್ಗೆ. ಇಲ್ಲಿ ಅಥಾರಿಟಿ ಇನ್ಫಾರ್ಮಲ್ ಆರ್ಗನೈಸೇಷನ್ ಯಾವ ತರ ಇದೆ ಅಂತಂದ್ರೆ, ಅಥಾರಿಟಿ ಫ್ಲೋ ವರ್ಟಿಕಲಿ ಆಸ್ ವೆಲ್ ಆಸ್ ಹಾರಿಜಾಂಟಲಿ. ಏನ್ ಹೇಳ್ತಾ ಇದ್ರೆ ಇಲ್ಲಿ ಅಥಾರಿಟಿ ಫ್ಲೋ ಆಫ್ ಅಥಾರಿಟಿ ಅಂತ ಅನ್ನೋದು ಟಾಪ್ ಇಂದನೇ ಬರ್ಬೇಕು ಅಂತಂತಾನೆ ಏನಿಲ್ಲ. ವರ್ಟಿಕಲ್ ಅಂತಂದ್ರೆ ಯಾರ್ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅಥಾರಿಟಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇದು ಈಕ್ವಲ್ ಆಗೂ ಇರ್ಬೋದು. ಒಂದೊಂದ್ ಟೈಮು 20 ಜನ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾಡ್ತಾರೆ ಅಂತಂದ್ರೆ ಕ್ಲೀನ್ ಆಗಿ ಮಾಡ್ಕೊಂಡು ಹೋಗ್ಬೋದು, ಹೌದಲ್ವಾ. ಅಥಾರಿಟಿ ಯಾರು ಸುಪೀರಿಯರ್ ಅಂತ ಇರಲ್ಲ, ಯಾರು ಇರೋದಿಲ್ಲ, ಒಬ್ರನ್ನ ಅವರೇ ನಾಮಿನೇಟ್ ಮಾಡ್ಕೊಂಡಿರ್ತಾರೆ. ನೀನು ಲೀಡರ್ ಆಗಿ ಕಂಪ್ಲೀಟ್ ಆಗಿ ನಮ್ಗೆ ಇನ್ಚಾರ್ಜ್ ತಗೋಂತ ಅವ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೇ ಮಾಡ್ತಾ ಇರೋಂಥದ್ದು. ಸೊ ಹಾಗಾಗಿ ಇಲ್ಲಿ ಫ್ಲೋ ಆಫ್ ಅಥಾರಿಟಿ ಅಂತ ಅನ್ನೋದು ಸ್ಟಾಗ್ನೆಂಟ್ ಆಗಿರುತ್ತೆ, ಅಥವಾ ವರ್ಟಿಕಲ್ ಆಗಿರುತ್ತೆ, ಅಥವಾ ಇನ್ನೇನೋ ಹಾರಿಜಾಂಟಲ್ ಆಗಿರುತ್ತೆ, ಮೇಲ್ಗಡೆ ಜಿಗ್ಜಾಗ್ ಆ ತರ ಕೂಡ ಇರ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈಗ ನಿಮ್ಗೆ ಫಾರ್ಮಲ್ ಆರ್ಗನೈಸೇಷನ್ ಅಂತಂದ್ರೇನು, ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತಂದ್ರೇನು, ಅದ್ರ ಅಡ್ವಾಂಟೇಜಸ್ ಮತ್ತೆ ಲಿಮಿಟೇಷನ್ಸ್, ಮತ್ತೆ ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಆರ್ಗನೈಸೇಷನ್ಗೆ ಇರ್ತಕ್ಕಂತಹ ಡಿಫ್ರೆನ್ಸಸ್ ಗಳು ಏನು ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಗಿದೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ಡೆಲಿಗೇಷನ್ ಅಂತ ಅನ್ನೋ ಕಾನ್ಸೆಪ್ಟ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಡೆಲಿಗೇಷನ್ ಅಂತಂದ್ರೆ ಏನು, ಫಸ್ಟ್ ಮೀನಿಂಗ್ ಅನ್ನ ನೋಡೋಣ. ಡೆಲಿಗೇಷನ್ ಏನ್ ಹೇಳುತ್ತೆ? ಡೆಲಿಗೇಷನ್ ಅಂತಂದ್ರೆ, ಡೆಲಿಗೇಷನ್ ರೆಫರ್ಸ್ to the downward transferring of authority from superior to subordinates. Guys, ತುಂಬಾ ಇಂಪಾರ್ಟೆಂಟ್, ಇದನ್ನ ನೋಟ್ ಮಾಡ್ಕೊಳ್ಳಿ. ಏನ್ ಹೇಳ್ತಿದ್ರೆ, ಡೆಲಿಗೇಷನ್ ರೆಫರ್ಸ್ ಟು ದ ಡೌನ್ವರ್ಡ್ ಟ್ರಾನ್ಸ್ಫರ್ ಆಫ್ ಅಥಾರಿಟಿ ಫ್ರಮ್ ಸುಪೀರಿಯರ್ ಟು ಸಬಾರ್ಡಿನೇಟ್. ನಾನು ಆಗ್ಲೇ ಹೇಳ್ತೀನಿ, ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಯಾವ ತರ ಇರುತ್ತೆ, ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋವರ್ ಲೆವೆಲ್, ಆಪರೇಷನ್ ಲೆವೆಲ್ ಅಂತ ಇರುತ್ತೆ. ಸೊ ಈ ಲೆವೆಲ್ ಗಳಲ್ಲಿ ಟಾಪ್ ಇಂದ ಲೋವರ್ ಲೆವೆಲ್ಗೆ ಹೇಗೆ ಅಥಾರಿಟಿ ಟ್ರಾನ್ಸ್ಫರ್ ಆಗುತ್ತೆ, ಡೆಲಿಗೇಷನ್ ಅಂತ ಅನ್ನೋದು ಒಂದು ಕೆಲಸ ಸುಪೀರಿಯರ್ ಇರ್ತಾನೆ, ಅವನು ಏನು 20 ಜನನ ಮೇಂಟೈನ್ ಮಾಡ್ತಾ ಇರ್ತಾನೆ, ಅವನು 20 ಜನದಿಂದ ಕೆಲಸವನ್ನ ಅವನು ತೆಗೆಸ್ತಾನೆ. ಯಾರು? ಸುಪೀರಿಯರ್. ಅಂದ್ರೆ ಸುಪೀರಿಯರ್ ಅವನು ಟಾಪ್ ಅಲ್ಲಿ ಇದ್ದಾನೆ, ಅವನು ಕೆಳಗಡೆ ಇರ್ತಕ್ಕಂತಹ ಜನದ ಹತ್ರ ಅಥವಾ ವರ್ಕರ್ಸ್ ಹತ್ರ ಕೆಲಸವನ್ನ ತೆಗೆಸ್ತಾನೆ, ಮಾಡಿಸ್ಕೊಳ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅರ್ಥ ಆಯ್ತಾ ಕಾನ್ಸೆಪ್ಟ್? ಡೌನ್ವರ್ಡ್ ಟ್ರಾನ್ಸ್ಫರಿಂಗ್ ಆಫ್ ಅಥಾರಿಟಿ. ನೀವು ಈಗ ಅವನಿಗೆ ಸುಪೀರಿಯರ್ ಇರ್ತಾನೆ, ಸುಪೀರಿಯರ್ಗೂ ಹೆಡ್ ಓವರ್ ಇರ್ತಾನೆ ಮ್ಯಾನೇಜರ್. ಅವನ್ ಏನ್ ಮಾಡ್ತಾನೆ, ಅವನು ಇವ್ನಿಗೆ ಹೇಳ್ತಾನೆ ನೀನ್ ಇಂಥ ಕೆಲಸಗಳನ್ನ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಸುಪೀರಿಯರ್ ಏನ್ ಮಾಡ್ತಾನೆ, ಅವ್ನು ಸಬಾರ್ಡಿನೇಟ್ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಟೀಮ್ ಇರುತ್ತೆ ಅವರಿಗೆ ಕೆಲಸಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಕೆಲಸಗಳನ್ನ ಮಾಡ್ತಾನೆ. ಸೊ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಒಬ್ಬರಿಂದ ಅಥಾರಿಟಿ ಮೇಲ್ಗಡೆಯಿಂದ ಕೆಳಗಡೆಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇಟ್ ಈಸ್ ಎ ಪರ್ಕ್ವಿಸೈಟ್ ಟು ದ ಎಫಿಷಿಯಂಟ್ ಫಂಕ್ಷನಿಂಗ್ ಆಫ್ ಅನ್ ಆರ್ಗನೈಸೇಷನ್. ಏನ್ ಹೇಳ್ತಿದ್ರೆ, ಎಫಿಷಿಯಂಟ್ ಫಂಕ್ಷನ್ ಆಫ್ ಪರ್ಕ್ವಿಸಿಟ್ ತರ ಯಾವುದಕ್ಕೆ, ಫಂಕ್ಷನಲ್ ಆರ್ಗನೈಸೇಷನ್ ಯಾವ್ದಿದೆ ಅದಕ್ಕೆ ಇದು ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅಥವಾ ಇನ್ನೂ ಒಂದು ಮೀನಿಂಗ್ ಏನ್ ಹೇಳ್ತಾರೆ ಅಂತಂದ್ರೆ, ಡೆಲಿಗೇಷನ್ ಇಸ್ ದ
entrustment of responsibility and authority to another and the creation of accountability for performance. ಏನ್ ಹೇಳ್ತಾ ಇದ್ರೆ ಫಸ್ಟ್ ಅಲ್ಲಿ ಏನ್ ಮೇಲಿಂಗ್ ಹೇಳ್ತಾ ಇದ್ರಲ್ಲ ಅದೇನೆ ಬೇರೆ ವರ್ಡಿಂಗ್ಸ್ ಅಲ್ಲಿ ಹೇಳ್ತಾ ಇದ್ರೆ ಹೇಗೆ ಅಂತಂತಂದ್ರೆ ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ನೀವು ನೋಡಿದ್ರಲ್ಲ ಯಾವ ತರ ಇತ್ತು, ಕೆಳಗಡೆ ಸಬಾರ್ಡಿನೇಟ್ಸ್ ಹತ್ರ ಕೆಲಸ ಮಾಡಿಸ್ಕೊಳ್ಳೋಂತಹದ್ದಿತ್ತು. ಸುಪೀರಿಯರ್ಗೆ ಒಂದು ಅಥಾರಿಟಿ ಇರುತ್ತೆ, ಕರೆಕ್ಟಾ? ಈ ಅಥಾರಿಟಿ ಏನು ಕೊಟ್ಟಿರ್ತಾರೆ ಅಂತಂದ್ರೆ ಸಬಾರ್ಡಿನೇಟ್ ಇಂದ ಕೆಲಸಗಳನ್ನ ತೆಗಿಸ್ಲಿ ಅಂತ ಅಂದ್ಬಿಟ್ಟು ಅವ್ನಿಗೆ ಅಥಾರಿಟಿನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅಥಾರಿಟಿ ಸುಪೀರಿಯರ್ ಕೊಡ್ತಾರೆ, ಸಬಾರ್ಡಿನೇಟ್ಸ್ ಇಂದ ಕೆಲಸಗಳನ್ನ ತಗ್ಸಿ ಅವರು ಯಾರಿಗೆ ಅಕೌಂಟಬಲ್ ಆಗಿರ್ಬೇಕಾಗಿರುತ್ತೆ, ಸುಪೀರಿಯರ್ಗೆ ಅಕೌಂಟಬಲ್ ಆಗಿರ್ಬೇಕಾಗುತ್ತೆ. ಇದರಿಂದ ಆರ್ಗನೈಸೇಷನ್ ನ ಆಬ್ಜೆಕ್ಟಿವ್ ನ ಅಚೀವ್ ಮಾಡಬಹುದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಅದನ್ನೇ ಅಕೌಂಟಬಿಲಿಟಿ ಇರ್ತಾರೆ ಯಾರು, ಸಬಾರ್ಡಿನೇಟ್ಸ್ ಸುಪೀರಿಯರ್ಗೆ ಅಕೌಂಟಬಲ್ ಇರ್ತಾನೆ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಯಾವ್ದ್ರಲ್ಲಿ? ಪರ್ಫಾರ್ಮೆನ್ಸ್ ಅಲ್ಲಿ. ಈ ಸುಪೀರಿಯರ್ ಏನೋ ಒಂದು ಕೆಲಸ ಹೇಳ್ತಾ ಅಂದ್ರೆ ಅವ್ರು ಮಾಡಿ ಇವ್ನಿಗೆ ಒಪ್ಪಿಸ್ಬೇಕಾಗುತ್ತೆ, ರಿಪೋರ್ಟ್ ಮಾಡ್ಬೇಕಾಗುತ್ತೆ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅದನ್ನ ಡೆಲಿಗೇಷನ್ ಅಂತಂದ್ರೆ ಡೌನ್ವರ್ಡ್ ಟ್ರಾನ್ಸ್ಫರಿಂಗ್ ಆಫ್ ಏನು ಅಥಾರಿಟಿ, ಮೇಲ್ಗಡೆ ಅವರು ಕೆಳಗಡೆ ಅವರಿಂದ ಕೆಲಸಗಳನ್ನ ತಗ್ಸ ಅಂತಹದ್ದು, ನೀವಿಂತದ್ ಮಾಡಿ ಅಂತ ಅಂದ್ಬಿಟ್ಟು ಗೈಡ್ ಮಾಡಿ ಮಾಡಿಸಂತಹದ್ದಾಗಿದೆ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಹಾಗಾದ್ರೆ ಇದರಲ್ಲಿ ಇರ್ತಕ್ಕಂತಹ ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್ ಅಂತಂದ್ರೆ ಏನು ಅಂತಂತ ನೋಡೋಣ. ಡೆಲಿಗೇಷನ್ ಅಂತಂತಂದ್ರೆ ನಿಯೋಗ ಅಂತಂತ ಕರೀತಾರೆ ಕನ್ನಡದಲ್ಲಿ. ನಿಯೋಗ ಅಂತಂದ್ರೆ ಮೇಲ್ಗಡೆಯಿಂದ ಕೆಳಗಡೆಗೆ ರೆಸ್ಪಾನ್ಸಿಬಿಲಿಟಿ ಅಥವಾ ಅಥಾರಿಟಿನ ಟ್ರಾನ್ಸ್ಫರ್ ಮಾಡ್ಕೊಂಡು ಕೆಳಗಡೆಯವರಿಂದ ಕೆಲಸಗಳನ್ನ ತಗ್ಸಲಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಎಲಿಮೆಂಟ್ ಆಫ್ ಡೆಲಿಗೇಷನ್ ಅಲ್ಲಿ ಫಸ್ಟ್ ಬರ್ತಕ್ಕಂತಹ ಎಲಿಮೆಂಟ್ ಯಾವುದು ಅಂತಂದ್ರೆ ಅಥಾರಿಟಿ. ಅಥಾರಿಟಿ ಅಂತಂದ್ರೆ ಏನು? ಅಧಿಕಾರ. ಬರ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಅಧಿಕಾರ. ಅಥಾರಿಟಿ ರೆಫರ್ಸ್ ಟು ದ ರೈಟ್ ಆಫ್ ಇಂಡಿವಿಜುವಲ್ ಟು ಕಮಾಂಡ್ ಟು ಹಿಸ್ ಸಬಾರ್ಡಿನೇಟ್ಸ್ ಅಂಡ್ ಟು ಟೇಕ್ ಆಕ್ಷನ್ ವಿತ್ ಇನ್ ದ ಸ್ಕೋಪ್ ಆಫ್ ಹಿಸ್ ಪೊಸಿಷನ್. ಏನು? ಸುಪೀರಿಯರ್ಗೆ ಒಂದು ಪವರ್ ಅಂಡ್ ಪೊಸಿಷನ್ ಇರುತ್ತೆ, ಅವನು ಸಬಾರ್ಡಿನೇಟ್ ಇಂದ ಕೆಲಸಗಳನ್ನ ತೆಗೆದುಕೊಳ್ತಾನೆ. ಅವನ ಅಧಿಕಾರದಲ್ಲಿರ್ತಾನೆ, ಅವನೊಬ್ಬ ಅಧಿಕಾರಿ ಇರ್ತಾನೆ, ಅವನು ಕೆಳಗಡೆ ಇರ್ತಕ್ಕಂತಹ ಕೆಲಸದವರಿಂದ ಕೆಲಸಗಳನ್ನ ಮಾಡಿಸ್ಕೊಳ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಥಾರಿಟಿ ಅಂತಂದ್ರೆ ಅರ್ಥ ಆಯ್ತಾ? ಅಧಿಕಾರಿ, ಅವನೊಬ್ಬ ಅಧಿಕಾರಿ ಕೆಳಗಡೆ ಇರ್ತಕ್ಕಂತಹ ಕೆಲಸ ವರ್ಕರ್ಸ್ ಇಂದ ಕೆಲಸಗಳನ್ನ ತೆಗೆದುತ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗಾದ್ರೆ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ಏನು? ಜವಾಬ್ದಾರಿ. ಯಾರು ಜವಾಬ್ದಾರಿ? ಈಗ ಸುಪೀರಿಯರ್ ಇರ್ತಾರೆ, ಸುಪೀರಿಯರ್ ಅಂದ್ರಲ್ಲಿ ಸಬಾರ್ಡಿನೇಟ್ಸ್ ಇರುತ್ತೆ. ಸಬಾರ್ಡಿನೇಟ್ಸ್ ಗೆ ಕೆಲಸಗಳನ್ನ ಕೊಟ್ಮೇಲೆ ಅವ್ರು ಏನ್ ಮಾಡ್ಬೇಕಾಗುತ್ತೆ? ಆ ಜವಾಬ್ದಾರಿ ತರ ಕೆಲಸಗಳನ್ನ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾ ಇದಾರೆ. ರೆಸ್ಪಾನ್ಸಿಬಿಲಿಟಿ ಇಸ್ ದ ಆಬ್ಲಿಗೇಷನ್ ಆಫ್ ಸಬಾರ್ಡಿನೇಟ್ ಟು ಪ್ರಾಪರ್ಲಿ ಪರ್ಫಾರ್ಮ್ ದ ಅಸೈನ್ಡ್ ಡ್ಯೂಟಿ. ಆ ಸುಪೀರಿಯರ್ ಸಬಾರ್ಡಿನೇಟ್ ಗೆ ಒಂದು ಕೆಲಸ ಕೊಟ್ಟಿರ್ತಾನೆ, ಅವನು ಅದಕ್ಕೆ ಏನಾಗಿರ್ತಾನೆ? ಜವಾಬ್ದಾರಿಯುತವಾಗಿ ಕೆಲಸಗಳನ್ನ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದು ಎಲಿಮೆಂಟ್ ಆಫ್ ಡೆಲಿಗೇಷನ್ ಎರಡನೇ ಮೇನ್ ಎಲಿಮೆಂಟ್. ಹಾಗಾದ್ರೆ ಥರ್ಡ್ ಮೇನ್ ಎಲಿಮೆಂಟ್ ಯಾವುದು ಅಂತಂದ್ರೆ ಅಕೌಂಟಬಿಲಿಟಿ. ಏನು ಅಕೌಂಟಬಿಲಿಟಿ ಅಂತಂದ್ರೆ ಕನ್ನಡದಲ್ಲಿ ಹೊಣೆಗಾರಿಕೆ. ಏನು ಹೊಣೆಗಾರಿಕೆ ಅಂತಂದ್ರೆ ಈಗ ಅಥಾರಿಟಿ, ಒಬ್ಬ ಸುಪೀರಿಯರ್ಗೆ ಅಥಾರಿಟಿ ಇತ್ತು, ನೀನು ಸಬಾರ್ಡಿನೇಟ್ಸ್ ಇಂದ ಈ ಕೆಲಸ ತೆಗೆಸ್ಬೇಕು ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ಎರಡನೇ ಎಲಿಮೆಂಟ್ ಯಾವುದು ಅಂತಂದ್ರೆ ರೆಸ್ಪಾನ್ಸಿಬಿಲಿಟಿ. ಸುಪೀರಿಯರ್ ಸಬಾರ್ಡಿನೇಟ್ಸ್ ಗೆ ನೀನ್ ಇಂತ ಕೆಲಸ ಮಾಡ್ಬೇಕು ಅಂತ ಹೇಳಿರ್ತಾನೆ, ಇವನು ಆ ಕೆಲಸಗಳನ್ನ ಮಾಡ್ಬೇಕಾಗತ್ತೆ. ಅಕೌಂಟಬಿಲಿಟಿ ಅಂತಂದ್ರೆ ನೋಡಿ, ಇಲ್ಲಿ ಅಕೌಂಟಬಿಲಿಟಿ ಮೀನ್ಸ್ ಬೀಯಿಂಗ್ ಆನ್ಸರಬಲ್ ಫಾರ್ ದ ಫೈನಲ್ ಔಟ್ಕಮ್. ಸಬಾರ್ಡಿನೇಟ್ಸ್ ಕೆಲಸಗಳನ್ನ ಮಾಡಿರ್ತಾನೆ, ಅವ್ನು ಯಾರಿಗೆ ಆನ್ಸರಬಲ್ ಆಗಿರ್ತಾನೆ? ಸುಪೀರಿಯರ್ಗೆ ಆನ್ಸರಬಲ್ ಆಗಿರ್ತಾನೆ. ಇವನು ಕೆಲಸನ ಸಬಾರ್ಡಿನೇಟ್ ಕೊಟ್ಟಿರ್ತಾನೆ, ಸಬಾರ್ಡಿನೇಟ್ ಕೆಲಸ ಮಾಡ್ಬಿಟ್ಟು ಇವನಿಗೆ ಹೊಣೆಗಾರಿಕೆ ಇರುತ್ತೆ. ಅಂದ್ರೆ ಇವನು ಏನ್ ಕೆಲಸ ಮಾಡ್ತಾನಲ್ಲ, ಇವ್ ಕೆಲಸ ಮಾಡಿದ್ನ ಇವನು ಕ್ವಶನ್ ಮಾಡ್ಬೋದಾಗಿದೆ ಸುಪೀರಿಯರ್, ನೀನ್ ಯಾಕೆ ಹಂಗ್ ಮಾಡ್ತಿದ್ಯಾ, ನೀನ್ ಯಾಕೆ ಹಿಂಗ್ ಮಾಡ್ತಿಲ್ಲ, ನೀನ್ ಟಾರ್ಗೆಟ್ ಯಾಕೆ ಅಚೀವ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಸುಪೀರಿಯರ್ ಕೇಳ್ಬೋದಾಗಿದೆ. ಸೊ ಸಬಾರ್ಡಿನೇಟ್ ಆ ಕೆಲಸಗಳನ್ನ ಮಾಡ್ಬೇಕಾಗುತ್ತೆ. ಅಕೌಂಟಬಿಲಿಟಿ ಆಗಿರುತ್ತೆ ಅಂತಂದ್ರೆ ಸಬಾರ್ಡಿನೇಟ್ ಗೆ ಅಕೌಂಟಬಿಲಿಟಿ ಇರುತ್ತೆ ಅಂತ ಅಂದ್ಬಿಟ್ಟು ನೋಡಿದ್ರೆ ಗೈಸ್, ನಿಮ್ಗೆ ಡೆಲಿಗೇಷನ್ ಅಂದ್ರೆ ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್ ಏನು ಅಂತ ಅಂದ್ಬಿಟ್ಟು ಅರ್ಥ ಆಯ್ತು. ಹಾಗಾದ್ರೆ ಈ ಡೆಲಿಗೇಷನ್ ಆಫ್ ಅಥಾರಿಟಿ ಬರ್ತಕ್ಕಂತಹ ಎಲಿಮೆಂಟ್ಸ್ ಗಳು ಏನಿದೆಯಲ್ಲ, ಆ ಎಲಿಮೆಂಟ್ಸ್ ಹೇಳ್ತಕ್ಕಂತಹ ಡಿಫರೆನ್ಸಸ್ ಗಳು ಏನು ಅನ್ನೋದನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಡೆಲಿಗೇಷನ್ ಅಂತ ಕೇಳಿ ನಿಮ್ಗೆ ಈ ಡಿಫರೆನ್ಸಸ್ ಗಳನ್ನ 4 ಮಾರ್ಕ್ಸ್ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಸೊ ಎಲ್ಲಾನು ಕ್ಲೀನ್ ಆಗಿ ಕೀ ಪಾಯಿಂಟ್ ಮಾಡ್ಕೊಳ್ಳಿ. ನೀವ್ ಏನ್ ಹೇಳ್ತಾ ಇದಾರೆ? ರೈಟ್ ಟು ಕಮಾಂಡ್. ಅಥಾರಿಟಿ ಏನೋ ಅವನೊಬ್ಬ ಸುಪೀರಿಯರ್ ಇರ್ತಾನೆ, ಅವನು ಕಮಾಂಡ್ ಮಾಡಿ ಕೆಲಸಗಳನ್ನ ತೆಗೆಸ್ಬೋದು. ರೆಸ್ಪಾನ್ಸಿಬಿಲಿಟಿ ಏನ್ ಹೇಳ್ತಾ ಇದೆ? ಒಬ್ಬ ಎಂಪ್ಲಾಯಿ ತಾನೇ ಮಾಡ್ಬೇಕಾಗಿರೋದು ಸಬಾರ್ಡಿನೇಟ್. ಆಬ್ಲಿಗೇಷನ್ ಟು ಪರ್ಫಾರ್ಮ್ ಅಂಡ್ ಅಸೈನ್ಡ್ ಟಾಸ್ಕ್. ಏನ್ ಕೆಲಸ ಸುಪೀರಿಯರ್ ಏನಿರ್ತಾನೆ ಆ ಕೆಲಸಗಳನ್ನ ಸಬಾರ್ಡಿನೇಟ್ ಕೆಲಸ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ಇದಾರೆ. ಅಕೌಂಟಬಿಲಿಟಿ ಫಾರ್ ಔಟ್ಕಮ್ ಆಫ್ ದ ಅಸೈನ್ಡ್ ಟಾಸ್ಕ್. ಸುಪೀರಿಯರ್ ಏನ್ ಕೆಲಸಗಳನ್ನ ಸಬಾರ್ಡಿನೇಟ್ ಮಾಡಿರ್ತಾನೆ, ಸುಪೀರಿಯರ್ ಕ್ವಶನ್ ಮಾಡಿದಾಗ ಅವನು ಆನ್ಸರಬಲ್ ಆಗಿರ್ತಾನೆ, ಅವನು ಆನ್ಸರ್ ಮಾಡ್ಬೇಕಾಗತ್ತೆ. ನೀನ್ ಕರೆಕ್ಟ್ ಆಗಿ ಮಾಡ್ದ, ನೀನ್ ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂತಂದ್ರೆ ಏನಕ್ ಮಾಡ್ಲಿಲ್ಲ ಅಂತ ಅವನು ಆನ್ಸರಬಲ್ ಆಗಿರ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಡೆಲಿಗೇಷನ್ ಅಂತಂದ್ರೆ ಟ್ರಾನ್ಸ್ಫರಿಂಗ್ ಆಫ್ ಏನು ಅಥಾರಿಟಿ ಫ್ರಮ್ ಟಾಪ್ ಟು
ಬಾಟಮ್ ಲೆವೆಲ್ ಅಂತ ಆಗ್ಲೇ ಹೇಳ್ತೀನಿ. ಡೆಲಿಗೇಷನ್ ಮಾಡ್ಬೋದಾ ಅಂತಂದ್ರೆ ಕ್ಯಾನ್ ಬಿ ಡೆಲಿಗೇಟೆಡ್. ಅಥಾರಿಟಿ ಯಾರಿದ್ದಾರೆ ಅವ್ರ ಕೆಳಗೆ ಯಾರಿದ್ದಾರೆ ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಇದ್ರಲ್ಲಿ ಏನ್ ಹೇಳ್ತಿದ್ರೆ ಕ್ಯಾನ್ ನಾಟ್ ಬಿ ಇಂಟರ್ಲಿ ಡೆಲಿಗೇಟೆಡ್. ಕಂಪ್ಲೀಟ್ ಆಗಿ ಇನ್ನೊಬ್ಬರ ಅಂಡರ್ ಅಲ್ಲಿ ಕೊಡಕ್ಕಾಗಲ್ಲ. ಈಗ ಸುಪೀರಿಯರ್ ಅಂಡರ್ ಅಲ್ಲಿ ಸಬಾರ್ಡಿನೇಟ್ ಇದ್ದಾರೆ, ಸಬಾರ್ಡಿನೇಟ್ ಅವನ ಜೊತೆ ಇರತಕ್ಕಂತಹ ಸ್ವಲ್ಪ ಹೆಲ್ಪ್ ಗಳನ್ನ ಮಾಡಿಸಬಹುದು ಹೊರತು ಅವನೇ ಕಂಪ್ಲೀಟ್ ಆಗಿ ಕೆಲಸಗಳನ್ನ ಮಾಡಬೇಕಾಗತ್ತೆ, ಬೇರೆಯವ್ರಿಗೆ ಅದನ್ನ ಅಸೈನ್ ಮಾಡಕ್ ಆಗೋದಿಲ್ಲ. ಅದೇ ಅಕೌಂಟಬಿಲಿಟಿಲಿ ಏನ್ ಹೇಳುತ್ತೆ, ಕೆನಾಟ್ ಬಿ ಡೆಲಿಗೇಟೆಡ್ ಅಟ್ ಆಲ್. ಇವ್ರಿಗೆ ಸಬಾರ್ಡಿನೇಟ್ ಗೆ ಕೆಲಸಗಳನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಅವ್ನು ಆನ್ಸರಬಲ್ ಆಗಿರ್ತಾನೆ, ಅವ್ನ ಕೆಲಸಗಳನ್ನ ಮಾಡಿ ಅವನು ಎಲ್ಲೇಬೇಕಾಗುತ್ತೆ. ನೆಕ್ಸ್ಟ್ ಟಾಪಿಕ್ ಏನ್ ಹೇಳುತ್ತೆ ಅಂತಂದ್ರೆ ಪಾಯಿಂಟ್ ಒರಿಜಿನ್ ಬಗ್ಗೆ ಹೇಳುತ್ತೆ. ಒರಿಜಿನ್ ಅಂತಂದ್ರೆ ಏನು, ಹೇಗ್ ಬಂತು ಅಂತ ಅಂದ್ಬಿಟ್ಟು, ಡೆಲಿಗೇಷನ್ ಅಲ್ಲಿ ಒರಿಜಿನ್ ಹೇಗ್ ಬಂತು ಅಂದ್ಬಿಟ್ಟು. ಅಥಾರಿಟಿಲಿ ಹೇಗ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನಿಮ್ಗೆ, ಅರೈಸಸ್ ಫ್ರಮ್ ಫಾರ್ಮಲ್ ಪೊಸಿಷನ್. ಏನ್ ಹೇಳ್ತಾ ಇದಾರೆ, ಆರ್ಗನೈಸೇಷನ್ ಅಲ್ಲಿ ಫಾರ್ಮಲ್ ಆಗಿತ್ತ ಅಂತ ಅಂದಾಗ ಇದ್ರ ಒರಿಜಿನ್ ಆರ್ಗನೈಸೇಷನ್ ಅಲ್ಲಿ ಫಾರ್ಮಲ್ ಆಗಿದ್ದಾಗ ಮಾತ್ರನೇ ಇದ್ರ ಒರಿಜಿನ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ ಅಥಾರಿಟಿ ಅಂತ ಅನ್ನೋದು. ಹಾಗೆ ರೆಸ್ಪಾನ್ಸಿಬಿಲಿಟಿ ಏನ್ ಬರುತ್ತೆ, ಅರೈಸಸ್ ಫ್ರಮ್ ಡೆಲಿಗೇಟೆಡ್ ಅಥಾರಿಟಿ. ಏನ್ ಬರುತ್ತೆ, ಒಬ್ರು ಸುಪೀರಿಯರ್ ಇರ್ತಾರೆ, ಸುಪೀರಿಯರ್ ಸಬಾರ್ಡಿನೇಟ್ ಗೆ ಕೆಲಸಗಳನ್ನ ಹಚ್ತಾರೆ, ಆಗ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಬರತಕ್ಕಂತಹದ್ದು ಅಂತ ಹೇಳ್ತಾ ಇದ್ದಾರೆ. ಅರೈಸಸ್ ಫ್ರಮ್ ರೆಸ್ಪಾನ್ಸಿಬಿಲಿಟಿ, ಇದು ಕೂಡ ರೆಸ್ಪಾನ್ಸಿಬಿಲಿಟಿನ ಒಬ್ರು ಹೇಳ್ತಾರೆ, ನೀನ್ ಇಂತ ಕೆಲಸಗಳನ್ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಆಗ ಅವರು ಆ ಕೆಲಸಗಳನ್ನ ಪರ್ಫಾರ್ಮ್ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಒರಿಜಿನ್ ಈಗಾಯ್ತು ಅನ್ನೋದು ನಿಮಗೆ ಅರ್ಥ ಆಯ್ತು. ಇದ್ರ ಫ್ಲೋ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ. ಫ್ಲೋ ಡೌನ್ವರ್ಡ್ ಫ್ರಮ್ ಸುಪೀರಿಯರ್ ಟು ಸಬಾರ್ಡಿನೇಟ್. ಟಾಪ್ ಲೆವೆಲ್ ಇಂದ ಲೋವರ್ ಲೆವೆಲ್ ಗೆ ಅಥವಾ ಸುಪೀರಿಯರ್ ಇಂದ ಸಬಾರ್ಡಿನೇಟ್ ಗೆ ಅಥಾರಿಟಿ ಟ್ರಾನ್ಸ್ಫರ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ರೆಸ್ಪಾನ್ಸಿಬಿಲಿಟಿ ಏನಾಗುತ್ತೆ, ಫ್ಲೋ ಅಪ್ವರ್ಡ್ ಫ್ರಮ್, ಇಲ್ಲಿ ಟಾಪ್ ಇಂದ ಡೌನ್ವರ್ಡ್ ಆಗಿ ಇನ್ಫಾರ್ಮೇಶನ್ ಶೇರ್ ಆಗ್ತಿತ್ತು ಅಥವಾ ಅಥಾರಿಟಿ ಬರ್ತಾ ಇತ್ತು ಫ್ಲೋ. ಇಲ್ಲೇನ್ ಹೇಳ್ತಾ ಇದ್ರೆ, ಫ್ಲೋ ಅಪ್ವರ್ಡ್ ಫ್ರಮ್ ಸಬಾರ್ಡಿನೇಟ್ ಟು ಸುಪೀರಿಯರ್. ಸುಪೀರಿಯರ್ ಯಾರಿರ್ತಾರೆ ಸಬಾರ್ಡಿನೇಟ್ ಇಂದ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಫ್ಲೋ ಫ್ರಮ್ ಏನು ಟಾಪ್ ಬಾಟಮ್ ಲೆವೆಲ್ ಇಂದ ಟಾಪ್ ಲೆವೆಲ್ ಗೆ ಅವ್ರು ಕೆಲಸ ಮಾಡಿದ್ನ ಅವರು ರಿಪೋರ್ಟ್ ಮಾಡ್ಬೇಕಾಗುತ್ತೆ, ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇದ್ರಲ್ಲಿ ಹೇಗೆ, ಯಾವ್ದ್ರಲ್ಲಿ ಅಕೌಂಟಬಿಲಿಟಿಲಿ ಫ್ಲೋಸ್ ಅಪ್ವರ್ಡ್ ಫ್ರಮ್ ಸಬಾರ್ಡಿನೇಟ್ ಟು ಸುಪೀರಿಯರ್. ಸೇಮ್ ಏನ್ ಹೇಳ್ತಾ ಇದ್ರೆ ಅದೇ ತರನೇ ಅಥಾರಿಟಿಲಿ ಸುಪೀರಿಯರ್ ಕೆಲಸ ಹೇಳ್ತಾನೆ, ಸಬಾರ್ಡಿನೇಟ್ ಅವನ ಕೆಲಸ ಮಾಡಿ ಸುಪೀರಿಯರ್ಗೆ ಅದು ಆನ್ಸರಬಲ್ ಆಗಿರ್ತಾನೆ ಅಂತ ಅಂದ್ಬಿಟ್ಟು, ಅಕೌಂಟಬಲ್ ಆಗಿರ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಸೊ ನಿಮ್ಗೆ ಡೆಲಿಗೇಷನ್ ಅಂತಂದ್ರೆ ಏನು ಮೀನಿಂಗ್ ಗೊತ್ತಾಯ್ತು. ಹಾಗೆ ಅದ್ರದ್ದು ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್ ಆದಂತಹ ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ ಮತ್ತೆ ಅಥಾರಿಟಿ ಅನ್ನೋದು ಕೂಡ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಅದು ಡಿಫ್ರೆನ್ಸಸ್ ಗಳು ಏನು ಇದೆ ಅಂತ ಅಂದ್ಬಿಟ್ಟು. ಸೊ ಈಗ ಇಂಪಾರ್ಟೆನ್ಸ್ ಆಫ್ ಡೆಲಿಗೇಷನ್, ಡೆಲಿಗೇಷನ್ ನ ಪ್ರಾಮುಖ್ಯತೆಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಏನು ಡೆಲಿಗೇಷನ್, ಡೆಲಿಗೇಷನ್ ಅಂತಂದ್ರೆ ಡೌನ್ವರ್ಡ್ ಟ್ರಾನ್ಸ್ಫರಿಂಗ್ ಆಫ್ ಅಥಾರಿಟಿ ಅನ್ನೋದನ್ನ ನಾವ್ ಈಗಾಗಲೇ ತಿಳ್ಕೊಂಡಿದೀವಿ. ಇದರಿಂದ ಆಗ್ತಕ್ಕಂತಹ ಪ್ರಯೋಜನಗಳು, ಅಡ್ವಾಂಟೇಜಸ್ ಗಳು, ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ನೋಡೋಣ. ಎಫೆಕ್ಟಿವ್ ಮ್ಯಾನೇಜ್ಮೆಂಟ್, ಯಾವಾಗ ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋವಲ್ ಇರುತ್ತೆ ಆಗ ಅಥಾರಿಟಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಕೆಲಸಗಳು ಸ್ಮೂತ್ ಆಗಿ ನಡೆಯುತ್ತೆ, ಅವಾಗ ಎಫೆಕ್ಟಿವ್ ಆಗಿ ಮ್ಯಾನೇಜ್ಮೆಂಟ್ ನಡೆಯುತ್ತೆ, ಯಾವುದೇ ರೀತಿಯಾದಂತಹ ಕಾನ್ಫ್ಲಿಕ್ಟ್ಸ್ ಗಳು ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಅದೇ ಡೆಲಿಗೇಷನ್ ಆಫ್ ಏನು ಡೆಲಿಗೇಷನ್ ನ ಇಂಪಾರ್ಟೆನ್ಸ್ ಆಗಿದೆ. ಫಸ್ಟ್ ಎಂಪ್ಲಾಯಿ ಡೆವಲಪ್ಮೆಂಟ್ ಏನಾಗುತ್ತೆ, ಇದರಲ್ಲಿ ಒಬ್ಬ ಎಂಪ್ಲಾಯಿ ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋವರ್ ಲೆವೆಲ್ ಈ ತರ ಲೆವೆಲ್ ಗಳಲ್ಲಿ ಇರ್ತಾರೆ. ಅವ್ರಿಗೆ ಏನು ಟ್ರೈನಿಂಗ್ ಕೊಡ್ತಕ್ಕಂತಹದ್ದಾಗಿರ್ಬೋದು, ಈಗ ಬೇರೆ ಕಂಪ್ನಿಯಿಂದ ಈ ಕಂಪ್ನಿ ಜಂಪ್ ಆಗಿರ್ಬೋದು ಅಥವಾ ಇಲ್ಲೇನೆ ಕೆರಿಯರ್ ಸ್ಟಾರ್ಟ್ ಮಾಡ್ತಾ ಇರ್ಬೋದು. ಅವಾಗ ಏನಾಗುತ್ತೆ, ಅವ್ರ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಅವ್ರಿಗೆ ಟ್ರೈನಿಂಗ್ ನ ಕೊಡ್ತಾ ಹೋಗ್ಬೋದು. ಟ್ರೈನಿಂಗ್ ಕೊಟ್ಟಾಗ ಎಂಪ್ಲಾಯಿ ಡೆವಲಪ್ಮೆಂಟ್ ಆಗ್ತಾರೆ. ಯಾವಾಗ ಡೆವಲಪ್ ಆಗ್ತಾರೆ ಅವರು ಟಾಪ್ ಮೋಸ್ಟ್ ಪೊಸಿಷನ್ ಗೆ ಹೋಗ್ಬೋದು ಅಂತ ಅಂದ್ಬಿಟ್ಟು ಡೆಲಿಗೇಷನ್ ಅಡ್ವಾಂಟೇಜ್ ಹೇಳ್ತಾ ಇದ್ರೆ. ಮೋಟಿವೇಶನ್ ಆಫ್ ಎಂಪ್ಲಾಯಿ, ಯಾವಾಗ ABCD ಅಂತ ಇರುತ್ತೆ, ಪ್ರಮೋಷನ್ ಸಿಗ್ತಾ ಹೋಗುತ್ತೆ, ಅವಾಗ ಖುಷಿ ಆಗುತ್ತೆ ಅಲ್ವಾ ಎಂಪ್ಲಾಯಿಗೆ. ಸಬಾರ್ಡಿನೇಟ್ ಗೆ ಲೋವರ್ ಲೆವೆಲ್ ಅಲ್ಲಿ ಇದ್ದವನು ಅಪ್ಪರ್ ಲೆವೆಲ್ ಮತ್ತೆ ಹೈಯರ್ ಲೆವೆಲ್ ಹೋಗ್ಬೇಕು ಅಂತಂದಾಗ ಆಗ ಖುಷಿ ಆಗ್ತಾ ಹೋಗುತ್ತೆ. ಸೊ ಎಂಪ್ಲಾಯಿಗೆ ಮೋಟಿವೇಶನ್ ಸಿಗ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ ಡೆಲಿಗೇಷನ್ ಇಂದ. ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಿದ್ರೆ, ಫೆಸಿಲಿಟೇಷನ್ ಆಫ್ ಗ್ರೋತ್. ಏನ್ ಹೇಳ್ತಿದ್ರೆ, ಯಾವಾಗ ಪ್ರಮೋಷನ್ ಆಗ್ತಾ ಹೋಗುತ್ತೆ ಅವ್ರ ಗ್ರೋತ್ ಅದೇ ತಾನೇ ಬೆಳ್ಕೋಗುತ್ತೆ, ಹಾಗೇನೆ ಆರ್ಗನೈಸೇಷನ್ ಗ್ರೋತ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ಲ. ಸೊ ಆರ್ಗನೈಸೇಷನ್ ಡೆವಲಪ್ ಆಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಡೆಲಿಗೇಷನ್ ಆಫ್ ಇಂಪಾರ್ಟೆನ್ಸ್ ಇವೆಲ್ಲ ಆಗಿದೆ ಅಂತ ಅಂದ್ಬಿಟ್ಟು. ಬೇಸಿಸ್ ಆಫ್ ಮ್ಯಾನೇಜ್ಮೆಂಟ್ ಹೈರಾರ್ಕಿ. ಏನು ಹೈರಾರ್ಕಿ ಅಂತಂದ್ರೆ ಆಗ್ಲಿಂದ ತುಂಬಾ ಸಲನೇ ಹೇಳ್ತಾ ಇದೀನಿ, ಟಾಪ್ ಲೆವೆಲ್, ಮೀಡಿಯಂ ಲೆವೆಲ್ ಮತ್ತೆ ಲೋವರ್ ಲೆವೆಲ್ ಅಂತ ಅಂದ್ಬಿಟ್ಟು ಆ ಲೆವೆಲ್ ಅಲ್ಲಿ ಹೈರಾರ್ಕಿ ಬೇಸಿಸ್ ಮೇಲೆ ವರ್ಕ್ ಗಳನ್ನ ಮಾಡ್ಲಿಕ್ಕೆ ಸುಲಭವಾಗುತ್ತೆ, ಈಸಿಯಾಗಿ ಸ್ಮೂತ್ ಆಗಿ ಕೆಲಸ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಬೆಟರ್ ಕೋಆರ್ಡಿನೇಷನ್. ಟಾಪ್ ಲೆವೆಲ್ ಅಲ್ಲಿ ಇದ್ದವರು ಟಾಪ್ ಲೆವೆಲ್ ಅಲ್ಲಿ ಇರ್ತಾರೆ, ಮೀಡಿಯಂ ಲೆವೆಲ್ ಇರ್ತಾರೆ, ಆಪರೇಷನಲ್ ಲೆವೆಲ್ ಅಲ್ಲಿ ಅವ್ರ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. ಅವರಲ್ಲಿ ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಆಪರೇಷನ್ ಲೆವೆಲ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅವರು ಮಿಡ್ಲ್ ಲೆವೆಲ್
ಲೆವೆಲ್ ಅಲ್ಲಿ ಯಾರಿದ್ದಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ತಿಳಿಸಬಹುದಾಗಿದೆ. ಮಿಡ್ಲ್ ಲೆವೆಲ್ ಅವರು ಏನಾದ್ರು ಚಾಲೆಂಜಸ್ ನ ಫೇಸ್ ಮಾಡ್ತಿದ್ರು ಅಂದ್ರೆ ಟಾಪ್ ಲೆವೆಲ್ ಅಲ್ಲಿ ಕ್ಲಾರಿಫಿಕೇಶನ್ ತಗೊಳ್ತಾರೆ. ಸೊ ಇದಾಗುತ್ತೆ. ಸೊ ಇದು ಡೆಲಿಗೇಷನ್ ನ ಇಂಪಾರ್ಟೆನ್ಸ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಗೈಸ್ ಏನಂತಂದ್ರೆ ಸೆಂಟ್ರಲೈಸೇಷನ್ ಮತ್ತೆ ಡಿಸೆಂಟ್ರಲೈಸೇಷನ್ ಅನ್ನೋ ಕಾನ್ಸೆಪ್ಟ್ ಇದೆ. ಸೊ ಅದು ಕೂಡ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಹೇಳ್ತೀನಿ. ಏನು ಸೆಂಟ್ರಲೈಸೇಷನ್ ನಾವ್ ಈಗ ಏನೇನ್ ತಿಳ್ಕೊಂಡು ಫಾರ್ಮಲ್ ಆರ್ಗನೈಸೇಷನ್ ಅಂದ್ರು ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತಂದ್ರೇನು ಅದರಲ್ಲಿ ಇರ್ತಕ್ಕಂತಹ ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್ ಗಳನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡು, ಹಾಗೆ ಡೆಲಿಗೇಷನ್ ಇರ್ತಕ್ಕಂತಹ ಯಾವ್ಯಾವ್ದು ಕ್ರೈಟೀರಿಯಾಗಳು ಏನೇನಿದೆ, ಅದರಲ್ಲಿ ಬರ್ತಕ್ಕಂತಹ ಅಥಾರಿಟಿ, ಅಕೌಂಟಬಿಲಿಟಿ ಮತ್ತೆ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ಏನು, ಅದರಲ್ಲಿ ಇರ್ತಕ್ಕಂತಹ ಡಿಫರೆನ್ಸಸ್ ಗಳು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಈಗ ನಾವು ಸೆಂಟ್ರಲೈಸೇಷನ್ ಅನ್ನೋ ಕಾನ್ಸೆಪ್ಟ್ ಅನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇಂಪಾರ್ಟೆನ್ಸ್ ಆಫ್ ಡೆಲಿಗೇಷನ್ ನಾವು ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದೀವಿ. ಸೆಂಟ್ರಲೈಸೇಷನ್ ಅಂತಂದ್ರೇನು, ಈಗ ಫಾರ್ಮಲ್ ಆರ್ಗನೈಸೇಷನ್ ಯಾವ ತರ ಇತ್ತು, ಒಂದು ಸ್ಟ್ರಕ್ಚರಲ್ ಫ್ರೇಮ್ ವರ್ಕ್ ಇತ್ತು. ಆ ಸ್ಟ್ರಕ್ಚರಲ್ ಫ್ರೇಮ್ ವರ್ಕ್ ಮೇಲೆನೆ ಅವರು ಎಲ್ಲಾ ಕೆಲಸಗಳನ್ನು ಮಾಡ್ತಾ ಹೋಗ್ತಿದ್ರು. ಕರೆಕ್ಟಾ? ಜಾಬ್ ನೀನ್ ಇಂಥ ಪೋಸ್ಟ್ ಸೇರಿದ್ಯಾ ಅಂದ್ರೆ ಇಂಥ ಕೆಲಸದಲ್ಲಿ ಏನೇನ್ ನೀನು ರೆಸ್ಪಾನ್ಸಿಬಿಲಿಟಿ ಡ್ಯೂಟೀಸ್ ಇರುತ್ತೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಕ್ಲಿಯರ್ ಕಟ್ ಆಗಿರುತ್ತೆ. ಸೊ ಆ ಕೆಲಸಗಳನ್ನ ಮಾಡ್ಬೇಕಾಗಿತ್ತು. ಸೆಂಟ್ರಲೈಸೇಷನ್ ಅಂತಂದ್ರೆ ಏನೇ ಇನ್ಫಾರ್ಮೇಶನ್ ಬೇಕು ಅಂತಂತಂದ್ರು ಸೆಂಟ್ರಲ್ ಇರ್ತಕ್ಕಂತಹ ಇನ್ಫಾರ್ಮೇಶನ್ ಗಳನ್ನೇ, ಟಾಪ್ ಲೆವೆಲ್ ಅಲ್ಲಿ ಇರ್ತಕ್ಕಂತಹದ್ನೇ ಯಾರೇ ಆದ್ರೂ ಸೆಂಟ್ರಲ್ ಇರ್ತಕ್ಕಂಥವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ. ಹೇಳ್ತಾರೆ ನೋಡಿ ಇಲ್ಲಿ ಸೆಂಟ್ರಲೈಸೇಷನ್ ಅಂತಂದ್ರೆ ಏನು ಅಂತ ಅಂದ್ಬಿಟ್ಟು. ಇದು 2 marks ಗೆ ಕೇಳಬಹುದು ಚಾನ್ಸಸ್ ಇರುತ್ತೆ. 1 marks ಗೆ ವಾಟ್ ಯು ಮೀನ್ ಬೈ ಸೆಂಟ್ರಲೈಸೇಷನ್ ಅಂತ ಅಂದ್ಬಿಟ್ಟು ಕೇಳಿದ್ರೆ, ಸೆಂಟ್ರಲೈಸೇಷನ್ ದ ಸೆಂಟ್ರಲೈಸೇಷನ್ ಆಫ್ ಡಿಸಿಷನ್ ಮೇಕಿಂಗ್ ಅಥಾರಿಟಿ ವಿತ್ ದ ಟಾಪ್ ಮ್ಯಾನೇಜ್ಮೆಂಟ್ ಇಸ್ ಕಾಲ್ಡ್ ಆಸ್ ಸೆಂಟ್ರಲೈಸೇಷನ್. ಏನ್ ಹೇಳ್ತಾರೆ, ಬಿಸ್ನೆಸ್ ಆರ್ಗನೈಸೇಷನ್ ಏನು ಲೆವೆಲ್ಸ್ ಇದೆಯಲ್ಲ 3 ಲೆವೆಲ್ ಅಲ್ಲಿ, ಆ ಲೆವೆಲ್ ಅಲ್ಲಿ ಏನೇ ಒಂದು ಡಿಸಿಷನ್ ತಗೊಳ್ಬೇಕು ಅಂತಂದ್ರೆ ಟಾಪ್ ಮ್ಯಾನೇಜ್ಮೆಂಟ್ ಅವ್ರು ಯಾರಿರ್ತಾರೆ ಅವರು ಮೇನ್ ಆಗಿ ಕುತ್ಕೊಂಡು ಡಿಸಿಷನ್ ತಗೊಳ್ಳೋದ್ರಲ್ವಾ. ಸೊ ಸೆಂಟ್ರಲ್ ಅವ್ರು ತಗೊಳ್ತಾರೆ. ಈಗ ಏನ್ ಹೇಳ್ತಾರೆ, ಈಗ ಲೋವರ್ ಆಪರೇಷನಲ್ ಲೆವೆಲ್ ಅಲ್ಲಿ ಇರತಕ್ಕಂತಹವ್ರು ಏನ್ ಹೇಳ್ಬೋದು, ನೀವು ಇನ್ನೊಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅದು ಮಾರ್ಕೆಟ್ ಅಲ್ಲಿ ತುಂಬಾ ಬೂಮಿಂಗ್ ಇದೆ, ಅದು ಫ್ಯೂಚರ್ ಇದೆ ಅಂತ ಹೇಳ್ಬೋದು. ಬಟ್ ಅದಕ್ಕೆ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ, ಅದಕ್ಕೆ ಎಂಪ್ಲಾಯಿಗಳನ್ನ ಮತ್ತೆ ತಗೊಳ್ಬೇಕಾಗತ್ತೆ, ಲೇಬರ್ಸ್ ಬೇಕಾಗುತ್ತೆ, ಸ್ಪೇಸ್ ಬೇಕಾಗುತ್ತೆ, ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಈಗ ಲೋವರ್ ಲೆವೆಲ್ ಅಲ್ಲಿ, ಆಪರೇಷನ್ ಲೆವೆಲ್ ಅಲ್ಲಿ ಅಥವಾ ಮಿಡಲ್ ಲೆವೆಲ್ ಅಲ್ಲಿ ಯಾರೇ ಹೇಳ್ತಿದ್ರು ಅದನ್ನ ಮಾಡ್ಬೇಕಾಗಿರೋರು ಯಾರಾಗಿರ್ತಾರೆ, ಟಾಪ್ ಲೆವೆಲ್ ಅವರು ಡಿಸಿಷನ್ ಮೇಕಿಂಗ್ ನ ತಗೊಳ್ಬೇಕಾಗತ್ತೆ. ಸೊ ಸೆಂಟ್ರಲೈಸ್ಡ್ ಆಗಿ ಅದನ್ನ ಯಾರು ತಗೊಳ್ಬೇಕು, ಟಾಪ್ ಮ್ಯಾನೇಜ್ಮೆಂಟ್. ಇಲ್ಲಿ ನೋಡಿ, ಇಲ್ಲಿ ಸೆಂಟ್ರಲೈಸೇಷನ್ ಕಾನ್ಸಂಟ್ರೇಷನ್ ಆಫ್ ಡಿಸಿಷನ್ ಮೇಕಿಂಗ್ ಅಥಾರಿಟಿ. ಏನಾದ್ರೂ ಇವ್ರು ಹೇಳ್ಬೋದು ಸಜೆಷನ್ ಗಳನ್ನ ಟಾಪ್ ಮ್ಯಾನೇಜ್ಮೆಂಟ್ ಅವ್ರು ತಗೊಳ್ಬೋದು. ಬಟ್ ಆ ಡಿಸಿಷನ್ ನ ಅವ್ರು ಮಾಡ್ತೀವಿ ಅಂತ ಏನಾದ್ರು ಡಿಸೈಡ್ ಮಾಡ್ಕೊಳ್ತಾರೆ ಅಂತಂದ್ರೆ ಆ ಅಥಾರಿಟಿ ಇರೋದು ಯಾರಿಗೆ, ಟಾಪ್ ಮ್ಯಾನೇಜ್ಮೆಂಟ್ ಮಾತ್ರ. ಅಂತದ್ನ ಸೆಂಟ್ರಲೈಸೇಷನ್ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏನೇ ವಿಚಾರಕ್ಕೆ ನೆಕ್ಸ್ಟ್ ಏನ್ ತಗೊಳ್ಬೇಕು, ನೆಕ್ಸ್ಟ್ ಯಾವ ತರ ಪ್ರೋಗ್ರೆಸ್ ಆಗ್ಬೇಕು ಅನ್ನೋದನ್ನ ಒಬ್ರು ಮೇಲ್ಗಡೆ ಟಾಪ್ ಲೆವೆಲ್ ಅಲ್ಲಿ ಕುತ್ಕೊಂಡು ಯೋಚನೆ ಮಾಡಿ ಅದನ್ನ ಪ್ರೋಗ್ರೆಸ್ ಮಾಡ್ತಕ್ಕಂಥದ್ನೇ ಸೆಂಟ್ರಲೈಸ್ಡ್ ಡಿಸಿಷನ್ಸ್ ಗಳು, ಸೆಂಟ್ರಲೈಸೇಷನ್ ಅಂತ ಅಂದ್ಬಿಟ್ಟು ಕರೀತಾರೆ. ಹಾಗಾದ್ರೆ ಸೆಂಟ್ರಲೈಸೇಷನ್ ಅಂದ್ರೇನು, ಡಿಸೆಂಟ್ರಲೈಸೇಷನ್ ಅಂತ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಏನು, ದ ಡಿಸಿಷನ್ ಮೇಕಿಂಗ್ ಅಥಾರಿಟಿ ಈಸ್ ರಿಟೈನ್ ಬೈ ಹೈಯರ್ ಮ್ಯಾನೇಜ್ಮೆಂಟ್ ಲೆವೆಲ್. ಇಲ್ಲಿ ಡಿಸಿಷನ್ ಮಾಡ್ತಕ್ಕಂತಹ ಪವರ್ ಯಾರಿಗಿರುತ್ತೆ, ಟಾಪ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರಿರ್ತಾರೆ ಅವ್ರಿಗೆ ಮಾತ್ರ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಡಿಸೆಂಟ್ರಲ್ ಕನ್ನಡದಲ್ಲಿ ಏನ್ ಹೇಳ್ತಾರೆ ಗೊತ್ತಾ, ಇನ್ನೊಂದು ಹೇಳ್ಬಿಡ್ತೀನಿ. ಕನ್ನಡದಲ್ಲಿ ಕೇಂದ್ರೀಕರಣ, ವಿಕೇಂದ್ರೀಕರಣ ಅಂತ ಹೇಳ್ತಾರೆ. ಡಿಸೆಂಟ್ರಲೈಸೇಷನ್, ಕೇಂದ್ರೀಕರಣ ಅಂತಂದ್ರೆ ಏನೇ ಆಗ್ಲಿ ಟಾಪ್ ಲೆವೆಲ್ ಅವ್ರನ್ನ ವಿಚಾರಿಸಬೇಕು. ಡಿಸೆಂಟ್ರಲೈಸೇಷನ್ ಅಂತಂದ್ರೆ ಅವ್ರವ್ರಿಗೆ ಇರ್ತಕ್ಕಂತಹ ಯಾರು ಅಂತ ಮಾಡ್ಕೊಂಡಿರ್ತಾರೆ ಅವ್ರವ್ರನ್ನೇ ಅಥಾರಿಟಿ ಪವರ್ ಗಳನ್ನ ಅವ್ರಿಗೆ ಕೊಟ್ಟು ಮಾಡಿಸ್ತಾ ಅಂತಹದ್ದು ಡಿಸೆಂಟ್ರಲೈಸೇಷನ್. ವಿಕೇಂದ್ರೀಕರಣ ಇರುತ್ತೆ, ಅದರಲ್ಲಿ ಟಾಪ್ ಲೆವೆಲ್ ಅವ್ರನ್ನೇ ಮೀಟ್ ಆಗ್ಬೇಕು ಅಂತ ಅಲ್ಲ, ಇನ್ನೊಬ್ರಿಗೆ ಹೇಳ್ಕೊಂಡು ಮಾತಾಡಿ ಆ ಕೆಲಸಗಳು ಪ್ರೋಗ್ರೆಸ್ ಆದ್ರೆ ಸಾಕಾಗಿರುತ್ತೆ. ಸೊ ಇದರಲ್ಲಿ ಡಿಸಿಷನ್ ಮೇಕಿಂಗ್ ಪವರ್ ಸೆಂಟ್ರಲೈಸೇಷನ್ ಅಲ್ಲಿ ಟಾಪ್ ಮ್ಯಾನೇಜ್ಮೆಂಟ್ ಅವ್ರು ಯಾರಿರ್ತಾರೆ ಅವ್ರಿಗೆ ಮಾತ್ರ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಡಿಸೆಂಟ್ರಲೈಸೇಷನ್ ಅಲ್ಲಿ ದ ಡಿಸಿಷನ್ ಮೇಕಿಂಗ್ ಅಥಾರಿಟಿ ಇಸ್ ಡೆಲಿಗೇಟೆಡ್ ಟು ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್. ಅಲ್ಲಿ ಡಿಸಿಷನ್ ಮೇಕಿಂಗ್ ಪವರ್ ನ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರಿರ್ತಾರೆ ಅವ್ರಿಗೂ ಕೂಡ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಏನು, ದೇರ್ ಇಸ್ ನೋ ಡೆಲಿಗೇಷನ್ ಆಫ್ ಅಥಾರಿಟಿ. ಡೆಲಿಗೇಷನ್ ಆಫ್ ಅಥಾರಿಟಿ ಏನ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಡಿಸೆಂಟ್ರಲೈಸೇಷನ್ ಅಲ್ಲಿ ದೇರ್ ಇಸ್ ದ ಡೆಲಿಗೇಷನ್ ಆಫ್ ಅಥಾರಿಟಿ. ಏನು ಕೆಲಸಗಳನ್ನ ಮಾಡಿಸ್ಬೇಕು. ಸೆಂಟ್ರಲೈಸೇಷನ್ ಅಲ್ಲಿ ಡೆಲಿಗೇಷನ್ ಇರುತ್ತೆ. ಒಂದೇ ಸೆಕೆಂಡ್, ಸೆಂಟ್ರಲೈಸ್ ಡಿಸಿಷನ್ ಯಾರು ತಗೊಳಕ್ಕೆ ಇರ್ತದೆ, ಸೆಂಟ್ರಲೈಸೇಷನ್ ಅಲ್ಲಿ ಡೆಲಿಗೇಷನ್ ಅಥಾರಿಟಿ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ಡಿಸೆಂಟ್ರಲೈಸೇಷನ್ ಅಲ್ಲಿ ಡೆಲಿಗೇಷನ್ ಆಫ್ ಅಥಾರಿಟಿ ಇರುತ್ತೆ ಅಂತ ಅಂದ್ಬಿಟ್ಟು ಪಾಯಿಂಟ್ ನ ಇಲ್ಲಿ ಮೆನ್ಷನ್ ಮಾಡ್ತಾ ಹೇಳ್ತಾ ಇದಾರೆ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಏನ್ ಹೇಳ್ತಾ ಇದಾರೆ,
ಸೆಂಟ್ರಲೈಸೇಷನ್ ಮತ್ತೆ ಡಿಸೆಂಟ್ರಲೈಸೇಷನ್ ಕಾನ್ಸೆಪ್ಟ್ ಅಲ್ಲಿ ನಾವು ಡೆಲಿಗೇಷನ್ ಆಫ್ ಅಥಾರಿಟಿ ಸಂಬಂಧಪಟ್ಟಂಗೆ ಅರ್ಥ ಮಾಡ್ಕೊಳ್ತಿದ್ದು, ಸೆಂಟ್ರಲೈಸೇಷನ್ ಅಲ್ಲಿ ಡೆಲಿಗೇಷನ್ ಆಫ್ ಅಥಾರಿಟಿ ಇರೋದಿಲ್ಲ ಅಂತಿದ್ದಾರೆ. ಹಾಗೆ ಡಿಸೆಂಟ್ರಲೈಸೇಷನ್ ಅಲ್ಲಿ ಡೆಲಿಗೇಷನ್ ಆಫ್ ಅಥಾರಿಟಿ, ಟಾಪ್ ಮ್ಯಾನೇಜ್ಮೆಂಟ್ ಅವರು ಕೆಲಸನ ಮಾಡಿಸ್ಕೊಳ್ಳೋ ಅಂತ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಏನಂತಂದ್ರೆ ಜನರಲಿ ಫೌಂಡ್ ಇನ್ ಸ್ಮಾಲ್ ಆರ್ಗನೈಸೇಷನ್. ಇಂಥವು ಸೆಂಟ್ರಲೈಸೇಷನ್ ಯಾವ ತರ ಇರುತ್ತೆ, ಯಾವ್ದ್ರಲ್ಲಿ ಇರುತ್ತೆ ಅಂತಂದ್ರೆ ಸಣ್ಣ ಸಣ್ಣ ಆರ್ಗನೈಸೇಷನ್ ಗಳು ಯಾವ್ದಿರುತ್ತೆ ಅಂತದ್ರಲ್ಲಿ ಸೆಂಟ್ರಲೈಸೇಷನ್ ಇರುತ್ತೆ ಅಂತ ಹೇಳ್ತಾ ಇದ್ರೆ. ಡಿಸೆಂಟ್ರಲೈಸೇಷನ್ ಕಾನ್ಸೆಪ್ಟ್ ಎಲ್ಲಿರುತ್ತೆ ಅಂತಂದ್ರೆ ಫೌಂಡ್ ಇನ್ ಕೇಸ್ ಆಫ್ ಲಾರ್ಜ್ ಆರ್ಗನೈಸೇಷನ್. ದೊಡ್ಡ ದೊಡ್ಡ ಆರ್ಗನೈಸೇಷನ್ ಗಳು ಯಾವ್ದಿದೆ ಅಲ್ಲಿ ಡಿಸೆಂಟ್ರಲೈಸೇಷನ್ ಕಾನ್ಸೆಪ್ಟ್ ಅಡಾಪ್ಟ್ ಆಗಿರುತ್ತೆ, ಇಂಪ್ಲಿಮೆಂಟ್ ಮಾಡ್ಕೊಂಡಿರ್ತಾರೆ, ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ನಿಮ್ಗೆ ಸೆಂಟ್ರಲೈಸೇಷನ್ ಅಂತಂದ್ರೇನು, ಡಿಸೆಂಟ್ರಲೈಸೇಷನ್ ಅಂತಂದ್ರೇನು, ಅದಕ್ಕಿರ್ತಕ್ಕಂತಹ ಡಿಫ್ರೆನ್ಸಸ್ ಗಳು ಏನು ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಹಾಗಾದ್ರೆ ಡಿಸೆಂಟ್ರಲೈಸೇಷನ್ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಇನ್ನೂ ಒಂದ್ ಸ್ವಲ್ಪ in-depth ಆಗಿ ಅರ್ಥ ಮಾಡ್ಕೊಳ್ಳೋಣ. ಡಿಸೆಂಟ್ರಲೈಸೇಷನ್ ರೆಫರ್ ಡೆಲಿಗೇಷನ್ ಆಫ್ ಅಥಾರಿಟಿ ಥ್ರೂ ಔಟ್ ಆಲ್ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ಆಫ್ ಅನ್ ಆರ್ಗನೈಸೇಷನ್. ಏನ್ ಹೇಳ್ತಿದ್ರೆ ಎಲ್ಲಾ ಪೊಸಿಷನ್ ಅಲ್ಲಿ ಇರ್ತಾರಲ್ಲ, ಯಾರ್ಯಾವ ಮ್ಯಾನೇಜ್ಮೆಂಟ್, ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋವರ್ ಲೆವೆಲ್, ಅವ್ರವ್ರಿಗೆ ಏನ್ನ ಅಥಾರಿಟಿ ಕೊಡ್ತಕ್ಕಂತಹದ್ದು, ಏನು ಡಿಸಿಷನ್ ಮೇಕಿಂಗ್ ನ ಪವರ್ ನ ಅವ್ರಿಗೆ ಕೊಡ್ತಕ್ಕಂತಹದ್ದು, ಆ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು ಅವ್ರವ್ರ ರೆಸ್ಪಾನ್ಸಿಬಿಲಿಟಿನ ಮಾಡ್ಕೊ ಹೋಗುವಂತಹದ್ದು, ಅಲ್ಲಿ ಬರ್ತಕ್ಕಂತಹ ಅಥಾರಿಟಿಗಳನ್ನ ಅವ್ರವ್ರಿಗೆ ಕೊಡ್ತಕ್ಕಂತಹದ್ನ ಡಿಸೆಂಟ್ರಲೈಸೇಷನ್ ಅಂತ ಅಂದ್ಬಿಟ್ಟು ಕರೀತಾರೆ. ಅಂತಂದ್ರೆ ಇದು ಏನ್ ಹೇಳುತ್ತೆ, ಡಿಸೆಂಟ್ರಲೈಸ್ ಟು ಡೆಲಿಗೇಷನ್ ಆಫ್ ಅಥಾರಿಟಿ ಥ್ರೂ ಔಟ್ ಆಲ್ ಲೆವೆಲ್ ಆಫ್ ದ ಆರ್ಗನೈಸೇಷನ್. ಬೇರೆ ಬೇರೆ ಲೆವೆಲ್ ಅಲ್ಲಿ ಇರ್ತಕ್ಕಂತಹ ಅವ್ರಿಗೆ ಡೆಲಿಗೇಷನ್ ಆಫ್ ಅಥಾರಿಟಿ ಕೊಡ್ತಕ್ಕಂತಹದ್ನೇ ಡಿಸೆಂಟ್ರಲೈಸೇಷನ್ ಅಂತ ಕರೀತಾರೆ ಅಂತ ಹೇಳ್ತಾ ಇದ್ದಾರೆ. ಡಿಸೆಂಟ್ರಲೈಸೇಷನ್ ಇನ್ನೂ ಬೇರೆ ವರ್ಡಿಂಗ್ಸ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ centralization of authority means dispersal of decision making authority among more person in the lower level of management. ಏನ್ ಹೇಳ್ತಾ ಇದ್ರೆ, ಲೋವರ್ ಲೆವೆಲ್ ಅಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಇರ್ತಕ್ಕಂತಹ ಎಂಪ್ಲಾಯಿಗಳಿಗೂ ಕೂಡ ವರ್ಕರ್ಗೂ ಕೂಡ ಅಥಾರಿಟಿ ಏನದು ಡಿಸಿಷನ್ ಮೇಕಿಂಗ್ ಅಥಾರಿಟಿನ ಕೊಡ್ತಕ್ಕಂತಹದ್ನೇ ಡಿಸೆಂಟ್ರಲೈಸೇಷನ್. ಈಗ ಏನ್ ಮಾಡ್ತಾ ಇತ್ತು, ಯಾವ್ದೋ ಒಂದು ಹೊಸ ಪ್ರಾಡಕ್ಟ್ ನ ತಗೊಬರ್ಬೇಕು ಅಂತಂದ್ರೆ ಟಾಪ್ ಮೋಸ್ಟ್ ಪೊಸಿಷನ್ ಅಲ್ಲಿ ಇರ್ತಕ್ಕಂಥವ್ರೆ ಡಿಸೈಡ್ ಮಾಡ್ಬೇಕಾಗಿತ್ತು ನಾವು ಮಾಡ್ಬೇಕು ಮಾಡಬಾರ್ದು ಅಂತ. ಬಟ್ ಇಲ್ಲಿ ಏನಂತಂದ್ರೆ ಏನಾದ್ರೂ ಒಂದು ಅಥಾರಿಟಿನ ತಗೊಳ್ಬೇಕು, ಒಂದು ಡಿಸಿಷನ್ ಮೇಕಿಂಗ್ ಮಾಡ್ಬೇಕು ಅಂತಂದ್ರೆ ಆಪರೇಷನ್ ಅಥವಾ ಲೋವರ್ ಲೆವೆಲ್ ಅಲ್ಲಿ ಯಾರಿದ್ದಾರೆ ಅವ್ರು ತಗೊಂಡ್ ಮಾಡಿದ್ರು ನಡೆಯುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಈ ಡಿಸೆಂಟ್ರಲೈಸೇಷನ್ ಇಂಪಾರ್ಟೆನ್ಸ್ ಏನು ಅಂತ ಅಂದ್ಬಿಟ್ಟು ಹೇಳೋಣ. ನೋಡಿ ಇಲ್ಲಿ ಗೈಸ್, ಇಲ್ಲಿ ಎಕ್ಸಾಂಪಲ್ ತೋರಿಸ್ತಾ ಇದೆ. ಇಲ್ಲಿ ಇದು ಡಿಸೆಂಟ್ರಲೈಸೇಷನ್ ಕಾನ್ಸೆಪ್ಟ್. ಇದರಲ್ಲಿ ಏನಂತಂದ್ರೆ ಎಲ್ಲ ಎಂಪ್ಲಾಯಿಗಳು ಯಾರಿದ್ದಾರೆ ಇಲ್ಲಿ ಫಾರ್ಮಲ್, ನಮ್ಗೆ ಸೆಂಟ್ರಲೈಸ್ಡ್ ಏನಿತ್ತು, ಟಾಪ್ ಮೀಡಿಯಲ್ ಹೆಂಗೆ ಆಪರೇಷನ್ ಲೆವೆಲ್ ಅಂತ 3 ಇತ್ತು. ಆದ್ರೆ ಇಲ್ಲಿ ಡಿಸೆಂಟ್ರಲೈಸೇಷನ್ ಅಂತಂದ್ರೆ ಯಾರನ್ನ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಇಲ್ಲಿ ಇವ್ರನ್ನ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು, ಇವ್ರ ಕಡೆಯಿಂದ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವ ಪೊಸಿಷನ್ ಅವರು ಯಾರ ಪೊಸಿಷನ್ ಬೇಕಾದ್ರೂ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸೆಂಟ್ರಲೈಸ್ ಇರುತ್ತೆ, ಏನು ಅಥಾರಿಟಿ ತಗೊಳ್ತಕ್ಕಂತಹದ್ದು ಅವರು ಇಂಡಿಪೆಂಡೆಂಟ್ ಆಗಿ ತಗೊಳ್ಬಹುದಾಗಿದೆ. ಹಾಗಾದ್ರೆ ಈ ಡಿಸೆಂಟ್ರಲೈಸೇಷನ್ ಇಂಪಾರ್ಟೆನ್ಸ್ ಏನು ಅಂತ ಅಂದ್ಬಿಟ್ಟು ನೋಡೋಣ. ಡೆವಲಪ್ ಇನಿಷಿಯೇಟಿವ್ ಅಮಾಂಗ್ ಸಬಾರ್ಡಿನೇಟ್ಸ್. ಏನು ಡಿಸೆಂಟ್ರಲೈಸೇಷನ್ ಇತ್ತು ಅಂತಂದ್ರೆ ಯಾರು ಬೇಕಾದ್ರೂ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ನ ತಗೊಳ್ಬಹುದು ಅಂತಂದಾಗ ಏನಾಗುತ್ತೆ ಅಂತಂದ್ರೆ ಎಲ್ಲಾರು ಈಕ್ವಲ್ ಆಗಿರ್ತಾರೆ. ಸೊ ಇನಿಷಿಯೇಟಿವ್ ತಗೊಂಡು ಸಬಾರ್ಡಿನೇಟ್ಸ್ ಒಳಗೆ ಇನಿಷಿಯೇಟಿವ್ ತಗೊಂಡು ಕೆಲಸಗಳನ್ನ ಮಾಡ್ತಕ್ಕಂತಹದ್ದು ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಕೆಲಸಗಳು ಸ್ಮೂತ್ ಆಗಿ ನಡೀತವೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಡೆವಲಪ್ ಮ್ಯಾನೇಜರಿಯಲ್ ಟ್ಯಾಲೆಂಟ್ ಫಾರ್ ದ ಫ್ಯೂಚರ್. ಏನಾಗುತ್ತೆ, ಎಲ್ಲರಿಗೂ ಡಿಸಿಷನ್ ಮೇಕಿಂಗ್ ನ ಕೊಡೋದ್ರಿಂದ ಮುಂದೆ ಅವ್ರನ್ನೇ ಒಳ್ಳೆ ಟ್ಯಾಲೆಂಟೆಡ್ ಆಗಿ ಫ್ಯೂಚರ್ ಅವ್ರ ಯಾರು ಇವತ್ತು ಸೆಂಟ್ರಲೈಸ್ಡ್ ಆಗಿದೆ, ಬೇರೆಯವ್ರು ಮಾತ್ರನೇ ಟಾಪ್ ಮೋಸ್ಟ್ ಪೊಸಿಷನ್ ಮಾತ್ರನೇ ಡಿಸಿಷನ್ ತಗೊಳ್ತಾ ಇದ್ರು. ಈಗ ಡಿಸೆಂಟ್ರಲೈಸ್ ಮಾಡಿದ್ರಿಂದ ಏನ್ ಅಡ್ವಾಂಟೇಜ್ ಆಯ್ತು, ಎಲ್ಲರೂ ಡಿಸಿಷನ್ ತಗೊಂಡು ಅವ್ರಿಗೆ ಹೇಗ್ ಬೇಕು ವರ್ಕ್ ಮಾಡುವಂತಹ ಸ್ಕಿಲ್ ಬೇಸ್ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಈ ಸ್ಕಿಲ್ ಬೇಸ್ ಮೇಲೆ ವರ್ಕ್ ಮಾಡಿದಾಗ ಅವರು ಟ್ಯಾಲೆಂಟ್ ಮೇಲೆ ಡೆವಲಪ್ ಮ್ಯಾನೇಜರಿಯಲ್ ಟ್ಯಾಲೆಂಟ್ ಫಾರ್ ಫ್ಯೂಚರ್, ಅವರು ಮತ್ತೆ ಟಾಪ್ ಮೋಸ್ಟ್ ಪೊಸಿಷನ್ ಹೋಗ್ಬೇಕು ಅಂತಂದಾಗ ಆ ಸ್ಕಿಲ್ಸ್ ಗಳನ್ನ ಈಗ್ಲಿಂದಾನೆ ಅದು ಇಂಪ್ರೂವ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಫೆಸಿಲಿಟೇಟ್ಸ್ ಗ್ರೋತ್ ಅಟ್ ಆಲ್ ಟ್ಯಾಲೆಂಟ್ ಫಾರ್ ಫ್ಯೂಚರ್. ಈಗ ಡಿಸೆಂಟ್ರಲೈಸೇಷನ್ ಕೊಟ್ಟಿರೋದ್ರಿಂದ ಅವ್ರಿಗೆ ಯಾವ ತರ ಆಗುತ್ತೆ, ಇಂಪ್ಲಿಮೆಂಟೇಷನ್ ನ ಮಾಡ್ತಾರೆ, ಹೊಸ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಅವ್ರಿಗೂ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅವ್ರಿಗೂ ಕೂಡ ಒಳ್ಳೆ ಟ್ಯಾಲೆಂಟ್ ಇರತಕ್ಕಂತವ್ರು ಅಥವಾ ಇವ್ರಿಗೇನೆ ದೊಡ್ಡ ಪೊಸಿಷನ್ ಸಿಗ್ತಕ್ಕಂತಹ ಚಾನ್ಸಸ್ ಗಳು ಅವ್ರಿಗಿರುತ್ತೆ. ಯಾವ್ದ್ರಲ್ಲಿ ಡಿಸೆಂಟ್ರಲೈಸೇಷನ್ ಅಂದ್ಬಿಟ್ಟು ಹೇಳ್ತಿದ್ರೆ. ಕ್ವಿಕ್ ಡಿಸಿಷನ್ ಮೇಕಿಂಗ್. ಇದ್ರಲ್ಲಿ ಏನು,
ಸೆಂಟ್ರಲೈಸ್ ಸಿಸ್ಟಮ್ ಅಲ್ಲಿ ಎಲ್ಲವೂ ಡೌನ್ವರ್ಡ್ ಇಂದ ಅಪ್ವರ್ಡ್ ಗೆ ಇನ್ಫಾರ್ಮೇಶನ್ ಹೋಗಿ ಅಲ್ಲಿಂದ ಮತ್ತೆ ಪಾಸ್ ಆಗ್ಬೇಕಾಯ್ತು ಆನ್ಸರ್. ಬಟ್ ಈ ಡಿಸೆಂಟ್ರಲೈಸೇಷನ್ ಅಲ್ಲಿ ಏನಿದೆ, ಎಲ್ಲರಿಗೂ ಅಥಾರಿಟಿ ಇರೋದ್ರಿಂದ ಯಾರು ಅವ್ರ ಜೊತೆ ಇರ್ತಾರೆ, ಅವ್ರ ಜೊತೆ ಸೇರ್ಕೊಂಡು ಬೇಕಾದ್ರೆ ಡಿಸಿಷನ್ ಮೇಕಿಂಗ್ ನ ಕೊಟ್ಬಿಡ್ಬೋದು. ಹಾಗಾಗಿ ಕ್ವಿಕ್ ಆಗಿ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಆಗುತ್ತೆ, ತುಂಬಾ ಡಿಲೇಗಳು ಆಗ್ತಾ ಹೋಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ರಿಲೀಫ್ ಟು ಟಾಪ್ ಮ್ಯಾನೇಜ್ಮೆಂಟ್ ಯಾವುದಕ್ಕೆ ಆಯ್ತು ಅಂತಂದ್ರು ಸೆಂಟ್ರಲೈಸೇಷನ್ ಅಲ್ಲಿ ಟಾಪ್ ಅವ್ರನ್ನೇ ಕೇಳ್ಬೇಕಾಗಿತ್ತು, ಒಂದು ಸಣ್ಣದ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತಂದ್ರೆ. ಬಟ್ ಇಲ್ಲಿ ಡೆಲಿಗೇಷನ್ ಡಿಸೆಂಟ್ರಲೈಸೇಷನ್ ಇರೋದ್ರಿಂದ ಅವರೇನೆ ಡಿಸಿಷನ್ ಮೇಕಿಂಗ್ ನ ತಗೊಂಡು ಕೆಲಸಗಳನ್ನ ಸ್ಮೂತ್ ಆಗಿ ನಡೆಸ್ಕೊ ಹೋಗ್ಬೋದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಅದಾದ್ಮೇಲೆ ಫೈನಲ್ ಆಗಿ ಬೆಟರ್ ಕಂಟ್ರೋಲ್. ಇಲ್ಲಿ ಏನಿತ್ತು ಟಾಪ್ ಲೆವೆಲ್, ಮೀಡಿಯಂ ಲೆವೆಲ್, ಲೋವರ್ ಲೆವೆಲ್ ಅಲ್ಲಿ ಟಾಪ್ ಅವರು ಮೀಡಿಯಂ ಲೆವೆಲ್ ಅವ್ರನ್ನ ಮಾನಿಟರ್ ಮಾಡ್ತಿದ್ರು, ಮೀಡಿಯಂ ಅವರು ಆಪರೇಷನ್ ಲೆವೆಲ್ ಅವ್ರನ್ನ ಮಾನಿಟರ್ ಮಾಡ್ತಿದ್ರು. ಇಲ್ಲಿ ಯಾರೋ ಇನ್ನೊಬ್ರನ್ನ ನೋಡ್ಕೊಳ್ಬಹುದಾಗಿತ್ತು. ಬಟ್ ಡಿಸೆಂಟ್ರಲೈಸೇಷನ್ ಅಲ್ಲಿ ಎಲ್ಲ ಒಂದೇ ಈಕ್ವಲ್ ಆಗಿರ್ತಾರೆ, ಎಲ್ಲರೂ ಒಂದೇ ಸಮಾನವಾಗಿ ಇರೋದ್ರಿಂದ ಏನ್ ಅಡ್ವಾಂಟೇಜ್ ಆಗುತ್ತೆ ಅಂತಂದ್ರೆ ಅವ್ರವ್ರ ಕಂಟ್ರೋಲ್ ನ ಕ್ಲೀನ್ ಆಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರ ಕೆಲಸಗಳು ಏನಿದೆ ಅದನ್ನ ಮಾಡ್ಕೊ ಹೋಗ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇದು ಡಿಸೆಂಟ್ರಲೈಸೇಷನ್ ಇಂಪಾರ್ಟೆನ್ಸ್ ಗಳಾಗಿತ್ತು. 4 ಮಾರ್ಕ್ಸ್ ಏನಾದ್ರು ಕೊಟ್ಟರು ಅಂತಂದ್ರೆ ಡಿಸೆಂಟ್ರಲೈಸೇಷನ್ ಅಂತಂದ್ರೆ ಏನು ಅಂತಂದ್ರೆ ಕಾನ್ಸೆಪ್ಟ್ ಬರೀರಿ, ಹಾಗೇನೆ ಅದ್ರದ್ದು ಇಂಪಾರ್ಟೆನ್ಸ್ ಏನು ಎಕ್ಸ್ಪ್ಲೈನ್ ಮಾಡಿದ್ರೆ 6 ಪಾಯಿಂಟ್ಸ್ ಅದನ್ನ ಬರೀರಿ. ಓಕೆನಾ? ಈಗ ನಿಮ್ಗೆ ಸೆಂಟ್ರಲೈಸೇಷನ್ ಅಂದ್ರೇನು, ಡಿಸೆಂಟ್ರಲೈಸೇಷನ್ ಅಂತಂದ್ರೆ ಏನು ಅನ್ನೋದು ಅರ್ಥ ಆಯ್ತು. ಈಗ ಡೆಲಿಗೇಷನ್ ಮತ್ತೆ ಡಿಸೆಂಟ್ರಲೈಸೇಷನ್ಗೂ ಇರ್ತಕ್ಕಂತಹ ಡಿಫರೆನ್ಸಸ್ ಗಳು ಏನು ಅನ್ನೋದನ್ನ ನೋಡ್ಬಿಡೋಣ. ಫೈನಲ್ ಆಗಿ ನೇಚರ್ ಏನ್ ಹೇಳುತ್ತೆ ಡೆಲಿಗೇಷನ್ ಅಂತಂದ್ರೆ, ಡೆಲಿಗೇಷನ್ ಅಂತಂದ್ರೆ ನಾನು ಆಗ್ಲೇ ಹೇಳಿದೀನಿ ಡೌನ್ವರ್ಡ್ ಟ್ರಾನ್ಸ್ಫರಿಂಗ್ ಆಫ್ ಅಥಾರಿಟಿ ಅಂತ ಅಂದ್ಬಿಟ್ಟು. ಡೆಲಿಗೇಷನ್ ಈಸ್ ಎ ಕಂಪಲ್ಸರಿ ಆಕ್ಟ್ ಬಿಕಾಸ್ ನೋ ಇಂಡಿವಿಜುವಲ್ ಕ್ಯಾನ್ ಪರ್ಫಾರ್ಮ್ ಆಲ್ ಟಾಸ್ಕ್ ಆನ್ ಹಿಸ್ ಓನ್. ಏನ್ ಹೇಳ್ತಾರೆ, ಒಬ್ಬ ಎಂಪ್ಲಾಯಿ ಎಲ್ಲಾ ಕೆಲಸಗಳನ್ನ ಮಾಡಕ್ಕಾಗತ್ತಾ? ಖಂಡಿತ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಅವ್ರ ಕೆಲಸಗಳನ್ನ ಮತ್ತೊಬ್ರಿಗೆ ಟ್ರಾನ್ಸ್ಫರ್ ಮಾಡಿ ಅವ್ರ ಕೈಯಿಂದ ಮಾಡಿಸ್ಕೊಳ್ಳೋ ಅಂತದ್ದು ಡೆಲಿಗೇಷನ್ ಆಗಿರುತ್ತೆ ಅಂತ ಹೇಳ್ತಿದ್ರೆ. ಡಿಸೆಂಟ್ರಲೈಸೇಷನ್ ಅಂತಂದ್ರೇನು, ಡಿಸೆಂಟ್ರಲೈಸೇಷನ್ ಈಸ್ ಎ ಆಪ್ಷನಲ್ ಪಾಲಿಸಿ ಡಿಸಿಷನ್. ಇಟ್ ಈಸ್ ಡನ್ ಅಟ್ ಅ ಡಿಸ್ಕ್ರಿಷನ್ ಆಫ್ ದ ಟಾಪ್ ಮ್ಯಾನೇಜ್ಮೆಂಟ್. ಏನ್ ಹೇಳ್ತಾ ಇದ್ರೆ ಇಲ್ಲಿ ಡಿಸೆಂಟ್ರಲೈಸೇಷನ್ ಅನ್ನೋದು ಸೆಂಟ್ರಲೈಸ್ಡ್ ಆಗಿರೋದಿಲ್ಲ, ಡಿಸೆಂಟ್ರಲ್ ಅವ್ರಿಗೆ ಕೊಟ್ಬಿಟ್ಟಿರ್ತಾರೆ. ಯಾರ್ಯಾರು ಯಾವ್ಯಾವ ಲೆವೆಲ್ ಅಲ್ಲಿ ಇರ್ತಾರೆ ಅವ್ರಿಗೆ ಡಿಸಿಷನ್ ಮೇಕಿಂಗ್ ಅಥಾರಿಟಿನ ಕೊಟ್ಟಿರ್ತಾರೆ, ಅವರೇ ಡಿಸಿಷನ್ ನ ತಗೊಂಡು ಕೆಲಸಗಳನ್ನ ಮಾಡಂತದ್ದು ಆಗಿರುತ್ತೆ ಡಿಸೆಂಟ್ರಲೈಸೇಷನ್ ಅಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಫಸ್ಟ್ ಪಾಯಿಂಟ್ ನಿಮ್ಗೆ ನೇಚರ್, ಅದ್ರ ನೇಚರ್ ಏನು ಅನ್ನೋದು ಅರ್ಥ ಆಯ್ತು. ಸೆಕೆಂಡ್ ನೇಚರ್ ಏನು ಪಾಯಿಂಟ್ ಅಂತ ಅಂದ್ರೆ ಫ್ರೀಡಮ್ ಆಫ್ ಆಕ್ಷನ್ ಮಾಡಕ್ಕೆ ಎಷ್ಟು ಸ್ವಾತಂತ್ರ್ಯ ಇರುತ್ತೆ ಅಂತ ಅಂದ್ಬಿಟ್ಟು. ಮೋರ್ ಕಂಟ್ರೋಲ್ ಬೈ ಸುಪೀರಿಯರ್ ಆಸ್ ಲೆಸ್ ಫ್ರೀಡಮ್ ಟು ಟೇಕ್ ಓನ್ ಡಿಸಿಷನ್. ಏನ್ ಹೇಳ್ತಾ ಇದ್ರೆ, ಮೋರ್ ಕಂಟ್ರೋಲ್ ಬೈ ಸುಪೀರಿಯರ್, ಕಂಟ್ರೋಲ್ ತುಂಬಾ ಸುಪೀರಿಯರ್ ಮಾಡ್ತಾ ಇರ್ತಾರೆ, ಹೆನ್ಸ್ ಫ್ರೀಡಮ್ ಟು ಓನ್ ಡಿಸಿಷನ್. ಇಲ್ಲಿ ಎಂಪ್ಲಾಯಿಗಳು ಸಬಾರ್ಡಿನೇಟ್ಸ್ ಗಳು ಏನಾದ್ರು ಓನ್ ಆಗಿ ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ತಗೊಳ್ತೀನಿ ಅಂತಂದ್ರೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಇಲ್ಲಿ ಏನು ಲೆಸ್ ಕಂಟ್ರೋಲ್ ಓವರ್ ಎಕ್ಸಿಕ್ಯೂಟಿವ್ ಹೆನ್ಸ್ ಗ್ರೇಟ್ ಫ್ರೀಡಮ್ ಆಫ್ ಆಕ್ಷನ್. ಎಲ್ಲಾ ಲೆವೆಲ್ ಅಲ್ಲೂ ಇರ್ತಕ್ಕಂಥ ಎಲ್ಲಾ ಲೆವೆಲ್ ಅಂತ ಅಲ್ಲ, ಇಲ್ಲಿ ಇರ್ತಕ್ಕಂತಹ ಎಲ್ಲರಿಗೂ ಈಕ್ವಲ್ ಚಾನ್ಸಸ್ ಇರುತ್ತೆ, ಎಲ್ಲರಿಗೂ ಕೂಡ ಡಿಸೆಂಟ್ರಲೈಸ್ಡ್ ಆಗಿರುತ್ತೆ ಅಂತಂದ್ರೆ ಯಾರು ಬೇಕಾದ್ರೂ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ನ ತಗೋಬಹುದು. ಹಾಗಾಗಿ ಅಲ್ಲಿ ಫ್ರೀಡಮ್ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಇದ್ರದ್ದು ಸ್ಟೇಟಸ್ ಯಾವ ತರ ಅಂತ ಅಂದ್ಬಿಟ್ಟು ನೋಡೋಣ. ಇಟ್ ಈಸ್ ಎ ಪ್ರೋಸೆಸ್ ಫಾಲೋ ಟು ಶೇರ್ ಟಾಸ್ಕ್. ಇದರಲ್ಲಿ ಏನು ಡೆಲಿಗೇಷನ್ ಅಲ್ಲಿ ಟಾಸ್ಕ್ ಗಳನ್ನ ಟಾಪ್ ಇಂದ ಬೇರೆಯವ್ರಿಗೆ ಕೆಲಸಗಳನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗಾಗಿ ಇದು ಪ್ರೋಸೆಸ್ ಫಾರ್ವರ್ಡ್ ಅಂದ್ರೆ ಮೇಲ್ಗಡೆಯಿಂದ ಕೆಳಗಡೆಗೆ ಫಾಲೋ ಆಗುತ್ತೆ. ಪ್ರೋಸೆಸ್ ಫಾಲೋ ಟು ಶೇರ್ ಟಾಸ್ಕ್. ಈಗ ಒಬ್ಬ ಸುಪೀರಿಯರ್ಗೆ ಒಂದ್ 10 ಜನ ಸಬಾರ್ಡಿನೇಟ್ ಇದ್ದಾರೆ ಅಂತಂದ್ರೆ ಆ ಸಬಾರ್ಡಿನೇಟ್ಸ್ ಗಳು ಏನೇನ್ ಕೆಲಸಗಳನ್ನ ಮಾಡಿ ಕಂಪ್ಲೀಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಟಾಸ್ಕ್ ಅನ್ನ ಶೇರ್ ಮಾಡಬಹುದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಡಿಸೆಂಟ್ರಲೈಸೇಷನ್ ಅಲ್ಲಿ ಇಟ್ ಇಸ್ ದ ರಿಸಲ್ಟ್ ಆಫ್ ಪಾಲಿಸಿ ಡಿಸಿಷನ್ ಆಫ್ ದ ಟಾಪ್ ಮ್ಯಾನೇಜ್ಮೆಂಟ್. ಟಾಪ್ ಮ್ಯಾನೇಜ್ಮೆಂಟ್ ಅವರು ಏನು ಡಿಸೈಡ್ ಮಾಡ್ಕೊಳ್ತಾರೆ ಅದ್ರ ಪ್ರಕಾರ ಡಿಸೆಂಟ್ರಲೈಸೇಷನ್ ಅಲ್ಲಿ ಕೆಲಸಗಳು ಆಗ್ತಾ ಹೋಗುತ್ತೆ. ಅವ್ರಿಗೆ ಎಷ್ಟು ಪವರ್ ನ ಕೊಡ್ಬೋದು, ಎಷ್ಟು ಅಥಾರಿಟಿನ ಕೊಟ್ರೆ ಅವ್ರು ಸ್ಮೂತ್ ಆಗಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನ ಹೇಳ್ತಾ ಇದ್ರೆ. ಇದು ಏನಾಗಿತ್ತು, ಡೆಲಿಗೇಷನ್ ಮತ್ತೆ ಡಿಸೆಂಟ್ರಲೈಸೇಷನ್ ನ ಸ್ಟೇಟಸ್ ಆಗಿತ್ತು. ಹಾಗಾದ್ರೆ ಸ್ಕೋಪ್ ಬಗ್ಗೆ ನೋಡ್ತಾ ಹೋಗೋಣ. ಇಟ್ ಹ್ಯಾಸ್ ನ್ಯಾರೋ ಸ್ಕೋಪ್ ಆಸ್ ಇಟ್ ಇಸ್ ಲಿಮಿಟೆಡ್ ಟು ಸುಪೀರಿಯರ್ ಅಂಡ್ ಇಸ್ ಇಮಿಡಿಯೇಟ್ ಸಬಾರ್ಡಿನೇಟ್. ಏನಿದೆ ಇಲ್ಲಿ ಸ್ಕೋಪ್ ನ್ಯಾರೋ ಸ್ಕೋಪ್ ಅಲ್ಲಿ ಇದೆ. ಏನಂತಂದ್ರೆ ಈಗ ಸುಪೀರಿಯರ್ ಇರ್ತಾನೆ, ಸುಪೀರಿಯರ್ ಸಬಾರ್ಡಿನೇಟ್ ಇಂದ ಕೆಲಸಗಳನ್ನ ತೆಗೆಸ್ಲೇಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಸುಪೀರಿಯರ್ ಔಟ್ ಟಾಪ್ ಅಲ್ಲಿ ಯಾರಿರ್ತಾರೆ ಅವನ್ಗೆ ಆನ್ಸರಬಲ್ ಇರ್ತಾರೆ, ಕೆಲಸಗಳನ್ನ ಕಂಪಲ್ಸರಿ ಮಾಡ್ಲೇಬೇಕಾಗುತ್ತೆ. ಅವ್ರ ಸ್ಕೋಪ್ ಅಲ್ಲಿ ಅವ್ರದ್ದು ಏನಿದೆ ಅದನ್ನ ಕಂಪಲ್ಸರಿ ಮಾಡ್ಬೇಕಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಅದೇ ಡಿಸೆಂಟ್ರಲೈಸೇಷನ್ ಅಲ್ಲಿ ಇಟ್ ಇಸ್ ಎ ವೈಡ್ ಸ್ಕೋಪ್ ಆಸ್ ಇಟ್ ಇಸ್ ಇಂಪ್ಲೈಸ್ ಎಕ್ಸ್ಟೆನ್ಷನ್ ಆಫ್ ಡೆಲಿಗೇಷನ್ ಟು ಲೋವರ್ ಲೆವೆಲ್ ಆಫ್ ದ ಮ್ಯಾನೇಜ್ಮೆಂಟ್. ಏನ್ ಹೇಳ್ತಾ ಇದ್ರೆ ಡಿಸೆಂಟ್ರಲೈಸೇಷನ್ ಅಲ್ಲಿ
ಲೋವರ್ ಲೆವೆಲ್ ಏನಿದೆ ಇಟ್ಸ್ ಎ ವೈಡ್ ಸ್ಕೋಪ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ ಆಸ್ ಇಟ್ ಇಂಪ್ಲೈಡ್ ಎಕ್ಸ್ಟೆನ್ಷನ್ ಆಫ್ ಡೆಲಿಗೇಷನ್ ಗಿಂತ ಬಿಯಾಂಡ್ ಮುಂದಕ್ಕೆ ಹೋಗಿ ನಡೆಸ್ಕೊಳ್ಳುವಂತಹದ್ದಾಗಿರುತ್ತೆ. ಇಲ್ಲಿ ಏನಿರುತ್ತೆ ಡೆಲಿಗೇಷನ್ ಅಂತಂದ್ರೆ ಟಾಪ್ ಅವರು ಸಬಾರ್ಡಿನೇಟ್ ಸುಪೀರಿಯರ್ ಸಬಾರ್ಡಿನೇಟ್ ಹೇಳಿದ್ರೆ ಅವ್ನು ಮಾಡ್ಲೇಬೇಕಾಗಿರುತ್ತೆ. ಇಲ್ಲಿ ಡಿಸೆಂಟ್ರಲೈಸೇಷನ್ ಅಲ್ಲಿ ಅವರಲ್ಲೇ ಇದ್ದಂತಹ ಎಲ್ಲರೂ ಕೆಲಸಗಳನ್ನ ಶೇರ್ ಮಾಡ್ಕೊಂಡು ಅದು ಯಾರಿಗಿರುತ್ತೆ ಪವರ್ ಆತರ ಮಾಡ್ಬೋದು ಅಂತ ಹೇಳ್ತಕ್ಕಂತಹದ್ದು ಟಾಪ್ ಮ್ಯಾನೇಜ್ಮೆಂಟ್ ಅವರು ಟಾಪ್ ಲೆವೆಲ್ ಅವರು ಅವ್ರಿಗೆ ಡಿಸೆಂಟ್ರಲೈಸ್ ಆಪ್ಷನ್ ಕೊಟ್ರೆ ಅದನ್ನ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆಯ್ತಾ? ಹಾಗಾದ್ರೆ ಫೈನಲ್ ಆಗಿ ಏನು ಫಿಫ್ತ್ ಪಾಯಿಂಟ್ ಪರ್ಪಸ್ ಏನಂತಂದ್ರೆ ಟು ಲೆಸನ್ ದ ಬರ್ಡನ್ ಆಫ್ ದ ಮ್ಯಾನೇಜರ್. ಇದು ಡಿಸೆಂಟ್ರಲೈಸ್ ಇರೋದ್ರಿಂದ ಮ್ಯಾನೇಜರ್ಗೆ ಬರ್ಡನ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಟು ಇನ್ಕ್ರೀಸ್ ದ ರೋಲ್ ಆಫ್ ಸಬಾರ್ಡಿನೇಟ್ಸ್ ಇನ್ ದ ಆರ್ಗನೈಸೇಷನ್ ಬೈ ದ ಗಿವಿಂಗ್ ದೆಮ್ ಮೋರ್ ಆಟೋನಮಿ. ಏನ್ ಹೇಳ್ತಾ ಇದ್ರೆ ಎಲ್ಲಾರು ತುಂಬಾ ಜನ ಇರೋದ್ರಿಂದ ಡಿಸೆಂಟ್ರಲೈಸ್ ಮಾಡಿದಾಗ ಫ್ರೀಡಮ್ ಇರುತ್ತೆ. ಕೆಲಸಗಳನ್ನ ಅವ್ರಿಗೆ ಯಾವಾಗ ಫ್ರೀಡಮ್ ಕೊಡ್ತೀವಿ ಆಗ ಕೆಲಸಗಳನ್ನ ತುಂಬಾ ಚೆನ್ನಾಗಿ ತೆಗಿಸ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಏನ್ ಹೇಳ್ತಾರೆ? ಟು ಇನ್ಕ್ರೀಸ್ ದ ರೋಲ್ ಆಫ್ ಸಬಾರ್ಡಿನೇಟ್ಸ್ ಕೆಲಸಗಳೇ ಸ್ಮೂತ್ ಆಗಿ ಆಗ್ಲಿ ಅಂತ ತಾನೇ ಅವ್ರಿಗೆ ಡಿಸೆಂಟ್ರಲೈಸ್ ಮಾಡ್ತಾ ಇರೋದು. ಸೊ ಹಾಗಾಗಿ ಡಿಸೆಂಟ್ರಲೈಸ್ ಮಾಡಿದಾಗ ಆ ಪರ್ಪಸ್ ಏನಾಗುತ್ತೆ ಅಂತಂದ್ರೆ ಅವರು ಒಳ್ಳೆ ಪ್ರೊಡಕ್ಟಿವ್ ರಿಸಲ್ಟ್ ನ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಏನು? ಟು ಇನ್ಕ್ರೀಸ್ ದ ರೋಲ್ ಆಫ್ ಸಬಾರ್ಡಿನೇಟ್ಸ್ ಇನ್ ದ ಆರ್ಗನೈಸೇಷನ್ ಬೈ ಗಿವಿಂಗ್ ದೆಮ್ ಮೋರ್ ಆಟೋನಮಿ ಅವ್ರಿಗೆ ಡಿಸಿಷನ್ ಮೇಕಿಂಗ್ ನ ಕೊಟ್ಟಾಗ ಅವ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ನ ಮಾಡ್ತಾರೆ ಎಂಪ್ಲಾಯಿಗಳು ಅಥವಾ ಸಬಾರ್ಡಿನೇಟ್ಸ್ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಸೊ ಇದು ಡೆಲಿಗೇಷನ್ ಮತ್ತು ಡಿಸೆಂಟ್ರಲೈಸೇಷನ್ ಗೆ ಇದ್ದಂತಹ ಡಿಫರೆನ್ಸಸ್ ಗಳಾಗಿತ್ತು. ಗೈಸ್, ಇಲ್ಲಿಗೆ ನಿಮ್ಮ ಚಾಪ್ಟರ್ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಯ್ತು. ಈಗ ನಾವು ಫಸ್ಟ್ ಇಂದ ಅಂದ್ರೆ ಪಾರ್ಟ್ 1 ಮತ್ತೆ ಪಾರ್ಟ್ 2 ಅಲ್ಲಿ ಇವತ್ತು ಕಲ್ತಿದೀವಲ್ಲ ಏನೇನ್ ಕಲ್ತೋ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಒಂದು ರಿವಿಷನ್ ಕ್ವಿಕ್ ರಿವಿಷನ್ ಮಾಡ್ಬಿಡೋಣ. ಸೊ ಅಲ್ಲಿ ನಿಮ್ಗೆ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ ನಾವು ಏನ್ ನೋಡ್ದೋ, ನಾವು ಆರ್ಗನೈಸಿಂಗ್ ಅನ್ನ ಚಾಪ್ಟರ್ ನ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ 5th ಚಾಪ್ಟರ್ ಅಂತ ಆರ್ಗನೈಸಿಂಗ್ ಅನ್ನೋ ಚಾಪ್ಟರ್ ನ ನೋಡ್ತಾ ಇದ್ವು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಈಗಾಗಲೇ ಹೇಳಿದೀನಿ. 1 ಮಾರ್ಕ್ಸ್ ಪಾರ್ಟ್ ಎ ಅಲ್ಲಿ 2 ಕ್ವಶನ್ ಬರುತ್ತೆ, 2 ಮಾರ್ಕ್ಸ್. ಪಾರ್ಟ್ ಬಿ ಅಲ್ಲಿ 1 ಕ್ವಶನ್ ಬರುತ್ತೆ, 2 ಮಾರ್ಕ್ಸ್. ಪಾರ್ಟ್ ಸಿ ಅಲ್ಲಿ 1 ಕ್ವಶನ್ 4 ಮಾರ್ಕ್ಸ್ ಬರುತ್ತೆ. ಪಾರ್ಟ್ ಡಿ ಅಲ್ಲಿ ಯಾವುದೇ ರೀತಿಯಾದಂತಹ ಕ್ವಶನ್ಸ್ ಗಳು ಬರೋದಿಲ್ಲ. ಸೊ 4 ಕ್ವಶನ್ಸ್ ಗಳು 8 ಮಾರ್ಕ್ಸ್ ಬರುತ್ತೆ ಈ ಚಾಪ್ಟರ್ ಇಂದ ಅಂತ ಅನ್ನೋದು ನಿಮ್ಗೆ ಈಗಾಗಲೇ ಅರ್ಥ ಇದೆ. ಇದ್ರ ಆರ್ಗನೈಸಿಂಗ್ ಅಂತಂದ್ರೆ ಏನು, ಅದ್ರ ಮೀನಿಂಗ್ ಏನು, ಅದ್ರ ಡೆಫಿನೇಷನ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಸ್ಟೆಪ್ಸ್ ಇನ್ ಪ್ರೋಸೆಸ್ ಆಫ್ ಆರ್ಗನೈಸಿಂಗ್ ಮಾಡ್ಬೇಕಾದ್ರೆ ಏನೇನ್ ಸ್ಟೆಪ್ಸ್ ಗಳನ್ನ ತಗೊಳ್ಬೇಕು ಅಂತ ಅಂದ್ಬಿಟ್ಟು ನೀವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ 4 ಸ್ಟೆಪ್ಸ್ ಗಳಿದೆ, 4 ಸ್ಟೆಪ್ಸ್ ಗಳನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಓಕೆನಾ? ಅದಾದ್ಮೇಲೆ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್ ನೋಡಿದೀರಾ. ಇಂಪಾರ್ಟೆನ್ಸ್ ಅನ್ನ ನೋಡಿದ್ಮೇಲೆ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಅದಾದ್ಮೇಲೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಂಡಿದ್ರೆ, ಆರ್ಗನೈಸೇಷನ್ ಟೈಪ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಮೇನ್ ಆಗಿ 2 ವಿಧವಾಗಿ ಕ್ಲಾಸಿಫೈ ಮಾಡ್ತಾರೆ ಅಂತ ಅಂದ್ಬಿಟ್ಟು ತಿಳ್ಕೊಂಡಿದ್ರೆ, ಫಂಕ್ಷನಲ್ ಸ್ಟ್ರಕ್ಚರ್ ಮತ್ತೆ ಡಿವಿಷನಲ್ ಸ್ಟ್ರಕ್ಚರ್. ಫಂಕ್ಷನಲ್ ಸ್ಟ್ರಕ್ಚರ್ ಅಂತಂದ್ರೆ ಏನು ಅಂತ ತಿಳ್ಕೊಂಡಿದ್ರೆ, ಮತ್ತೆ ಅದು ಯಾವ ತರ ಕೆಲಸ ಮಾಡುತ್ತೆ ವಿತ್ ಡಯಾಗ್ರಾಮ್ ನೀವು ಅರ್ಥ ಮಾಡ್ಕೊಂಡಿದ್ರೆ. ಫಂಕ್ಷನಲ್ ಸ್ಟ್ರಕ್ಚರ್ ಅಲ್ಲಿ ಇರ್ತಕ್ಕಂತಹ ಅಡ್ವಾಂಟೇಜಸ್ ಅಥವಾ ಮೆರಿಟ್ಸ್ ಗಳು ಮತ್ತೆ ಲಿಮಿಟೇಷನ್ಸ್ ಅರ್ಥ ಆಗಿದೆ. ಹಾಗೆ ಡಿವಿಷನಲ್ ಸ್ಟ್ರಕ್ಚರ್ ಅಂತಂದ್ರೆ ಏನು, ಅದ್ರದ್ದು ಮೀನಿಂಗ್ ಏನು, ಡೆಫಿನೇಷನ್ ಏನು, ಮತ್ತೆ ಅದ್ರದ್ದು ಚಾರ್ಟ್ ನಿಮ್ಗೆ ಅರ್ಥ ಆಗಿದೆ. ಏನು ಡಿವಿಷನಲ್ ಸ್ಟ್ರಕ್ಚರ್ ಅಲ್ಲಿ ಇರ್ತಕ್ಕಂತಹ ಅಡ್ವಾಂಟೇಜಸ್ ಗಳು ಮತ್ತೆ ಲಿಮಿಟೇಷನ್ಸ್ ಗಳು ಏನು ಅಂತ ಗೊತ್ತಾಯ್ತು. ಫಂಕ್ಷನಲ್ ಸ್ಟ್ರಕ್ಚರ್ ಮತ್ತೆ ಡಿವಿಷನಲ್ ಸ್ಟ್ರಕ್ಚರ್ ಗೆ ಇರ್ತಕ್ಕಂತಹ ಡಿಫರೆನ್ಸಸ್ ಗಳು ಏನು, ಮತ್ತೆ ಇವತ್ತಿನ ಕ್ಲಾಸ್ ಅಲ್ಲಿ ಫಾರ್ಮಲ್ ಆರ್ಗನೈಸೇಷನ್ ಅಂತಂದ್ರೇನು, ಮೀನಿಂಗ್, ಡೆಫಿನೇಷನ್, ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಇರ್ತಕ್ಕಂತಹ ಅಡ್ವಾಂಟೇಜಸ್ ಗಳು ಮತ್ತೆ ಡಿಸ್ಅಡ್ವಾಂಟೇಜಸ್ ಗಳು ಕಂಪ್ಲೀಟ್ ಆಗಿ ಅರ್ಥ ಆಗಿದೆ. ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತಂದ್ರೇನು, ಅದ್ರ ಮೀನಿಂಗ್ ಅಂದ್ರೇನು, ಡೆಫಿನೇಷನ್ ಏನು, ಇನ್ಫಾರ್ಮಲ್ ಆರ್ಗನೈಸೇಷನ್ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಅರ್ಥ ಮಾಡ್ಕೊಂಡಿದ್ದೀರಾ. ಫಾರ್ಮಲ್ ಆರ್ಗನೈಸೇಷನ್ ಮತ್ತೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಇರ್ತಕ್ಕಂತಹ ಡಿಫರೆನ್ಸಸ್ ಗಳು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗೆ ಡೆಲಿಗೇಷನ್ ಅಂತಂದ್ರೆ ಡೆಲಿಗೇಷನ್ ನಲ್ಲಿ ಇರ್ತಕ್ಕಂತಹ ಎಲಿಮೆಂಟ್ ಆಫ್ ಡೆಲಿಗೇಷನ್ ನೋಡಿದ್ರ, ಅಕೌಂಟಬಿಲಿಟಿ ಆಗಿರ್ಬೋದು, ಅಥಾರಿಟಿ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಅದ್ರ 3ಕ್ಕೂ ಇರ್ತಕ್ಕಂತಹ ಡಿಫರೆನ್ಸಸ್ ಗೊತ್ತಾಯ್ತು. ಇಂಪಾರ್ಟೆನ್ಸ್ ಆಫ್ ಡೆಲಿಗೇಷನ್ ಅಂತಂದ್ರೆ ಏನಕ್ಕೆ ಅದು ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ಪಾಯಿಂಟ್ಸ್ ಗಳೆಲ್ಲ ಅರ್ಥ ಮಾಡ್ಕೊಂಡಿದ್ರ. ಸೆಂಟ್ರಲೈಸೇಷನ್ ಅಂದ್ರೇನು ಮತ್ತೆ ಡಿಸೆಂಟ್ರಲೈಸೇಷನ್ ಅಂತಂದ್ರೇನು ಅನ್ನೋದು ಕಾನ್ಸೆಪ್ಟ್ ಅರ್ಥ ಆಗಿದೆ. ಹಾಗೆ ಡಿಸೆಂಟ್ರಲೈಸೇಷನ್ ಅಲ್ಲಿ ಬರ್ತಕ್ಕಂತಹ ಮೀನಿಂಗ್ ಏನು ಮತ್ತೆ ಇಂಪಾರ್ಟೆನ್ಸ್ ಏನು ಅಂದ್ಬಿಟ್ಟು ಫೈನಲ್ ಆಗಿ ಡೆಲಿಗೇಷನ್ ಮತ್ತೆ ಡಿಸೆಂಟ್ರಲೈಸೇಷನ್ ಗೆ ಇರ್ತಕ್ಕಂತಹ ಕಂಪ್ಲೀಟ್ ಡಿಫರೆನ್ಸಸ್ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಗೈಸ್, ಇಲ್ಲಿಗೆ ಆರ್ಗನೈಸಿಂಗ್ ಅನ್ನಂತಹ ಚಾಪ್ಟರ್ ನಿಮ್ಗೆ ಕಂಪ್ಲೀಟ್ ಆಯ್ತು. ಇನ್ನೂ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕೇಳಿ, ನಾನು ಕ್ಲಾರಿಫಿಕೇಶನ್ ನ ಕೊಡ್ತೀನಿ. ಹಾಗೇನೆ ಈ ಚಾಪ್ಟರ್ ಗೆ ಸಂಬಂಧಪಟ್ಟಂತಹ ಏನು ನಿಮ್ಗೆ ಟೆಕ್ಸ್ಟ್ ಬುಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಆ ಡಿಸ್ಕ್ರಿಪ್ಷನ್ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಹಾಗೆ ಇನ್ನೂ ಒಂದೇನಂತಂದ್ರೆ
ಕ್ಲಾಸ್ಗಳು ನಿಮ್ಗೆ ಇಷ್ಟ ಆಯ್ತು ಅಂತ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ, ಜಾಯಿನ್ ಆಗಿ. ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಡೇ ಬೈ ಡೇ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಡಿಲೇ ಮಾಡ್ಕೊಳ್ಬೇಡಿ, ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಸಿಯಾಗಿ ಹೈಯೆಸ್ಟ್ ಸ್ಕೋರ್ ನ ಮಾಡ್ಬೋದು. ಸೊ ಇಲ್ಲಿಗೆ ನಿಮ್ಮ 5ನೇ ಚಾಪ್ಟರ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಚಾಪ್ಟರ್ ಗಳಲ್ಲಿ ಮತ್ತೆ ಲೆಟ್ ಅಸ್ ವೇಟ್, ಓಕೆನಾ? ಮತ್ತೆ ಸಿಗ್ತಾ ಹೋಗೋಣ.